ಹಿತಾಃ ಕುಶಾಗ್ರಮತಯೇ ಭಾಣದ್ಯುತಯೇ ವಾದಿಬೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ಶುಭ ಪರ್ವಕಾಲ ಆಚಾರ್ಯರ ಚರಿತ್ರೆಯನ್ನು ವಿಶೇಷವಾಗಿ ಮಧ್ವರಾಯರ ಸ್ಮರಣೆ ಎಂಬುದಾಗಿ ನಾವು ಪ್ರಾರಂಭ ಮಾಡಿದ್ದೆವು. ಈ ಒಂದು ಘಟನೆಯಲ್ಲಿ ಈ ಒಂದು ವಿಶೇಷವಾದ ಪರ್ವಕಾಲ, ಅಧಿಕ ಮಾಸದ ಪರ್ವಕಾಲದಲ್ಲಿ ನಮ್ಮ ಪಲಿಮಾರ ಶ್ರೀಗಳು ಚಾತುರ್ಮಾಸ್ಯ ವೈಭವದಲ್ಲಿ ಒಂದು ಅಂಗವಾಗಿ ಉಳ್ಳಗರ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ವಾಮಿಗಳವರಿಂದ ಹನುಮಂತನ ಮಹಿಮೆಗಳನ್ನು ವಿಶೇಷವಾಗಿ ಅನುಗ್ರಹ ಸಂದೇಶವಾಗಿ ಮಾಡ್ತಾ ಇದ್ದಾರೆ. ಅವರ ಅಂಗವಾಗಿ ಈ ಒಂದು 3 ದಿವಸ ಕಾಲ ಆಚಾರ್ಯರ ಚರಿತ್ರೆಯನ್ನ ವಿಶೇಷವಾಗಿ ಮಧ್ವರಾಯರ ಸ್ಮರಣೆ ಎಂಬುದಾಗಿ ನಾವು ಪ್ರಾರಂಭ ಮಾಡಿ ನೋಡಿದ್ದೆವು. ಆಚಾರ್ಯರ ಸ್ಮರಣೆ ಎಂದರೆ ನಾವು ಹೇಳಿದಂತೆ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಎಂಬುದಾಗಿ ವಿಜಯದಾಸರು ಕೊಂಡಾಡಿದಂತೆ ಆಚಾರ್ಯರ ಸ್ಮರಣೆ ವಿಶೇಷವಾಗಿ ಮನೋವಿಶುದ್ಧೈ ಚರಿತಾನುವಾದ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಮಹಾಕಾವ್ಯದಲ್ಲಿ ಹೇಳಿದಂತೆ ಆಚಾರ್ಯರ ಈ ಒಂದು ಚರಿತ್ರೆಯನ್ನ ಶ್ರವಣ ಮಾಡಿದರೆ ವಿಶೇಷವಾಗಿ ಆ ಆಚಾರ್ಯರ ಗುಣಗಳನ್ನ ಮಹಿಮೆಗಳನ್ನ ಸ್ಮರಣ ಮಾಡಿದ ಮಾತ್ರ ನಮ್ಮ ಮನೋವಿಶುದ್ಧೈ ಚರಿತಾನುವಾದ, ನಮ್ಮ ಮನಸ್ಸಿನಲ್ಲಿ ವಿಶೇಷವಾಗಿ ಮನಸ್ಸನ್ನ ಶುದ್ಧಿ ಮಾಡುವಂತಹ ದೊಡ್ಡ ಒಂದು ಮಾರ್ಗ ಅಂದರೆ ಆಚಾರ್ಯರ ಚರಿತ್ರೆ ಸ್ಮರಣೆ ಮತ್ತು ಶ್ರವಣ ಎಂಬುದಾಗಿ ನಾವು ನೋಡಿದ್ದೆವು. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾಹ ಅಂತ ಹನುಮಂತನ ಗುಣಗಳು ಎಂತಹದ್ದು ಅಂದರೆ ಈ ಜಗತ್ತಿನಲ್ಲಿ ಏನೇನು ಗುಣಗಳು ಉಂಟೋ ಅಂತ ಪ್ರಸಿದ್ಧವಾದ ಗುಣಗಳು ಅಂತ ನೋಡಿದೆವು. ಹನುಮಂತನ ಸ್ಮರಣ ಮಾಡಿದ ಮಾತ್ರದಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾತ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೇತ್ ಎಂಬುದಾಗಿ ಹನುಮಂತನ ಸ್ಮರಣ ಮಾಡಿದ ಮಾತ್ರದಿಂದಲೇ ನಮಗೆ ಬುದ್ಧಿ, ಬಲಂ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅರೋಗತ, ಅಜಾತ್ಯಂ ವಾಕ್ಪಟುತ್ವಂ ಇಷ್ಟನ್ನು ಆಚಾರ್ಯ ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ಆಚಾರ್ಯರಲ್ಲಿ ಇಷ್ಟು ಗುಣಗಳನ್ನು ತುಂಬಿಕೊಂಡಿದ್ದಾರೆ ಅಂತ ನೋಡಿದೆವು. ಮತ್ತು ಆಚಾರ್ಯರ ಮಹಿಮೆಯನ್ನು ಹೇಳಬೇಕಾದರೆ ಆಚಾರ್ಯರ ಅವತಾರವೇ ವಿಶೇಷ. ಅವರು ಅವರಲ್ಲ, ಪಾಪ ಪುಣ್ಯಗಳನ್ನ ಕರ್ಮಗಳನ್ನ ಅನುಸರಿಸಿ ಹುಟ್ಟಿದವರಲ್ಲ, ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯಕ್ಕಾಗಿ ಅವತಾರ ಮಾಡಿದವರು ಅಂತ. ತ್ರೇತಾಯುಗದಲ್ಲಿ ರಾಮದೇವರಿಗೆ ಸೇವೆ ಮಾಡುವುದಕ್ಕಾಗಿ, ಈ ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಕೃಷ್ಣ ಪರಮಾತ್ಮನಿಗೆ ಸೇವೆ ಮಾಡುವುದಕ್ಕಾಗಿ, ಮತ್ತು ಈ ಕಲಿಯುಗದಲ್ಲಿ ಅವರೇ ಆಚಾರ್ಯರಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರಾಗಿ ವೇದವ್ಯಾಸರ ಗ್ರಂಥಗಳಿಗೆ, ಮೂಲ ಗ್ರಂಥಗಳಿಗೆ ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡುತ್ತಾ ಸಜ್ಜನರಿಗಾಗಿ ಆ ಗ್ರಂಥ ರಚನೆಯನ್ನ ಮಾಡಿಕೊಟ್ಟು ವೇದವ್ಯಾಸರಿಗೆ ಸೇವೆ ಮಾಡುವುದಕ್ಕಾಗಿ ಈ 3ನೇದಾಗಿ ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ನೋಡಿದೆವು. ಮತ್ತು ಆಚಾರ್ಯರ ಜನನ ಆಗಬೇಕಾದರೆ, ಅವತಾರ ಆಗಬೇಕಾದರೆ ಅವರಿಗೆ ಗರ್ಭವಾಸ ದುಃಖ ಇಲ್ಲ. ಅವರು ಒಳಗೆ ಇದ್ದಂತಹ ಗರ್ಭದಲ್ಲಿ ಇದ್ದಂತಹ ಜೀವನ ಹೊರಗೆ ಕಳಿಸಿ ಮತ್ತು ಒಳಗೆ ಪ್ರವೇಶ ಮಾಡಿದರು ಅಂತ ನೋಡಿದೆವು. ಅದು ಮಾತ್ರ ಇಲ್ಲದೆ ಆಚಾರ್ಯರ ಒಂದು ಮನತನಲ್ಲಿ ಹುಟ್ಟಬೇಕಾದರೆ ಯಾರೋ ಒಂದು ದಂಪತಿಗಳಿಗೆ ಮಗನಾಗಿ ಹುಟ್ಟೋದಲ್ಲ. ಹನುಮಂತ ಅಂಜನಾದೇವಿ ಕೇಸರಿ ದಂಪತಿಗಳಿಗೆ ಅವರು ಮಾಡಿದ ತಪಸ್ಸಿಗೆ ಹುಟ್ಟಿದರೋ, ಭೀಮಸೇನ ಕುಂತಿ ಪಾಂಡು ದಂಪತಿಗಳಿಗೆ ಅವರು ಮಾಡಿದ ಜಪ ಅನುಷ್ಠಾನಕ್ಕೆ ಮಗನಾಗಿ ಹುಟ್ಟಿದರೋ,
ಆ ಥರ ಮಧ್ಯಗೇಕ ಭಟ್ಟರು ದಂಪತಿಗಳು ಮಾಡಿದ 12 ವರ್ಷ ತಪಸ್ಸು, ತೀವ್ರೈಹಿ ಪಯೋವೃತ ಮುಖೈಹಿ ಅಂತ ಅನಂತೇಶ್ವರ ಸನ್ನಿಧಾನದಲ್ಲಿ ಮಾಡಿದಂತಹ ತಪಸ್ಸಿಗಾಗಿ, ವೃತ ಅನುಷ್ಠಾನಕ್ಕಾಗಿ ಅವರು ಮನದೆನೆಯಲ್ಲಿ ಆಚಾರ್ಯರ ಅವತಾರವನ್ನು ಮಾಡಿದ್ದಾರೆ ಅಂತ ನೋಡಿದೆವು. ಇದರಲ್ಲಿ ಒಂದು ಮಾತು ನಿನ್ನ ಹೇಳಬೇಕು ಅಂತ ಹೇಳಿ ನೆನೆಸಿಕೊಂಡದ್ದು, ಆಚಾರ್ಯರು ನಮ್ಮ ಮನೆಯಲ್ಲಿ ಹುಟ್ಟುತ್ತಾರಾ ಅಂತ. ನಮಗೆ ಯೋಗ್ಯದರೆ ಇದ್ದರೆ ಆ ಯೋಗ್ಯತೆ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ನಮಗೆ ನಿಯತ ಗುರು ಬಂದು ನಮ್ಮ ಸ್ವರೂಪವನ್ನು ತೋರಿಸಿಕೊಟ್ರೆ ನಮಗೆ ಗೊತ್ತಾಗತ್ತೆ ನಾವು ಯಾರು ಅಂತ. ಆದರೆ ಪುತ್ರರಿಲ್ಲದವರು ಸತ್ಪುತ್ರರೈದವರು, ಸರ್ವತ್ರದಲ್ಲಿ ದಿಗ್ವಿಜಯವಾಗುವುದು, ಸಕಲ ಶತ್ರುಗಳು ಕೆಡುವರು, ಉಪಮೃತ್ಯು ಬರಳಂಜುವುದು, ಸೂತ್ರನಾಮಕಣ ಸಂಸ್ತುತಿ ಮಾತ್ರದಿ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಆಚಾರ್ಯರು ಹುಟ್ಟುತ್ತಾರೆ ಅಂತ ಗೊತ್ತಿಲ್ಲ, ಆಚಾರ್ಯರನ್ನ ಸ್ತೋತ್ರ ಮಾಡುವಂತ ಮಕ್ಕಳು ಹುಟ್ಟುತ್ತಲ್ಲ ನಮ್ಮ ಮನೆಯಲ್ಲಿ. ಹುಟ್ಟಬೇಕಾದರೆ ಹುಟ್ಟಲೇಬೇಕು. ವಾಯುಸ್ತುತಿ ಸುಮಧ್ವಜಿ ಪಾರಾಯಣ ಮಾಡುವಂತಹ ಗಂಡು ಮಕ್ಕಳು, ಹರಿಕಥಾಮೃತ ಸಾರ, ಮಧ್ವನಾಮ, ಲಕ್ಷ್ಮೀ ಶೋಭಾನೆಯನ್ನ ಪಾರಾಯಣ ಮಾಡುವಂತಹ ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಬೇಕಾದರೆ ಸತ್ಪುತ್ರರೈದವರು ಯಾವಾಗ ನಮ್ಮ ಮನೇಲಿ ಹುಟ್ಟುತ್ತಾರೆ ಅಂದ್ರೆ ಸೂತ್ರನಾಮಕಣ ಸಂಸ್ತುತಿ ಮಾತ್ರದಿ ಅಂದ್ರು. ವಾಯುದೇವರಿಯ ಸೂತ್ರ ಅಂತ ಒಂದು ನಾಮ ಇದೆ. ಮಾತರಿಶ್ವ, ಸೂತ್ರ, ಇದೆಲ್ಲ ವಾಯುದೇವರಿಗೆ ಒಂದೊಂದು ಹೆಸರು, ಒಂದೊಂದು ರೂಪದಲ್ಲಿ ಈ ನಾಮದಲ್ಲಿ ಕರೆಸುತ್ತಾ ಆಚಾರ್ಯ ನಮ್ಮ ದೇಹದಲ್ಲಿ ಇದ್ದಾರೆ ಅಂತ ಹರಿಕಥಾಮೃತ ಸಾರಳಿ ಈ ನಾಮೆಲ್ಲ ಬರ್ತಾ ಇದೆ. ಆಗ ನಮ್ಮ ಮನೆಯಲ್ಲಿ ವಾಯುದೇವರನ ಸ್ತೋತ್ರ ಮಾಡುವಂತಹ ಮಕ್ಕಳು ಹುಟ್ಟಬೇಕಾದರೆ ಮಧ್ವನಾಮ ಹೇಳಿ, ಹರಿಕಥಾಮೃತ ಸಾರ ಹೇಳಿ, ಆಚಾರ್ಯರ ಮಧ್ವರಾಯರ ಸ್ಮರಣ ಮಾಡಿ, ನಮ್ಮ ಮನೆಯಲ್ಲಿ ಆಚಾರ್ಯರನ್ನ ಸ್ತೋತ್ರ ಮಾಡುವಂತ, ಆಚಾರ್ಯರ ಗುಣಗಳನ್ನ ಮುಂದೆ ಪ್ರವಚನ ಮಾಡುವಂತ ಮಕ್ಕಳಾಗಬೇಕು. ಹಂಗಂದರೆ ಆಚಾರ್ಯರನ್ನ ಸ್ಮರಣ ಮಾಡಿ ಅಂತ ನಾವು ಗ್ರಂಥಕಾರರೆಲ್ಲ ತೋರಿಸಿಕೊಡ್ತಾ ಇದ್ದಾರೆ ನಮಗೆ. ಮುಂದೆ ಆಚಾರ್ಯರನ್ನ ಸುಂದರ ಸ್ವರೂಪ ಅಂತ ಗುಣಗಳನ್ನು ನೋಡಿದೆವು. ಆಚಾರ್ಯರು ಮೂಲ ರೂಪ ಮಾತ್ರ ಇಲ್ಲ, ಒவ்வೊಂದು ಅವತಾರದಲ್ಲಿನೂ ದ್ವಾತ್ರಿಂಶ ಲಕ್ಷಣೋ ವೇದಾನ, 32 ರೂಪಗಳಲ್ಲೂ 32 ಲಕ್ಷಣಗಳನ್ನ ಆಚಾರ್ಯರು 3 ರೂಪಗಳಲ್ಲಿ ತೋರಿಸ್ತಾ ಇದ್ರು ಅಂತ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ನಮಗೆ ಅಂತ ಪುರಂದರದಾಸರು ಹೇಳಿದನ ಆ ಮಾತನ್ನ ಇಟ್ಟು ನೋಡಿದ್ದೆವು. ಆಚಾರ್ಯರು ಮೇಲ್ಬದರಿಗೆ ಪ್ರವೇಶ ಮಾಡಬೇಕಾದರೆ ಸೂರ್ಯಕೋಟಿ ಪ್ರಕಾಶ, ಚಂದ್ರನ ಕಾಂತಿ ಅಂತ ವಾಯುದೇವರನ್ನ ನೋಡಿದಾಗ ಬಂದವರು ಆಚಾರ್ಯರು ವಾಯುದೇವರೇ ಅಂತ ಎಲ್ಲ ನಿಶ್ಚಯ ಮಾಡಿಕೊಂಡ್ರು. ಅಲ್ಲಿರ ಸಜ್ಜನರ ಋಷಿ ಮುನಿಗಳೆಲ್ಲ ಅಂತ ಆಚಾರ್ಯರ ಲಕ್ಷಣವನ್ನ ಸುಭದ್ವಜಿ ವರ್ಣನ ಮಾಡಿದೆ ಅಂತ ನೋಡಿದೆವು. ಅದು ಸುಂದರ. ಮತ್ತು ಮುಂದೆ ಆಚಾರ್ಯರ ಬೇರೆ ಬೇರೆ ಗುಣಗಳು, ಆಚಾರ್ಯರ ಬಲ, ಧೈರ್ಯ, ವೀರ್ಯ, ಪರಾಕ್ರಮ ಇತ್ಯಾದಿ ಗುಣಗಳನ್ನು ನೋಡಿದೆವು. ಆಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಪುಟ್ಟ ಬಾಲಕನಾಗಿದ್ದಾಗೆ ಹಾಲು ಮೊಸರು ಪಾತ್ರೆಯನ್ನು ಮುಟ್ಟಿ ಇಟ್ಟದ್ದು, ಮುಂದೆ ಅವರೇ ಭೀಮನ ಕಲ್ಲು ಎಂಬ ದೊಡ್ಡ ಬಂಡೆ ಕಲ್ಲನ್ನ ತೆಗೆದಿಟ್ಟು ಆ ಗೆರೆ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟದ್ದು, ಮುಂದೆ ಆಚಾರ್ಯರು ಒಂದು ಎಲ್ಲಿದ್ದ ಎಲ್ಲಿ ಆ ವಾಸುದೇವ ಅಂತ ತಾಯಿ ಕರೆದಾಗ ದುರ್ಗಾ ಬೆಟ್ಟದಿಂದ ಕುಳಿದು ಬಂದದ್ದು, ಅದೇ ಆಚಾರ್ಯರು ಮೇಲ್ಬದರಿಗೆ ಹೋಗಬೇಕಾದ್ರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ, ಒಂದು ಬೆಟ್ಟದಲ್ಲಿ ಒಂದು ಪಾದ ಇಟ್ಟರೆ ಇನ್ನೊಂದು ಬೆಟ್ಟಕ್ಕೆ ಪಾದ ಇಟ್ಟು ಹಾರಿದರಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೇವೆ. ನಿನ್ನ ಆಚಾರ್ಯರು ಪರಾಕ್ರಮ ಎಂತಹದ್ದು ಅಂತ. ಮುಂದೆ ಒಂದು ವಯಸ್ಸಿನಲ್ಲಿ ಎತ್ತಿನ ಬಾಲವನ್ನು ಹಿಡಿದುಕೊಂಡು ಊರು ಪೂರಿ ಸುತ್ತಿ ಬಂದದ್ದು, ಅದೇ ಇನ್ನು ಕೊಂಚ ಬೆಳೆದಾಗ ಒவ்வೊಂದು ದೇವಾಲಯಕ್ಕೆ ಹೋಗಿ ಹೋಗಿ ಅನಂತೇಶ್ವರ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುತ್ತಾ ಇದ್ದ ಕೂಸನ್ನ ನೋಡಿ ಇದು ಸಾಮಾನ್ಯ ಕೂಸಲ್ಲ, ಮುಖ್ಯ ಪ್ರಾಣ, ಕೂಸಿನ ಕಂಡೀರ, ಮುಖ್ಯ ಪ್ರಾಣನ ಕಂಡೀರ ಅಂತ, ಇದು ಸಾಮಾನ್ಯ ಕೂಸು ಅಲ್ಲ, ಇದು ಬಂಡಿ ಅನ್ನದ ಉಂಟಿತು ಕೂಸು, ಅಂತವಕ್ಕೂ ದೊಡ್ಡ ಕೂಸು ಇದು ಅಂತ ದಾಸರು ಹೇಳಿದಂತೆ ಆ ಕೂಸನ್ನ ನೋಡಿದರು. ಮುಂದೆ ಆಚಾರ್ಯರ ಮಹಿಮೆ ಹೇಳಬೇಕಾದರೆ ಹೇಳ್ತೇವು. ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ಮಗುವಾಗ ಇದ್ದಾಗ ಅನಂತೇಶ್ವರ ಸನ್ನಿಧಾನದಿಂದ ಬಂದಾಗ ಭೂತ ಪ್ರವೇಶ ಮಾಡಿತ್ತು ಒಬ್ಬ ದೇಹದಲ್ಲಿ, ರಕ್ತವಾಂತಿಯನ್ನು ಮಾಡಿದವ. ಆಗ ಹೇಳಿದಂತೆ ಆ ಭೂತ ಹೇಳಿದ ಮಾತು, ನೀವೆಲ್ಲ ರಕ್ಷಣೆ ಆದ್ರಿ ಯಾತಕ್ಕೆ ಅಂದರೆ ಈ ಮಗುವಿನಿಂದ ಅಂತ. ಆಚಾರ್ಯರನ ಕೈಯಲ್ಲಿ ಇಟ್ಟುಕೊಂಡಿದ್ದರೆ, ಆಚಾರ್ಯರ ನಮ್ಮೊಳಗೆ ಇಟ್ಟುಕೊಂಡಿದ್ದರೆ, ಆಚಾರ್ಯರ ಗ್ರಂಥಗಳ ನಮ್ಮಲ್ಲಿ ಇಟ್ಟುಕೊಂಡಿದ್ದರೆ, ಆಚಾರ್ಯರ ಮಾತುಗಳನ್ನೇ ನಾವು ಮಾಡ್ತಾ ಇದ್ದರೆ ಅಂಜಿಕಿನ್ ಯಾತಕಯ್ಯ ಸಜ್ಜನರಿಗೆ ಅಂತ ದಾಸರು ಹೇಳಿದ ಮಾತನ್ನ ನೋಡ್ತಾ ಇದ್ದೆವು. ಮುಂದೆ ಕಳ್ಳರು ಬಂದಾಗ ತಾನೇ ಕಳಿಸಿಕೊಟ್ಟದ್ದು, ತಮ್ಮ ಶಿಷ್ಯರ ಮೂಲವಾಗಿ ಎಲ್ಲರನ್ನ ಬಡಿದು ಕಳಿಸಿದ್ದು, ಮತ್ತು ತಾನೇ ಕಲ್ಲು ಶಿಲೆಯಾಗಿ ತಮ್ಮ ಶಿಷ್ಯರನ್ನ ಮಾಡಿ ತೋರಿಸಿದ್ದಂಥ ಘಟನೆಗಳನ್ನ ನೋಡಿದ್ದೆವು. ಮುಂದೆ ಭೋಜನ ಪದಾರ್ಥಗಳು, ಆಚಾರ್ಯರು ಎಷ್ಟು ಊಟ ಮಾಡಿದ್ದಾರೆ, ಸಣ್ಣ ವಯಸ್ಸಲ್ಲಿ ಧಾನ್ಯಗಳನ್ನ ಒಂದು ಜೋಡು ತುಂಬ ಜಾನಿಯನ್ನ ಜೀರ್ಣ ಮಾಡಿ ತೋರಿಸಿದವರು. ಮುಂದೆ 40 ಕೊಡ ಹಾಳು 4,000 ಬಾಳೆಯನ್ನು ಜೀರ್ಣ ಮಾಡಿ ತೋರಿಸಿದ್ರು. ಕಾರಣ ಏನು ಅಂದ್ರೆ ಒಂದು ಮಾತು ನೆನ ಬಿಟ್ಟಿದ್ದೆವು. ಒಂದು ಊರು ತನಕ ಹೋಗಿದ್ರು, ಅಗ್ನಿಶರ್ಮ ಅವೆಲ್ಲ ಬ್ರಾಹ್ಮಣರೆಲ್ಲ ಅವರೆಲ್ಲ ಕರೆದಿದ್ರಂತೆ ಭಿಕ್ಷೆ ಮಾಡಬೇಕು ಅಂತ. ಆಚಾರ್ಯರು ಹೇಳಿದರು, ಎಲ್ಲ ನಾವು ಸನ್ಯಾಸಿಗಳು
ತುಂಬತ್ತು ಇರೋದಿಲ್ಲ, ಹೋಗ್ತಾವೇ ಇರಬೇಕು. ಆಗೇನು ಮಾಡಿ, ಇಷ್ಟು ಬಂದ್ರೆ ಭಿಕ್ಷೆ ಮಾಡಲಿಕ್ಕೆ ಪ್ರಿಯ ಪಡ್ತಾ ಇದ್ರಿ, ಆಸೆ ಪಡ್ತಾ ಇದ್ರಿ, ಇಚ್ಛೆಯನ್ನು ಇಟ್ಟುಕೊಂಡಿದ್ರಿ. ಮತ್ತೆ ಏನು ಮಾಡಬೇಕು? ಎಲ್ಲರೂ ಒಂದೇ ದಿವಸ ಭಿಕ್ಷೆ ಮಾಡಿ, ಎಲ್ಲರೂ ಒಂದೇ ಭಿಕ್ಷೆ ಮಾಡಿದ್ರು. ಆಚಾರ್ಯರು ಎಲ್ಲರ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ತೋರ್ತಿದ್ರು. ಇದೇಗೆ ಸಾಧ್ಯ ಆಗಿತ್ತು ಅಂದರೆ ಅಂಗುಷ್ಟ ಮಾತ್ರೇನೆ ಜಠಾರಗ್ನಿ, ಅವರ ಹೊಟ್ಟೆಯಲ್ಲಿ ಇರುವಂತ, ಉದರದಲ್ಲಿ ಇರುವಂತ ಆ ಜಠಾರಗ್ನಿ ಅಂಗುಷ್ಟ ಮಾತ್ರ ಇದೆ. ಇದರಿಂದ ಈ ವಿಶ್ವವನ್ನು ಜೀರ್ಣ ಮಾಡುವಂತ ಶಕ್ತಿ ಅವರಿಗಿದೆ ಅಂತ. ಅದೇ ತರ ಇಷ್ಟು ಊಟ ಮಾಡ್ತಾರಲ್ಲ, ಆಚಾರ್ಯರಿಗೆ ವೈರಾಗ್ಯ ಎಷ್ಟು ಇದೆ ಅಂದ್ರೆ 48 ದಿವಸ ಉಪವಾಸ ಮೇಲ್ಬದ್ರಿಯಲ್ಲಿ ಅಲಕನಂದಾನೆ ಆ ಜಿಲ್ ವಾಟರ್ ಅಲ್ಲಿ, ಆ ನದಿಯಲ್ಲಿ ಗಂಗೆ ಅಲಕನಂದ ತೀರ್ಥದಲ್ಲಿ ಅರುಣೋದಯ ಕಾಲೇ ಸ್ನಾನವನ್ನು ಮಾಡಿ ತೋರಿಸಿದ್ರು ಅಂತ ನೋಡ್ತೇವೆ. ಮೌನಂ, ಉಪವಾಸ, ಅಲಕನಂದಾಳೆ, ಅರುಣೋದಯದ ಕಾಲದಲ್ಲಿ ಸ್ನಾನ. ಇಷ್ಟು ವಿಶೇಷವಾಗಿ ಆಚಾರ್ಯರ ವರ್ಣನ ನೋಡುತ್ತಾ, ಆಚಾರ್ಯರಿಗೆ ಮಹಾಸಿದ್ಧಿಗಳು ಉಂಟು ಅಂತ ತಮ್ಮ ದೇಹವನ್ನ ಲೇಸಾಗಿ ಮಾಡಿಕೊಂಡು ನರಸಿಂಹ ದೇವಾಲಯನ ಒಂದು ವಡು ಅವರನ್ನ ಎತ್ತಿಕೊಂಡು ಹೋಗುವಂತೆ ಮಾಡಿ ತೋರಿಸಿದರು. ಅದೇ ಮಲ್ಲರು ಬಂದಾಗ ಅವರು ಕುತ್ತಿಯನ್ನ ಕಡಿಬೇಕು ಅಂದರೆ ಕೊರಡನನ್ನ ಎಳೆದರೆ ಕಲ್ಲಂತೆ ಕಾಣಿಸಿದರು, ಕಲ್ಲಂತೆ ತೋರಿಸಿಕೊಟ್ರು. ತನ್ನ ಬೆರಳನ್ನು ನಗಸಲಕ್ಕಾಗಲಿಲ್ಲ, ಒಂದು ಕೂದಲು ಕೊಂಕಳಿಲ್ಲ ಅಂದರೆ ಗರಿಮಾ ಎಂಬ ಸಿದ್ಧಿಯನ್ನು ತೋರಿಸಿಕೊಟ್ರು ಅಂತ ನೋಡಿದೆವು. ಮುಂದೆ ಅವರ ಐಶ್ವರ್ಯ, ಜ್ಞಾನ, ಸಂಪತ್ತಿತ್ತಾದ ನೋಡಿದರು. ತಂದೆ ಸಾಲ ತೆಗೆದಾಗ ಸಾಲ ತಕೊಂಬೇಕು ಅಂತ ಬಂದ ಆ ಬ್ರಾಹ್ಮಣರಿಗೆ ಅವರು ಕೊಟ್ಟದ್ದೇನು ಅಂದ್ರೆ ಉಳುಸೆಯನ್ನು ಬೀಜವನ್ನು ಕೊಟ್ಟಿದ್ರು. ಅದು ಸ್ವರ್ಣವಾಗಿ ಅವರಿಗೆ ಕಾಣಿಸಿತ್ತು ಅಂತ. ಆಚಾರ್ಯರು ಅಮೃತಹಸ್ತ ಅಂತ ಹೇಳ್ತೇವೆ. ಆ ವಾಯುಹು ಅನಿಲಂ ಅಮೃತಂ, ವಾಯುದೇವರು ಏನು ಕೊಡ್ತಾರೋ ಅದು ಅಮೃತ ಆಗತ್ತೆ. ರುದ್ರದೇವರಿಗೆ ವಾಯುದೇವರು ವಿಷ ಕೊಟ್ರು, ಅದು ರುದ್ರದೇವರಿಗೆ ಅದು ಅಮೃತ ಆಗಿತ್ತು ಅಂತಾರೆ. ಏನು ಅಮೃತ ಅಂದ್ರೆ ಕಂಠ ನೀಲಕಂಠನಾದರು, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ನಾಮತ್ರಯ ಉಪದೇಶವನ್ನು ಮಾಡಿದರು. ಮುಂದೆ ಅವರು ಪರಮ ವೈಷ್ಣವರವರಾಗಿ ಕೊಂಡಾಡಲ್ಪಟ್ಟದ್ರು ಅಂದ್ರೆ ಅದಕ್ಕೆ ಕಾರಣ ವಾಯುದೇವರು ಕೊಟ್ಟ ವಿಷ ರುದ್ರದೇವರಿಗೆ ಅಮೃತವಾಗಿತ್ತು ಅಂತ ವಿಶೇಷವಾಗಿ ನೋಡಿದ್ದೆವು. ಮುಂದೆ ಅವರು ಗುರುಪುತ್ರನಿಗೆ ತಲೆನೋವು ಬಂದಾಗ, ಬರ್ತಿದ್ದ ತಲೆನೋವನ್ನ ಆ ಕರ್ಣದಲ್ಲಿ ಅವರು ಗಾಳಿಯನ್ನು ಮಾಡಿದಾಗ, ಊದಿದಾಗ ಆ ತಲೆನೋವು ಪೂರ್ತಿಯಾಗಿ ಸರಿಯಾಗಿತ್ತು. ತಲೆನೋವು ಅಂದ್ರೆ ಟೆನ್ಷನ್ ನಮಗೆಲ್ಲರಿಗಿದೆ. ಬಂದರೆ ಟೆನ್ಷನ್, ಸ್ವಾಮಿಗಳು ಬೇಗ ಬಂದ್ರ ಬೇಗ ಬಂದ್ರ ನಾವು ಲೇಟ್ ಆಗಿತ್ತು ಅಂತ, ಸ್ವಾಮಿಗಳು ಲೇಟ್ ಆಗಿ ಬಂದ್ರೆ ಇಷ್ಟು ಬೇಗ ಬಂದು ಕೂತು ಬಿದ್ದಾರ ಅಂತ, ಬರಬೇಕಾದ್ರೆ ದಾರಿಲಿ ಟ್ರಾಫಿಕ್ ಟೆನ್ಷನ್, ಬಂದರೆ ನಮಗೆ ಏನಪ್ಪಾ ಎಷ್ಟು ಪಲಹಾರ ಉಂಟೋ ಇಲ್ಲವೋ, ಇದು ಲೇಟ್ ಆಗತ್ತಲ್ಲ ಅಂತ ಅಲ್ಲಿ ಟೆನ್ಷನ್, ಮನೆಯಲ್ಲಿ ಏನು ಮಾಡ್ತಾರ ಮಕ್ಕಳು ಮರಿಗಳು ಟೆನ್ಷನ್ ಇಲ್ಲದಂತೆ ಇರೋದಿನೋದೇ ಇಲ್ಲ. ಆದ್ರೆ ಆ ಟೆನ್ಷನ್ ಹೋಗ್ಬೇಕ. ತಲೆನೋವು ಅಂದ್ರೆ ಅದೇ. ಆಚಾರ್ಯರು ದೊಡ್ಡ ತಲೆನೋವನ್ನು ಪರಿಹಾರ ಮಾಡ್ತಾರಂತೆ ಕಲಿಯುಗದಲ್ಲಿ ಇರುವವರಿಗೆ. ಈ ಟೆನ್ಷನ್ ಎಂಬ ತಲೆನೋವನ್ನು ಪರಿಹಾರ ಮಾಡಿ ಕೂಲಾಗಿರಿ ಅಂತಾರೆ. ನಾವೇ ವಾಯುದೇವರು ಕೂಲ್ ಮಾಡ್ತೇವೆ ಅಂತಾರೆ ವಾಯುದೇವರು ಅಂತ. ಅವರಿಗೆ ಅದು ಮಾತ್ರ ಅಲ್ಲ, ಜನ್ಮಾದಿಗಳ ನೆನಪನ್ನು ತಂದುಕೊಟ್ಟು ಅವರಿಗೆ ಜ್ಞಾನವನ್ನು ಕೊಟ್ಟಿದ್ದರು ಗುರುಪುತ್ರನಿಗೆ ಅಂತ ವಿಶೇಷವಾಗಿ ನೋಡಿದೆವು. ಅಪಮೃತ್ಯು ಪರಿಹಾರ ಆಗಬೇಕಾದರೆ ವಾಯುದೇವರ ಅನುಗ್ರಹ ಬೇಕು ಅಂತ ವಿಶೇಷವಾಗಿ ಎಷ್ಟೋ ಮಹಿಮೆಗಳನ್ನ ನೋಡ್ತಾ ಬಂದಿದ್ದೆವು ನಿನ್ನೆ. ಅಂತ ಮಹಿಮೆಗಳಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರೋದು ವಾಯುದೇವರ ವಿಶೇಷವಾದ ಒಂದು, ನಿನ್ನೆ ನಾವು ಮುಟ್ಲಕ್ಕಾಗಲಿಲ್ಲದು ಈ ಒಂದು ಭಾಗ. ವಾಯುದೇವರಿಗೆ ತೀರ್ಥಕ್ಕೆ ಸಂಬಂಧ ಏನು ಅಂತ. ವಾಯುದೇವರು ಇದ್ದ ಜಾಗದಲ್ಲಿ ನೀರಿರುತ್ತೆ ಅಂತಾರೆ. ಯಾತಕ್ಕೆ? ಅವರೋட ಚರಿತ್ರೆ ನೋಡಿದರೆ ನಮಗೆ ಗೊತ್ತಾಗತ್ತೆ. ವಾಯುದೇವರು ತಮ್ಮ ತಾಯಿ ತಂದೆ ದಿನಾಲು 4 ಪರಶುರಾಮರು ನಿರ್ಮಾಣ ಮಾಡಿದ 4 ತೀರ್ಥದಲ್ಲಿ ಸ್ನಾನ ಮಾಡ್ತಾ ಬರೋರಂತೆ. ಸಾಧನ ದ್ವಾಸ ಇತ್ಯಾದಿ ದಿನಗಳಲ್ಲಿ ಅವರಿಂದ ಹೋಗಲಕ್ಕಾಗಲಿಲ್ಲ ಅಂದ್ರೆ ಏನು ಮಾಡೋದು? ತಾಯಿ ಸಂಕೋಚ ಆಗುತ್ತಾ ಇತ್ತು. ತಾಯಿ ಏನು ಯೋಚನೆ ಮಾಡಬೇಡಿ, ನಮ್ಮನೆಯಲ್ಲೇ ನಾ ಮಾಡ್ತೇನೆ ಅಂತೇಳಿ ಒಂದು ಕುಚ್ಚಿ ಇಟ್ಟು ಗುದ್ದಿದ ವಾಸುದೇವ. ಅಲ್ಲಿಂದ ನೀರು ಬರ್ಲಿಕ್ಕೆ ಶುರುವಾಗಿತ್ತು. ನೀರು ಬಂದಿದ್ದರೆ ಅದನ್ನ ಹೇಳಿದ ವಾಸುದೇವ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯಾಗಿತ್ತು. ವಾಸುದೇವ ತೀರ್ಥ 5ನೇ ತೀರ್ಥ. ಋಷಿಕೇಶ ತೀರ್ಥರು ತಮ್ಮ ಸಂಪ್ರದಾಯ ಪದ್ಧತಿ ಕೊಟ್ಟಿದ್ದಾರೆ. ಪರಿಮಾರ ಶ್ರೀಗಳು ಈ ಅನುಗ್ರಹ ಭಾಷಣ ಮಾಡಲಿಕ್ಕಿದ್ದಾರೆ ಅಂತ ಪರಿವಾರ ಮಠದ ಮೂಲಗುರುಗಳು ಋಷಿಕೇಶ ತೀರ್ಥರು. ಅವ್ರು ಹೇಳ್ತಾರೆ, ಯಾವರೊಬ್ಬರು ತೀರ್ಥಾನಾಂ ಪಂಚಕೇ ಸ್ನಾತ್ವಾ ತೃಪ್ತ್ವಾ ದುರ್ಗಾವಲೋಕನಂ ಉಪಾಸ್ಯ ಶರಣೋ ವಾಯೋ ಕೃತಕೃತ್ಯೋ ಭವೇನ್ನರಹ ಅಂತ ಯಾವರೊಬ್ಬರು ಪಾಜಕ ಕ್ಷೇತ್ರದಲ್ಲಿರುವಂತಹ ಪರಶುರಾಮ ತೀರ್ಥರು ನಿರ್ಮಾಣ ಮಾಡಿದಂತಹ 4 ತೀರ್ಥಗಳು, ವಾಯುದೇವರು ನಿರ್ಮಾಣ ಮಾಡಿಕೊಟ್ಟಿರುವ 5ನೇ ತೀರ್ಥ ವಾಸುದೇವ ತೀರ್ಥ ಮತ್ತು ಆ ದುರ್ಗಾದೇವಿ ಪರಶುರಾಮರು ಪ್ರತಿಷ್ಠೆ ಮಾಡಿದಂತಹ ದುರ್ಗಾ ಬೆಟ್ಟದಲ್ಲಿರುವಂತಹ ದುರ್ಗಾದೇವಿ, ಹರಿ, ಲಕ್ಷ್ಮಿ, ವಾಯುದೇವರು ಮಾಡಿದ ತೀರ್ಥ ಸ್ನಾನವನ್ನು ಮಾಡಿ ದುರ್ಗಾದೇವಿ ದರ್ಶನವನ್ನು ಮಾಡುತ್ತಾ
ನೀನು ಹೇಳಿದೆವು ಪಾಜಕ ಕ್ಷೇತ್ರದಲ್ಲಿ ಅವರು ಮೇಲೆ ದುರ್ಗಾಪಟ್ಟದಿಂದ ಕುಣಿಬೇಕಾದ್ರೆ ಅವರ ಪಾದ ಕುರುತಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ವಾದಿರಾಜರು ವಿಶೇಷವಾಗಿ ಆಚಾರ್ಯನ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಆ ಪಾದ ಕುರುತನ ದರ್ಶನ ಮಾಡಿದರೆ ಅವರಿಗೆ ಈ ಒಂದು ಜನ್ಮ ಸಾರ್ಥಕ ಅಂತ ಹೇಳುದು. ಋಷಿಕೇಶ ತೀರ್ಥ ಈ ಜನ್ಮ ಸಾರ್ಥಕ ಆಗುತ್ತಾ ಇದೆ ಅಂತ. ಆಗ ಮನೆಯಲ್ಲಿ ತೀರ್ಥವನ್ನು ನಿರ್ಮಾಣ ಮಾಡಿಕೊಟ್ಟದವರು ಆಚಾರ್ಯರು. ಮುಂದೆ ಅವರು ಗುರುಕುಲ ವಾಸಕ್ಕೆ ಹೋಗಿದ್ರು. ಗುರುಕುಲ ವಾಸಕ್ಕೆ ಹೋದಾಗ ಗುರುಪತ್ನಿಗೆ ಇಷ್ಟು ಗುರುಕುಲದಲ್ಲಿರುವಂತ ಎಲ್ಲರಿಗೂ ಕೂಡ ಅಡಿಗೆ ಮಾಡುವ ವ್ಯವಸ್ಥೆ ಮಾಡ್ಲಿಕ್ಕೆ ನೀರು ತುಂಬ ದೂರ ಹೋಗಿ ತಗೊಂಡು ಬರ್ತಾ ಇದ್ರಂತೆ. ಗುರುಪತ್ನಿ ಅಂದ್ರೆ ತಾಯಿ ಸ್ನಾನ. ಆಚಾರ್ಯರು ಹೇಳಿದ್ರಂತೆ, ಇಲ್ಲಿಯೇ ನಾನು ನಿರ್ಮಾಣ ಮಾಡಿ, ನೀವು ಎಲ್ಲಿ ನೀರು ಹುಡುಕೊಂಡು ಹೋಗಬೇಡಿ ತಾಯಿ, ಇಲ್ಲಿಯೇ ಮಾಡ್ತೇನೆ. ಮನೆಯಲ್ಲೇ ಒಂದು ಕೋಳು ತಕೊಂಡ್ರು, ಅಲ್ಲಿ ಗುಕ್ಕಿದ್ರು, ನೆಲದಲ್ಲಿ ಹಾಕಿದಾಗ ಒಳಗಂತ ನೀರು ಬರ್ಲಿಕ್ಕೆ ಶುರುವಾಗಿತ್ತು. ಅಲ್ಲಿ ಒಂದು ದಂಡ ತೀರ್ಥವನ್ನ ತನ್ನ ಪೂರ್ವಾಶ್ರಮ ಗುರುಗಳಿಗಾಗಿ ಮಾಡಿಕೊಟ್ರು ಆಚಾರ್ಯರು. ಇದು ಎರಡನೇದು. ಮೂರನೇದು, ಆಚಾರ್ಯರು ಪೀಠದಲ್ಲಿದ್ದಾಗ ತೀರ್ಥಯಾತ್ರಾ ಕ್ರಮದಲ್ಲಿ ಶ್ರೀಮುಷ್ಟ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೋಡ್ರಿ, 9 ಮಧ್ವ ಕ್ಷೇತ್ರದಲ್ಲಿ ಅದು ಒಂದು ಶ್ರೀಮುಷ್ಟ. ಇಲ್ಲಿ ಇದೆ ತಿರುಕೋವಿಲೂರ್, ಉಡುಪಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂತ್ರಾಲಯ ಇತ್ಯಾದಿ ಕ್ಷೇತ್ರಗಳೆಲ್ಲ ಇದೆ. ಅಂದ್ರೆ ಒಂದು ಇವತ್ತು ಆಚಾರ್ಯರ ಮಾತು ಬಂದಿದೆ ಅಂದ್ರೆ ನಮ್ಮೂರು ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿ ಇರುವಂತಹ ಕ್ಷೇತ್ರ ನರವತ್ರ ಪ್ರತೀಕ ಕ್ಷೇತ್ರಾವಳಿ ಅಂತ 9 ಕ್ಷೇತ್ರದಲ್ಲಿ ಒಂದು ಅಂತ ಹೇಳ್ತಾರೆ. ಅಂತ 9 ಕ್ಷೇತ್ರದಲ್ಲಿ ಒಂದಾಗಿರುವಂತಹ ಅಲ್ಲಿ ತೀರ್ಥಯಾತ್ರೆ ಮಾಡ್ತಾ ಬರುವ ಸಮಯದಲ್ಲಿ ಶ್ರೀಮುಷ್ಟಕ್ಕೆ ಬಂದಿದ್ದರೆ ಶ್ರೀಮುಷ್ಟದಲ್ಲಿ ಒಂದು ಗರ್ಭವತಿ ಅವಳು ನೀರು ತೆಗೆಯಲಕ್ಕ ಹೋಗಬೇಕಾದರೆ ದೊಡ್ಡ ಕೊಡದಲ್ಲಿ ನೀರು ತಕೊಂಡು ಬರಬೇಕು, ತುಂಬ ದೂರ ಹೋಗಿ ತಗೊಂಡು ಬರ್ತಾ ಇದ್ದಳಂತೆ. ನಾವು ಪ್ರದಕ್ಷಿಣ ನಮಸ್ಕಾರ ಮಾಡಬೇಕಾದ್ರೆ ಹೆಂಗ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾನಿಕಾಣಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ಧಾನಿ ಧಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಒவ்வೊಂದು ಪ್ರದಕ್ಷಿಣ, ಒவ்வೊಂದು ಹೆಜ್ಜೆಗೆ ಜನ್ಮಾಂತರ ಪಾಪಗಳು ನಾಶ ಆಗ್ತಾ ಇದಂತೆ ಪ್ರದಕ್ಷಿಣ ಮಾಡುವಾಗ. ತರ ಮಾಡುವಾಗ ಎಲ್ಲಿಯೋ ನೋಡ್ತಾ ಮೊಬೈಲ್ ಚೆಕ್ ಮಾಡ್ತಾವೆ, ಅವರವರು ನೋಡ್ತಾ ಹಲೋ ಹೈ ಭೈ ಹೇಳ್ತಾ ಮಾತಾಡ್ತಾ ಓಡ್ತಾ ಬೇಗವ ಇಲ್ಲ. ತುಂಬಿದ ಗರ್ಭವತಿ, ಈಗ ಈತೋ ನಾಳೆಯೋ ಮಗು ಹುಟ್ಟತ್ತೆ ಅಂತ ಹೇಳುವಂತ ಒಂದು ಗರ್ಭಿಣಿ ಒಂದು ಸ್ತ್ರೀ ತನ್ನ ನಡುವಿನಲ್ಲಿ ತುಂಬಿದ ಕೊಡ ನೀರನ್ನ ಇಟ್ಟುಕೊಂಡು ನಡೆದರೆ ಎಷ್ಟು ಲಘುವಾಗಿ ನಿಧಾನವಾಗಿ ನಡೀತಾಳೆಯೋ ಆ ತರ ನಡೀಬೇಕು ಅಂತ. ಆ ತರ ನಡೆಯುವಂತ ಸ್ತ್ರೀನ ನೋಡಿದರಲ್ಲಿ ಅವರಿಗೆ ಆಚಾರ್ಯ ನೋಡಿದಾಗ ಪ್ರದರ್ಶನ ಮಾಡಲಿಲ್ಲ, ಮನೆಗೆ ನೀರು ತಗೊಂಡ್ಬಳಕ್ಕಾಗಿ ಹೋಗ್ತಾ ಇದ್ದಳು. ಆಚಾರ್ಯ ನೋಡಿದರು, ತಾಯಿ ಏನಮ್ಮ ಇಷ್ಟು ದೂರ ಹೋಗ್ತಾ ಇದ್ದಿಲ್ಲ, ಇನಿಮೇ ನೀ ಕಷ್ಟ ಪಡಬಾರದು ಅಂದ್ರು. ತಾಯಿ ಆಚಾರ್ಯರೇ ಕರುಣ ನೋಡಿ. ನಮ್ಮ ಮಧ್ವ ಸಿದ್ಧಾಂತ ಸ್ತ್ರೀಗಳನ್ನ ದೂರ ಮಾಡಿ ಇಟ್ಟ ಸಿದ್ಧಾಂತ ಅಲ್ಲ ಅಂದ್ರು. ಯಾತಕ್ಕೆ ಅಂದ್ರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಏಕಚಕ್ರಪುರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏಕಚಕ್ರಪುರದಲ್ಲಿ ಬಕಾಸುರನ ವಧ ಮಾಡುವಂತಹ ಸಮಯದಲ್ಲಿ ಆಚಾರ್ಯರು ಒಂದು ಬ್ರಾಹ್ಮಣ ಮನೆಯಲ್ಲಿ ಯಾರ ಮನೆಯಿಂದ ಮಗು ಯಾರು ಅವನಿಗೆ ಬಕಾಸುರನಿಗೆ ಆಹಾರವಾಗಿ ಆಗಬೇಕಾದ್ರೆ ಅವರು ಘಟನೆ ಮಾತು ನಡೀತಾ ಇತ್ತು. ಅಲ್ಲಿ ಸಂಭಾಷಣೆ ನಡೀತಾ ಇರಾವೆಲ್ಲ ಅವರು ಹೇಳಿದ್ರು ನಾವು ಹೋಗುತ್ತಾನೆ ಅಂತ. ಹೆಂಡತಿ ಹೇಳಿದ್ರು ನಿಮ್ಮನ್ನು ಬಿಟ್ಟು ಬರೋದಿಲ್ಲ, ನಾವು ಹೋಗುತ್ತಾನೆ ಅಂತ ಹೇಳಿತ್ತು. ಮಗ ಹೇಳಿದಮ್ಮ ಮಗ ದೊಡ್ಡಮ್ಮ ಮನೆಗೆ ನಾವು ಹೋಗುತ್ತಾನೆ ಅಂತ ಹೇಳಿದ. ಮಗಳು ಹೇಳಿಲು ನನ್ನಿಂದ ಏನು ಪ್ರಯೋಜನ, ನಾ ಇನ್ನೊಂದು ಮನೆಗೆ ಹೋಗುತ್ತಾಳೆ, ಏತಿದ್ದು ನನ್ನಿಂದ ನಿಮಗೆ ಪ್ರಯೋಜನ ಇಲ್ಲ, ನಾವು ಹೋಗುತ್ತಾನೆ ಎಂದು. ಆಗ ಆಚಾರ್ಯರು ಆ ಬ್ರಾಹ್ಮಣರು ಒಳಗಿದ್ದು ಮಾತಾಡಿಸಿದ್ರಂತೆ. ಏನು ಮಾತು ಅಂದ್ರೆ, ಸ್ತ್ರೀಯಾದವಳು ಏನು ಒಂದು ಮಾತಾಡಿ ಇಟ್ಟಿಮ್ಮ, ಸ್ತ್ರೀ ಒಂದು ಒಳ್ಳೆ ಸದ್ಪುತ್ರ ಒಂದು ಮನೆಯಲ್ಲಿ ಹುಟ್ಟಿದರೆ, നല്ല ಭಕ್ತನಾಗಿ ಧರ್ಮ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ಅವರ ಪಿತೃಗಳು ಏನೋ ಒಂದು ಕಾರಣದಿಂದ ನರಕದಲ್ಲಿ ಕುದಿಯುವಂತ ಎಣ್ಣೆಯಲ್ಲಿ ಕಷ್ಟಪಡ್ತಾ ಇದ್ರೂ ಕೂಡ ಆನಂದದಿಂದ ಕುಡಿತಾರಂತೆ. ಒಂದು ದಿವಸ ನನ್ನ ಮೊಮ್ಮಗ ಮಾಡುವಂತ ಸಾಧನೆಯಿಂದ ನಾವು ಹೊರಗೆ ಬರ್ತೇನೆ ಅಂತ. ಆಗ ಸತ್ಪುತ್ರ ಒಬ್ಬ ಹುಟ್ಟಿದರೆ ಒಂದು ಕುಲವನ್ನು ಉದ್ಧಾರ ಮಾಡ್ತಾನೆ. ಅಂದ್ರೆ ಒಂದು ಸತ್ಪುತ್ರಿ ಒಂದು ಸ್ತ್ರೀಯಾದವಳು ಹುಟ್ಟಿದರೆ ಅವಳು ಹುಟ್ಟಿದ ಮನೆ, ಮದುವೆ ಮಾಡಿಕೊಂಡು ಹೋದ ಮನೆ, 2 ಕುಲವನ್ನು ಉದ್ಧಾರ ಮಾಡುತ್ತಾಳೆ ಅಂತ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ವಿಷಯವನ್ನು ತಿಳಿಸ್ತಾರೆ. ಇಲ್ಲ ಮುಂದೆ ತೋರಿಸಿಕೊಡ್ತಾರೆ ಸ್ತ್ರೀಗಳಿಗೆ ಎಷ್ಟು ಒಂದು ಇಂಪಾರ್ಟೆನ್ಸ್ ಥ್ರೂ ಲೇಡೀಸ್. ನಮ್ಮ ಶಾಸ್ತ್ರ, ನಮ್ಮ ಧರ್ಮಶಾಸ್ತ್ರ ಹೇಳ್ತಾ ಇದೆ ಅಂತ. ಆಗ ಏನ್ ಮಾಡಿದರು, ಶ್ರೀಮುಷ್ಣದಲ್ಲಿ ದಂಡವನ್ನು ಹಾಕಿದಾಗ ಅಲ್ಲಿಂದ ತೀರ್ಥ ಬರ್ಲಿಕ್ಕೆ ಶುರುವಾಗಿತ್ತು. ಅದು ಶ್ರೀಮುಷ್ಣದಲ್ಲಿ ದಂಡ ತೀರ್ಥವಾಗಿದೆ. ಮುಂದೆ ಆಚಾರ್ಯರು ಕೇಳ್ತೇವು, ನಾನು ಗಂಗಾ ಯಾತ್ರೆಗೆ ಹೊರಡ್ತಾನೆ ಎಂದರು. ಅಕ್ಷುತ ಪ್ರೇಕ್ಷರಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಕೊಂಡ್ರು. ನಾ ಗಂಗಾ ಯಾತ್ರೆಗೆ ಹೊರಡ್ತೇನೆ ಅಂತ ಹೇಳಿದಾಗ ಅಕ್ಷುತ ಪ್ರೇಕ್ಷರಿಗೆ ತುಂಬಾ ವಿಚಾರ ಆಗಿತ್ತಂತೆ. ಈಗ ತರ ನಮ್ಮ ಶಿಷ್ಯ ಬಂದಿದ್ದಾನೆ, ಅವನ ಮುಖಕಮಲದಿಂದ ನಾವು ಸಚ್ಚಾಸ್ತ್ರವನ್ನ ಸರಿಯಾದ ವಿಷಯಗಳನ್ನು ತಿಳಿತಾ ಇದ್ದೆವು, ಈಗ ದೂರ ಹೋಗುತ್ತಾನೆ ಅಂತ ಹೇಳ್ತಾನಲ್ಲ ಅಂತೇಳಿ ಅನಂತೇಶ್ವರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಅಕ್ಷುತ ಪ್ರೇಕ್ಷರು. ಏನು ಅಂದ್ರೆ ನನ್ನ ಶಿಷ್ಯ ನನ್ನ ಜೊತೆಯಾಗಿ ಇರಬೇಕು ಸ್ವಾಮಿ ಅಂತ.
ಹೆಂಗ ನೋಡಿ, ನಾವು ಈತ ಹಂಗತಾನೆ ಹೇಳ್ತೇವೆ, ಹೆಣ್ಣು ಮಕ್ಕಳನ್ನ ಇಟ್ಟಂತೇವೆ 25 ವಯಸ್ಸು 28 ವಯಸ್ಸು ಬಿಟ್ಟು ಹೋದ್ರೆ ನನ್ನ ಮಗಳು ಬಿಟ್ಟು ಹೋಗುತ್ತಾಳಂತ. ಇಟ್ಟು ಮಕ್ಕಳಿಗೆ ಮದುವೆ, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದಿಲ್ಲ, ಗಂಡು ಮಕ್ಕಳೇ ಅಲ್ಲಿ ಮದುವೆ ಆಗೋದಿಲ್ಲ. ಆದರೆ ಅವರ ಉದ್ದೇಶ ಹಂಗ ಇಲ್ಲ, ವಿಷಯಗಳು ತಿಳಿಯಬೇಕು ಅಂತ. ಅವರ ಅವತಾರ ಮಾಡಿ ಬಂದದೇ ನಮ್ಮಂಥವರಿಗೆ ಸಜ್ಜನರಿಗೆ ಒಳ್ಳೆ ವಿಷಯಗಳು ಹೇಳಬೇಕು ಅಂತ. ಆಗ ಆಚಾರ್ಯರು ಈ ತರ ಹೇಳಿದ ಕ್ಷಣ ಏನಾಗಿತ್ತು ಅಂದ್ರೆ ಅಲ್ಲಿ ವಿಶೇಷವಾಗಿ ಭಗವಂತ ಪ್ರೇರಣೆ ಆಗಿತ್ತು. ಗಂಗಾದೇವಿ ಇಲ್ಲಿ ಆವಿರ್ಭವಿಸಿತಾಳೆ ಇದ್ದ, ಇಲ್ಲಿ ದೃಶ್ಯಲಾಗುತ್ತಾಳೆ ಅಂತ ಹೇಳಿ. ಆಗ ಆ ಅನಂತ ಸರೋವರದಲ್ಲಿ ಆ ಗಂಗಾದೇವಿ ಪ್ರವಾಹ ಆಗಿತ್ತು ಅಂತ ಹೇಳ್ತಾರೆ. ಗಂಗಾದೇವಿ ಪ್ರವಾಹ ಆಗಿತ್ತು ಅಂದ್ರೆ ಅನಂತ ಸರೋವರದಲ್ಲಿ ಗಂಗಾದೇವಿಯ ಸನ್ನಿಧಾನ ಆಗಿತ್ತು. ಇವತ್ತು ಕೂಡ ಉಡುಪಿ ಕ್ಷೇತ್ರದಲ್ಲಿ 12 ವರ್ಷಕ್ಕೆ ಒಂದು ಬಾರಿ ಗಂಗಾದೇವಿ ಬರ್ತಾಳೆ ಎಂಬ ಆ ಒಂದು ಸಂಪ್ರದಾಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇವೆ. ಆಗ ಆಚಾರ್ಯರು ಎಲ್ಲಿ ಇದ್ದಾವೆಯೋ ಅಲ್ಲಿ ಗಂಗಾ ಬರ್ತಾಳೆ. ಮುಂದೆ ಆಚಾರ್ಯರು ಗಂಗಾ ಸ್ನಾನಕ್ಕಾಗಿ ಹೋಗಿದ್ರು, ಪಾಠ ಪ್ರವಚನ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಎಲ್ಲ ಶಿಷ್ಯರುಗಳು ಪಾಠ ಆಗುತ್ತಾ ಇದೆ. ಗಂಗಾ ನದಿ ಹರಿತಾ ಇದೆ, ಎಲ್ಲಿ ತುಂಬಾ ದೂರವಾಗಿ ಹರಿತಾ ಇದೆ. ತುಂಬಾ ದೂರ ಹರಿತಾ ಇರುವಂತಹ ಗಂಗಾ ಅದು ಸಮುದ್ರನಂತೆ, ಸಮುದ್ರದಲ್ಲಿ ಹೆಂಗೆ ವೇವ್ಸ್ ಬರ್ತಾ ಇದೆಯೋ ಆ ತರ ಬಡಿದುಕೊಂಡು ಬಂದು ಆಚಾರ್ಯರ ಪಾದವನ್ನ ಸ್ಪರ್ಶ ಮಾಡಬೇಕು ಅಂತ ಬಂದಳುಂತೆ. ನೋಡಿ ಯಾತಕ್ಕೆ ಅಂದ್ರೆ ಎಷ್ಟೋ ಜನಗಳು ನಮ್ಮಲ್ಲಿ ಸ್ನಾನ ಮಾಡ್ತಾರೆ, ಪಾಪವನ್ನು ನಮ್ಮಲ್ಲಿ ಹಾಕಿ ಹೋಗುತ್ತಾರೆ. ನಾವು ಆಚಾರ್ಯರ ಪಾದವನ್ನ ಸ್ಪರ್ಶ ಮಾಡಿದ ಮಾತ್ರದಿಂದ ನಮ್ಮ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಗಂಗಾದೇವಿ ಬಂದು ಆಚಾರ್ಯರ ಪಾದವನ್ನ ಸ್ಪರ್ಶ ಮಾಡಿದ್ದಾಳೆ. ಅಂದ್ರೆ ಗಂಗಾ ನದಿ ಹೋದ ಕೂಡ ಆಚಾರ್ಯರನ್ನ ಗಂಗೆ ಹುಡುಕಿಕೊಂಡು ಬಂದಿದ್ದಾಳೆ ಅಂತ. ಈ ತರ ಎಷ್ಟೋ ವಿಷಯಗಳು ನಾವು ನೋಡ್ತಾ ಇದ್ದೇವು. ಆಚಾರ್ಯರ ಮಹಿಮೆ ಅಷ್ಟು. ಅವರು ಇದ್ದ ಜಾಗದಲ್ಲಿ ನೀರಾಗುತ್ತಾ ಇದೆ, ಇದ್ದ ಜಾಗದಲ್ಲಿ ತೀರ್ಥ ಬರ್ತಾ ಇದೆ. ನೀರು ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಏನು? ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಇವರೇ ತೀರ್ಥರು. ಅಭ್ರಮಂ ಭಂಗರಗಿತಂ ಅಜುಳಂ ವಿಮಳಂ ಸದಾ ಆನಂದ ತೀರ್ಥ ಮಧುಳಂ ಭಜೆ ತಾಪತ್ರಯಾಪಹಂ. ವ್ಯಾಸರಾಜರು ಕೊಂಡಾಡ್ತಾರೆ ಆನಂದ ತೀರ್ಥ ಎಂಬ ಈ ಒಂದು ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ. ಯಾತಕ್ಕೆ ಅಂದ್ರೆ ಈ ಸ್ನಾನ ನಮಗೆ ಮುಕ್ತಿಗೆ ಮಾರ್ಗ ಅಂತ. ಈ ಸ್ನಾನ ದೊಡ್ಡ ತಾಣ. ಯಾತಕ್ಕೆ? ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ಅಂದ್ರು ಪುರಂದರದಾಸರು. ಏನೋ ಮಡಿಮಡಿ ಎಂದು ಶ್ರೀಶೈಲದ ಕಾಗಿಯಂತೆ ನೀರು ಸುರಕೊಂಬಾದಿಂದ ಮಡಿ ಆಗೋದಿಲ್ಲ. ಅಂತರಂಗದಲ್ಲಿ ಶುದ್ಧರಾಗಬೇಕಾದರೆ ಹರಿ ವಾಯು ಗುರುಗಳ ಸ್ಮರಣ ಮಾಡುತ್ತಾ ನಾವು ಮಾಡುವಂತ ತೀರ್ಥ ಸ್ನಾನ ನಮ್ಮ ಮನೆಯಲ್ಲಿ ಬಾತ್ರೂಮಲ್ಲಿ ಬಕೆಟ್ ಕಪ್ಪಿಟ್ಟು ಮಾಡಿಕೊಂಡ್ರು ತೀರ್ಥ ಸ್ನಾನವೇ. ಗಂಗಾದಿ ತೀರ್ಥಯಾತ್ರೆಗೆ ಹೋಗಿ ಎಲ್ಲರನ್ನ ಬೈಕೊಂಡು ತೀರ್ಥ ಸ್ನಾನ ಮಾಡಿದರೆ ಅದು ತೀರ್ಥ ಸ್ನಾನ ಅಲ್ಲ ಅಂದ್ರು. ದೊಡ್ಡ ತೀರ್ಥ ಸ್ನಾನ ಅಂದ್ರೆ ಆಚಾರ್ಯರ ಚರಿತ್ರೆ, ಆಚಾರ್ಯರ ಸ್ಮರಣೆ, ಇದುವೇ ದೊಡ್ಡ ತೀರ್ಥ ಸ್ನಾನ. ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಅಂದ್ರು ಪುರಂದರದಾಸರು. ಇವತ್ತು ಇಲ್ಲಿ ಉಳ್ಳಗರಂ ಕ್ಷೇತ್ರದಲ್ಲಿ ಎಲ್ಲರೂ ಸಜ್ಜನರು ಕೂಡಿ ಆ ಭಜನೆಯನ್ನು ಮಾಡುತ್ತಾ, ಚೆನ್ನಾಗಿ ಭಜನೆಯನ್ನು ಹಾಡು ಹೇಳುತ್ತಾ, ಭಗವಂತನ ಕಥೆಗಳನ್ನು ಶ್ರವಣ ಮಾಡುತ್ತಾ ಗುರುಗಳಿಗೆ ಸೇವೆ ಮಾಡ್ತೇವಲ್ಲ, ಈ ಓದದ್ದು ಸಾಧು ಸಜ್ಜನರ ಸಂಘ ಅಧಿಕ ಮಾಸಲ್ಲಿ ಮಾಡಿರುವ ದೊಡ್ಡ ಗಂಗಾ ಸ್ನಾನ ಅಂದ್ರೆ ಇದುವೇ. ಇದಕ್ಕಿಂತ ದೊಡ್ಡ ಗಂಗಾ ಸ್ನಾನ ಬೇರೆ ಒಂದಿಲ್ಲ ಅಂತ ವಿಶೇಷವಾಗಿ ಆಚಾರ್ಯರು ಆ ತೀರ್ಥ ಮಹಿಮೆಗಳನ್ನ ನೋಡ್ತಾ ಇದ್ದೇವು. ನಾವು ಆಚಾರ್ಯರು ಮಾತ್ರ ಇಲ್ಲ, ನಾವು ಎಷ್ಟೋ ಚರಿತ್ರೆಯನ್ನು ಕೇಳಿದ್ದೆವು. ಆಚಾರ್ಯರ ಪರಂಪರೆಯಲ್ಲಿ ಬಂತ ಜಯತೀರ್ಥರು ಮಳಕೇಡಾಲಿ ಆ ಒಂದು ಯರಗೋಳ ಗುಹೆಯಲ್ಲಿ ಕೂತನು ಗ್ರಂಥ ರಚನೆ ಮಾಡ್ತಾ ಇದ್ದಾರೆ. ಆ ಊರಲ್ಲಿ ಒಬ್ಬ ಒಳ್ಳೆ ಗೆರೆ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ಏನು ಮಾಡಿದ್ರು ಗೆರೆ ನೀರು ನಿಲ್ಲೋದಿಲ್ಲ, ಒಡೆದು ಹೋಗುತ್ತಾ ಇತ್ತು. ರಾಮದೇವರಿಗೆ ಸೇವೆ ಮಾಡಿದ. ರಾಮದೇವರು ಸ್ವಪ್ನ ಬದಲು ಹೇಳಿದ್ರಂತೆ, ಈ ಊರಿನಲ್ಲಿ ದೊಡ್ಡ ಜ್ಞಾನಿಗಳಿದ್ದಾರೆ, ಅವರು ಅಣಗರಗ ಪಡೆದು ನೀ ಕೆಲಸ ಮಾಡಿದ್ರೆ ಪೂರ್ತಿ ಆಗತ್ತೆ. ನೇರಾಗಿ ಯರಗೋಳಗ ಹುಡುಕಿನ ಬಂದು ಜಯತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಲ್ಲಿದ್ದ ಮೃತ್ತಿಗೆಯನ್ನು ಕೊಟ್ಟಿರುತ್ತೆ. ಹಾಕಪ್ಪ ಇದನ್ನ ಕೊಂಚ, ಈ ಮೃತ್ತಿಗೆಯನ್ನು ಹಾಕು ಅಂತ ಹೇಳಿದಾಗ ಅವ ಭಕ್ತಿಯಿಂದ ಹೋಗಿ ಆ ಮೃತ್ತಿಗೆಯನ್ನ ಗೆರೆಯಲ್ಲಿ ಹಾಕಿ ಗೆರೆಯನ್ನು ನಿರ್ಮಾಣ ಮಾಡಿದರೆ ಇವತ್ತು 600-700 ವರ್ಷ ಆದ್ರೂ ಗೆರೆ ಹಂಗೇ ಇದೆ ಅಂತ. ಆಚಾರ್ಯರು ಪರಂಪರೆ ಬಂತ ಜಯತೀರ್ಥರು ಅವರು ಸಾಮಾನ್ಯರಲ್ಲ, ಇಂದ್ರಾವತಾರ ಮಳೆಯ ಅಭಿಮಾನಿ ದೇವತೆಯವರು. ಆಚಾರ್ಯ ಪರಂಪರೆಗೆ ಬಂದ ಜಯತೀರ್ಥರಿ ಅಂತ ಅನುಗ್ರಹ ಆಗಿದೆ ಆಚಾರ್ಯರಿಂದ. ಶ್ರೀಪಾದರಾಜರು ನರಸಿಂಹತೀರ್ಥ ನಿಲಯಂ ಅಲ್ಲಿ ಇದ್ದುಂಡು ಪಾಠ ಹೇಳ್ತಾ ಇದ್ದರು ಅಂದ್ರೆ ಗಂಗಾ ಸನ್ನಿಧಾನ ನರಸಿಂಹತೀರ್ಥದಲ್ಲಿ ಆಗಿತ್ತು ಅಂತ ಶ್ರೀಪಾದರಾಜರ ಕಥೆಯಲ್ಲಿ ಕೇಳ್ತಾ ಇದ್ದೆವು. ಸತ್ಯಧರ್ಮ ತೀರ್ಥರಿಗೆ ಗಂಗಾ ಹೇಗಾಳೆ ದರ್ಶನ ಮಾಡ್ತಾ ಕೊಡ್ತಾ ಇದ್ದುಡುತ್ತೆ. ಇವತ್ತು ಅವರು ಬೃಂದಾವನದಲ್ಲಿ ಗಂಗಾ ಸನ್ನಿಧಾನ ಅಂತ ಗಂಗಾ ಯಾವಾಗಲೂ ಇದೆ ಅಂತಾರೆ, ಉರಿಸ್ತಾ ಇರ್ಬೇಕು ಆಗಾಗ ಗಂಗಾ ಬರ್ತಾ ಇದೆ ಅಂತ ಆಚಾರ್ಯರು ಪರಂಪರೆಯಲ್ಲಿ ಯತಿಗಳಿಗೆ ಅಂತ ಒಂದು ಮಹಿಮೆ ಎಂದರೆ ಆಚಾರ್ಯರು ಎಷ್ಟು ದೊಡ್ಡವರು. ಆನಂದ ತೀರ್ಥ ಮಧುಲಂ ಭಜೆ ತಾಪತ್ರಯಾಪಹಂ. ನಮ್ಮ ಮನೆಯಲ್ಲಿ ಎಲ್ಲ ಒಳ್ಳೆ ಸುಭಿಕ್ಷವಾದ ನೀರು ಜಲ ದೇವರ ಪೂಜೆಗಾಗಿ
ಮನೆಗೆ ಬರುವಂತ ಬಂಧು ಬಾಂಧವರಿಗೆ ಅತಿಥಿಗಳಿಗೆ ಒಳ್ಳೆ ಊಟ ಹಾಕಬೇಕಾದರೆ ನೀರು ಅವಶ್ಯ. ಅದು ಒಳ್ಳೆ ನೀರಾಗಿರ್ಬೇಕು ಅಂದರೆ ಆಚಾರ್ಯರ ಅನುಗ್ರಹ. ಇದು ಮನೆಯ ಹೊರಗೆ ಇರುವಂತಹ ತೀರ್ಥ, ಒಳಗಿರುವಂತಹ ತೀರ್ಥ ಆಚಾರ್ಯರ ಗ್ರಂಥಗಳು. ಎರಡು ತೀರ್ಥಗಳು ನಮಗೆ ಆಗಬೇಕು ಅಂತ ನೋಡ್ತೇವೆ. ಆಗ ಆಚಾರ್ಯರು ತೀರ್ಥ ಅಂದ್ರೆ ಹೇಳಿದೆವು, ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಆಚಾರ್ಯರು ಯಾತಕ್ಕೆ ತೀರ್ಥವನ್ನ ಅಲ್ಲೆಲ್ಲಿಗೆ ಮಾಡಿಕೊಟ್ರು ಅಂದರೆ ಶಾಸ್ತ್ರ ಮುಖ್ಯ. ತೀರ್ಥನ ನೋಡಾವಳೆ ನೆನಪಿಟ್ಟುಕೊಳ್ರಿ ಶಾಸ್ತ್ರ ಅಂತ. ಆಚಾರ್ಯರ ಅವತಾರ ಯಾತಕ್ಕೆ ಅಂದ್ರೆ ಅದು ಶಾಸ್ತ್ರಗಳಿಗಾಗಿ, ಜ್ಞಾನ ಕಾರ್ಯಕ್ಕಾಗಿ. ನೀನು ನೋಡಿದೆವು, ಅದು ದೊಡ್ಡ ಗುಣ. ಆಚಾರ್ಯ ಇರುವಂತಹ ದೊಡ್ಡ ಗುಣಗಳು ಅಂದರೆ ಅವರು ಬುದ್ಧಿ, ಅವರು ಚಾತುರ್ಯ, ಅವರು ಮಾಡಿ ತೋರಿಸಿರುವ ಭಕ್ತಿ, ಅವರು ವಿನಯ, ಅವರು ಜ್ಞಾನ, ಅವರು ವಾಕ್ಪಟುತ್ವ, ಅವರು ವಾಕ್ಸಿದ್ಧಿ. ಇದೆಲ್ಲ ಮುಂದೆ ಬರುವಂತ ಘಟನೆಗಳಲ್ಲಿ ನೋಡ್ತಾ ಇರೋತೀವಿ. ಆಚಾರ್ಯರ ಅವತಾರ ಮಾಡಿದ ಕಾಲ ಹೆಂಗಿತ್ತು ಸುಮಧ್ವಜಿ ಮಹಾಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ವಿಶ್ವಂ ಮಿಥ್ಯಾ ವಿಪುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವಿದತ ಗಿರಾಂ ದಿಚ್ಚುಭೂಯ ಪ್ರಸಿದ್ಧಿಂ ಆನಂದಾದ್ಯೈ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸದಾಂ ಹಂತನೂನಂ ತಿರೋಭೂತ್. ಆಚಾರ್ಯರ ಅವತಾರ ಮಾಡುವಂತ ಸಮಯ ಹೆಂಗಿತ್ತು ಅಂದರೆ ದೈತ್ಯರುಗಳೆಲ್ಲ ಹುಟ್ಟಿದ್ದಾರೆ. ಹುಟ್ಟಿ ಭಗವಂತ ನಿರ್ಗುಣ, ಭಗವಂತನಲ್ಲಿ ಗುಣಗಳಿಲ್ಲ, ಪರಮಾತ್ಮ ಜೀವಾತ್ಮ ಭೇದ ಇಲ್ಲ, ನಾವೆಲ್ಲರೇ ಪರಮಾತ್ಮ, ಪರಮಾತ್ಮನ ಸ್ವರೂಪ ನಾವೆಲ್ಲರೂ. ಎಷ್ಟು ನೋಡ್ರಿ, ಮತ್ತು ಹೇಳಿದಿರಂತೆ ಆ ತರ ಈ ಒಂದು ಜಗತ್ತು ಸುಳ್ಳು, ಪರಮಾತ್ಮ ಜೀವಾತ್ಮ ಬೇರೆ ಇಲ್ಲ, ಭಗವಂತನಿಗೆ ಗುಣಗಳೇ ಇಲ್ಲ. ಈ ತರ ಪ್ರಚಾರವನ್ನು ಮಾಡುತ್ತಾ ಮಾಡುತ್ತಾ ಸಜ್ಜನರಿಗೂ ಕೂಡ ಈ ಪ್ರಚಾರವೇ ಊತಿಕೊಂಡಿದ್ದುತ್ತೆ. ಅವರು ಸ್ವರೂಪ ಯೋಗ್ಯತೆ ಇರುವವರು, ಆದರೆ ಈ ತರದ ಪ್ರಚಾರ ಆಗಿ 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 ಸಜ್ಜನರು ಕೂಡ ವಿಪರೀತ ಜ್ಞಾನವನ್ನು ಪಡೆದು ಶ್ರೀಗಿರಿ ಅವರನ್ನು ಬಿಟ್ಟು ಹೋಗುತ್ತಾ ಇದ್ದಂತೆ. ಇಂಥ ಒಂದು ಸ್ಥಿತಿ ಬಂದಾಗ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಒಳ್ಳೆ ಶಾಸ್ತ್ರ, ವೇದವ್ಯಾಸರಾಗಿ ಕೊಟ್ಟಿರುವಂತಹ ಮೂಲ ಗ್ರಂಥಗಳು, ವೇದವನ್ನ ವಿಭಾಗ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸರು. ಋಗ್ ಯಜುರ್ ಸಾಮ ಅಥರ್ವಣವ ಎಂಬ ನಾಲ್ಕಾಗಿ, ಮತ್ತು 18 ಪುರಾಣಗಳು ಉಪಪುರಾಣಗಳ ರಚನೆ ಮಾಡಿಕೊಟ್ಟಿದ್ದಾರೆ. ಪಂಚಮೋ ವೇದಕ ಎಂಬ ಮಹಾಭಾರತವನ್ನು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿರುವ ವೇದವ್ಯಾಸರ ಮೂಲ ಗ್ರಂಥಕ್ಕೆ ಮುಖ್ಯವಾಗಿ ಬ್ರಹ್ಮಸೂತ್ರವನ್ನು ಕೊಟ್ಟಿದ್ದಾರೆ. ಅಂತ ವಿಷಯಗಳಿಗೆ ತಪ್ಪು ತಪ್ಪಾಗಿ ಪ್ರಚಾರ ಮಾಡ್ತಾರಲ್ಲ, ಈಗ ಮುಂದೆ ಇದನ್ನ ಕರೆಕ್ಟ್ ಮಾಡಬೇಕು ಅಂದ್ರೆ ದೊಡ್ಡ ಕೆಲಸ. ತಪ್ಪನ್ನು ಈಸಿಯಾಗಿ ಮಾಡಬಹುದು, ಕರೆಕ್ಟ್ ಮಾಡೋದು ತುಂಬಾ ಕಷ್ಟ. ನೋಡ್ರಿ, ಮನೆಯಲ್ಲಿ ಒಂದು ಕುಪ್ಪ ಹಾಕಬೇಕಾದ್ರೆ 1 ನಿಮಿಷ ಕುಪ್ಪ ಹಾಕಿ ಬಿಡುವುದು, ಪೊಳೆದು ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಅದು. ಆ ತರ ಕ್ಲೀನ್ ಮಾಡಬೇಕಾದ್ರೆ ದೊಡ್ಡ ಕೆಲಸ. ಕ್ಲೀನ್ ಮಾಡೋದು ಮತ್ತು ಸಾಕೋದು, ಮತ್ತು ಅಲಂಕಾರವನ್ನು ಮಾಡಬೇಕು, ಸರಿಯಾದ ವಿಷಯವನ್ನು ಕೊಡಬೇಕು, 2 ಕೆಲಸ ಇದೆ. ಆಗ ಮುಂದೆ ಇರುವಂತಹ ದುರ್ಭಾಷ್ಯವನ್ನ ಖಂಡನ ಮಾಡಬೇಕು, ಕ್ಲೀನ್ ಮಾಡಬೇಕು, ಮುಂದೆ ಅಲಂಕಾರ ಮಾಡಬೇಕು ಮನೆಯನ್ನ, ಹೆಂಗೆ ಸತ್ ವಿಷಯಗಳನ್ನ ಶಾಸ್ತ್ರನ ರಚನೆ ಮಾಡಬೇಕು, 2 ಕೆಲಸ. ಇದು ಯಾರಿಂದ ಸಾಧ್ಯ? ಮತ್ತು ನಾ ಅವತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಹೇಳಿಬಿಟ್ರು ದೇವರು. ಯಾತಕ್ಕೆ? ಕಲಿಯುಗದಲ್ಲಿ ನಮಗೆ ಅವತಾರ ಇಲ್ಲ ಅಂದ್ರು. ಕಲಿಯುಗ ಅಂತಿಮ ಕಾಲದಲ್ಲಿ ನಾನು ಕಲ್ಕಿಯಾಗಿ ಅವತಾರ ಮಾಡ್ತೇನೆ, ಇಲ್ಲ ಬೇರೆ ಯಾರು ಮಾಡಬಹುದು, ನನ್ನ ಬಿಟ್ರೆ ಬ್ರಹ್ಮದೇವರು ಮಾಡಬಹುದು, ಆದರೆ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರ ಇಲ್ಲ. ಮತ್ತು ಯಾರು ಮಾಡಬೇಕು? ಭಾವಿ ಬ್ರಹ್ಮದ ವಾಯುದೇವರೇ ನೀವೇ ಮಾಡಬೇಕು. ದಾನವರು ಕಲಿಯುಗದೊಳವಧರಿಸಿ ವಿಭುತರೋಳು ವೇನನ ಕುಮತವನುಗಲ ದನರಿದು ಜ್ಞಾನಿತ ಪವಮಾನ ಭೂತಳದೊಳವಧರಿಸಿ ಮಾನನಿಧಿ ಮಧ್ವಾಕ್ಯ ನೆಂದೆನಿಸಿದ. ಆಚಾರ್ಯರು ಅವತಾರ ಮಾಡಿದರು ಯಾತಕ್ಕೆ? ದಾನವರು ಕಲಿಯುಗದೊಳವಧರಿಸಿ ವಿಭುತರೋಳು ವೇನನ, ಆ ಮತ ತುಂಬಿಕೊಂಡಿತ್ತು ಎಲ್ಲ ಜಾಗದಲ್ಲಿ. ಗದಿಗೋತ್ರಗಳಂತೆ ಸಾಧು ದದಿಗಳಿಗೆ ಮತಿಯ ತೋರಿ, ಗದಿಗೋತ್ರಗಳಂತೆ ಸಾಧು ದದಿಗಳಿಗೆ ಮತಿಯ ತೋರಿ, ಮತಿ ಕೆಟ್ಟ 21 ಮತವ ಖಂಡಿಸಿ, ಮತಿ ಕೆಟ್ಟ 21 ಮತವ ಖಂಡಿಸಿ. ಪುರಂದರದಾಸರು ಹೇಳ್ತಾರೆ, ಗತಿ ಕೆಟ್ಟ ವೈಷ್ಣವರಿಗೆ ಸದ್ಗತಿ ತೋರಿದ ಪರಮಾತ್ಮ, ಗದಿಗೆಟ್ಟ ಸದ್ವೈಷ್ಣವರಿಗೆ ಸದ್ಗತಿ ತೋರಿದ ಪರಮಾತ್ಮ, ಗತಿ ಗುರು ಪುರಂದರ ವಿಠಲನೆ ಸಾಕ್ಷಿ ಕಲಿಯುಗದಲ್ಲಿ, ಗತಿ ಗುರು ಪುರಂದರ ವಿಠಲನೆ ಸಾಕ್ಷಿ ಕಲಿಯುಗದಲ್ಲಿ. ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ ಆನಂದ ತೀರ್ಥರೇ ಕತಿ ಗೋತ್ರವಯ್ಯ.
ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬೆಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರವಯ್ಯ. ಸಜ್ಜನರೆಲ್ಲ ಏನಾಗಿತ್ತು, ಸಾಧು ಮದಿಗೆಟ್ಟ 21 ಮತವ ಖಂಡಿಸಿ ನಿನ್ನ ಹೇಳಿದ್ರು. ಚಿತಿಯೊಳಗೆ ಮಣಿಮಂತ ಮೊದಲಾದ ಅತಿದುರಾತ್ಮರು 1 ಗುಭಾಷ್ಯವ ರಚಿಸೇ. 21 ಬೇರೆ ಬೇರೆ ಭಾಷ್ಯಗಳು ಬಂದಿತ್ತು. ಆ ಭಾಷ್ಯವನ್ನು ಖಂಡನ ಮಾಡುತ್ತಾ 22ನೇದಾಗಿ ಬಂದ ಭಾಷ್ಯ ಅಂದ್ರೆ ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ವಾದಿರಾಜರು ಹೇಳ್ತಾರೆ. ಅದುವೇ ಅಂತ್ಯವಾಗಿ ಬಂದ ಸಿದ್ಧಾಂತ. ಅದಕ್ಕೆ ಮೇಲೆ ಒಂದು ಸಿದ್ಧಾಂತ ಇಲ್ಲ. ನೀವು ಲಕ್ಕಿ ನಂಬರ್ 22 ಹಾಕಿಕೊಳ್ಳಿ ಎಲ್ಲ ಸಲ. ಯಾಕಂದ್ರೆ ಆಚಾರ್ಯರ ಸಿದ್ಧಾಂತ ಕನ್ಸಿಸ್ಟೆಂಟ್ ಅವ್ರದ್ದು. 22ನೇದಾಗಿ ಬಂದ ಮತ ನಂಬುದು, ಅದಕ್ಕೆ ಮೇಲೆ ಬೇರೆ ಒಂದು ಮತ ಬರಲಿಲ್ಲ. ಅಂತೆ ಸಿದ್ಧತ್ತು ಸಿದ್ಧಾಂತ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಆಗ ಭಗವಂತನಿಗೆ ಪ್ರೀತಿಕರವಾದದ್ದು, ಭಗವಂತನಿಗೆ ಸಮ್ಮತವಾದದ್ದು, ವೇದವ್ಯಾಸರ ಮನಸ್ಸು ಹೇಳಿದಂತನೇ ಹೇಳುವಂತಹದ್ದು ಇದು ಅಂದರೆ ನಮ್ಮ ಆಚಾರ್ಯರ ಸಿದ್ಧಾಂತ. ಅಂತ ಸಿದ್ಧಾಂತ ಹೇಳಕ್ಕಾಗಿ, ಪ್ರಚಾರ ಮಾಡಲಿಕ್ಕಾಗಿ ಈ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ, ನಮಗೆ ತಾಯಿ ತಂದೆಯಂತೆ ಅಂತ. ಅದಕ್ಕೋಸ್ಕರವಾಗಿ ನೋಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ವಾಯುದೇವರಲ್ಲಿ, ಮಾತರ್ಮೇ ಮಾತರಿಶ್ವನ್ ಪಿತರದೊಳಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾಣಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭೃಗತೀಂ ಶಾಶ್ವತೀಂ ಆಶುದೇವ. ನಿಮ್ಮಲ್ಲಿ ಭಕ್ತಿ ಕೊಡಿ, ಗೋವಿಂದನಲ್ಲಿ ಭಕ್ತಿ ಕೊಡಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯನ ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ನೀವು ನಮಗೆ ತಾಯಿ ತಂದೆ ಆತ್ಮಬಂಧು ಅಂದ್ರು. ಆತ್ಮಬಂಧುವಾಗಿ ನಮಗೆ ಅನುಗ್ರಹ ಮಾಡುವವರು ಆಚಾರ್ಯರು. ಆ ಆಚಾರ್ಯರು ಯಾತಕ್ಕೆ ಅವತಾರ ಮಾಡಿದರು ಎಂಬುದನ್ನು ಈಗ ನೋಡಿದೆವು. ಅಂತ ಆಚಾರ್ಯರ ಜ್ಞಾನ, ಅವರ ವಿದ್ಯೆ, ಅವರ ಬುದ್ಧಿ, ಅವರ ಚಾತುರ್ಯ ಏನು ಅಂತ ನೋಡ್ತೇವೆ ಮುಂದೆ. ಅಂತ ನೋಡಬೇಕಾದರೆ ಆಚಾರ್ಯರ ಸಣ್ಣ ವಯಸ್ಸಿನಲ್ಲಿ ಏನಾಗಿತ್ತು, ಮಧ್ಯಗೆಗ ಭಟ್ಟರು ಆಚಾರ್ಯ ವಾಸುದೇವನಿಗೆ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಕ್ಷರಾಭ್ಯಾಸ ಯಾರಿಗೆ? ಭಾರತೀಶನಿಗೆ ಅಕ್ಷರಾಭ್ಯಾಸ. ನಾವು ಹೇಳ್ತೇವೆ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ, ವಿದ್ಯಾರಂಭ ಮಾಡ್ತೇವೆ ಅಂತ. ಅಂತ ಸರಸ್ವತಿ ದೇವಿ ಯಾರನ್ನ ಪ್ರಾರ್ಥನೆ ಮಾಡ್ತಾಳ ಅಂದ್ರೆ ವಾಯುದೇವರಣ್ಣ ಅಂತ ಸುಮಧ್ವಜಿ ಮಹಾಕಾವ್ಯ ಹೇಳಿದ್ದಾರೆ. ಸಕಲ ಶಬ್ದಮಯೀ ಚ ಸರಸ್ವತಿ ಸಕಲಂ ಆಣವತಿ ಸ್ವಯಮೇ ವಯಂ. ಸರಸ್ವತಿ ದೇವಿ ವಾಯುದೇವರನ್ನ ಸ್ಮರಣೆ ಮಾಡ್ತಾ ಇದ್ದಲ್ಲ, ಏನೊಂದು ವಾಕ್ ಅಭಿಮಾನಿನಿ, ವಿದ್ಯಾಭಿಮಾನಿನಿ ಭಾರತಿ ದೇವಿ, ಅವಳಿಗೆ ಪತಿ ಅಂತ ಭಾರತೀ ಪತಿಗೆ ಇವರು ಅಕ್ಷರಾಭ್ಯಾಸ ಮಾಡ್ತಾರಲ್ಲ ಅಂತ ಎಲ್ಲ ಆಶ್ಚರ್ಯವ ನೋಡಿದರಂತ ದೇವತೆಗಳೆಲ್ಲ. ಆಗ ಅಕ್ಷರಾಭ್ಯಾಸ ಮಾಡಿದರು, ಆ ಬರುದಲಿಕ್ಕೆ ಆರಂಭಿಸಿದರು. ಆ ಈ ಮಾತೃಕಾ ಅಕ್ಷರಗಳು ನಾವು ನೋಡ್ತೇವೆ. ಮುಂದೆ ಆಚಾರ್ಯರು ಒவ்வೊಂದು ಅಕ್ಷರವನ್ನು ಭಗವಂತನ ರೂಪವಾಗಿ ಚಿಂತನೆ ಮಾಡಿದವರು ಅಂತ. ಒಂದೊಂದು ಅಕ್ಷರದಿಂದ ಮಂತ್ರಗಳು, ಮಾತೃಕಾ ಮಂತ್ರಗಳನ್ನ ಮುಂದೆ ನಮಗಾಗಿ ಹೇಳಿಕೊಟ್ಟವರು ವೇದಗಳಿಂದ ಪುರಾಣಗಳಿಂದ. ಅಂತ ಆಚಾರ್ಯರೇ ಅಕ್ಷರಾಭ್ಯಾಸ ಆಗಿತ್ತು. ಇವತ್ತು ಆಚಾರ್ಯರ ಅಕ್ಷರಾಭ್ಯಾಸ ಮಾಡಿದ ಜಾಗ ಅಂತ ಅವರು ಮನೆಗೆ ಹೋದರೆ ಪಾಜಕ ಕ್ಷೇತ್ರ ನೋಡಬಹುದು. ಆಗ ಅಕ್ಷರಾಭ್ಯಾಸ ಮಾಡಿದರು ಮತ್ತು ಮರುದಿವಸ ಪಾಠವನ್ನು ತಿರುಗಿ ಕಂಟಿನ್ಯೂ ಮಾಡಿದರೆ ವಾಸುದೇವ ಆ ಬರಿಯಪ್ಪ ಅಂತ ಬರೋದು ತೋರಿಸಿರು. ಆಚಾರ್ಯ ಹೇಳಿದಿರುತ್ತೆ, ನಿಪಿಕುಲಂ ನಾನು ತಥಾ ಕಧೇದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ. ಅಪ್ಪ ನಿನ್ನ ಬರದನವೇ ತಿರುಗಿ ಬರಿತಿರಲ್ಲ ಯಾತಕ್ಕೆ ಅಂತ. ನಮ್ಮ ಕಡೆಗೆ 100 ಬಾರಿ ಬರೆದಿದ್ರೂ ಮನಸ್ಸಲ್ಲಿ ನಿಲ್ಲೋದಿಲ್ಲ. ಆಚಾರ್ಯ ಹೇಳಿದಿರುತ್ತೆ, 1 ಬಾರಿ ಬರೆದ ಮತ್ತೆ ಯಾತಕಪ್ಪ ಅದೇ ಅಕ್ಷರ ಬರಿತಾ ಇದ್ರಿ ಅಂತ. ಮಧ್ಯಗೆ ಭಟ್ಟರಿಗೆ ತುಂಬಾ ಆಶ್ಚರ್ಯವಾಗಿತ್ತು. ನಮ್ಮ ಮಗನಿಗೆ ಒಳ್ಳೆ ಎಕ್ಕಚಕ್ಕ ಬುದ್ಧಿ ಕೊಟ್ಟಿದ್ದಾರೆ ಭಗವಂತ. ಅಂತಿಂತ ಬುದ್ಧಿ ಇಲ್ಲ, ವಿಶೇಷವಾದ ಬುದ್ಧಿ ಚಾತುರ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಇಂಥ ಮಗುವನ್ನ ಬಾಗಿಲು ಹೊರಗೆ ಹೊತ್ತಿನಲ್ಲಿ ಕೂಟಿ ಪಾಡ್ತೈತಾದ್ರಂತೆ. ನೋಡಿದರೆ ಕಣ್ದೃಷ್ಟಿ ಆಗತ್ತೆ. ನಮ್ಮ ಮಗುನ್ ನೋಡಿ ಯಾರೋ ನೋಡಿ, ಏನಪ್ಪ ಇವ್ರ ಮಗ ಒಂದಿರ್ಸಲಿ ಎಲ್ಲ ಕಲಿತಾನಲ್ಲ, ನಮ್ಮ ಮಗನಿಗೆ ಒಂದು ಬರೋದಿಲ್ಲ, ದಂಡರಾಗಿದ್ದಾನಲ್ಲ ಅಂತ ದೃಷ್ಟಿ ಆಗುತ್ತೋ ಏನೋ ಅಂತ ನೆಕ್ಸ್ಟ್ ಡೇ ಏನ್ ಮಾಡಿದ್ರು, ಪಾಠನ ಒಳಗೆ ರೂಮ್ಲಿ ಇಟ್ಟುಕೊಂಡಿರುತ್ತೆ. ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರೇ. ವಿದ್ಯಾ ಜ್ಞಾನ
ಭಾರತೀಶನಿಗೆ ವಿದ್ಯಾಜ್ಞಾನ ಹೇಳಬೇಕಾ? ರಾಯರ ಮಹಿಮೆ ಹೇಳ್ತಾ ಇದೆ ರಾಘವೇಂದ್ರ ವಿಜಯದಲ್ಲಿ. ಒಂದು ಬಾರಿ ಅವರಿಗೆ ವಿದ್ಯೆ ಹೇಳಿಕೊಟ್ರೆ ಮತ್ತೊಂದು ಬಾರಿ ಹೇಳಕ್ಕೆ ಬೇಕು ಅಂಬೋದಿಲ್ಲಂತೆ. ಅಷ್ಟಾವೊಂದು ಜ್ಞಾಪಕ ಶಕ್ತಿ. ಏಕಸಂತಗ್ರಾಹಿ ಅಂತ ರಾಘವೇಂದ್ರ ವಿಜಯ ರಾಯರನ್ನ ಕೊಂಡಾಡುತ್ತೆ ಅಂದ್ರೆ ರಾಯರಿ ಅಂತ ಮಹಿಮೆ ಅಂದ್ರೆ ಮೂಲ ಗುರುಗಳಿಗೆ ಎಷ್ಟು ಇರಬೇಕು ಅಂತ ಶಾಸ್ತ್ರಕಾರರು ಕೇಳ್ತಾ ಇದ್ದಾರೆ. ಮುಂದೆ ಆಚಾರ್ಯರು ಎಷ್ಟು ಓದಿದ್ರು ನಾವು ಕೇಳ್ತೇವೆ. ರಾಯರ ಮಹಿಮೆಯಲ್ಲಿ ಮಂಗಲಾಷ್ಟಮದಲ್ಲಿ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಖಾನಾತ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಆಚಾರ್ಯರು ಎಷ್ಟು ಓದಿದ್ದಾರೆ ರಾಯರೆಷ್ಟು ಓದಿದ್ದಾರೆ ಅಂತ ಅಪ್ಪಣಾಚಾರ್ಯ ಹೇಳ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಖಾನಾತ ಪತಂಜಲಿ ಸ್ತೋತ್ರ ಪತಂಜಲ ತ್ರಯರ್ಥ 3 ವಿಧ ವೇದಗಳು ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಎಲ್ಲ ಓದಿದ್ದಾರೆ. ಎಷ್ಟು ಬೇಸಿಕ್ ಗೊತ್ತು ಸರ್, ಹಾರ್ಡ್ ಕ್ಲಾಸ್ ಓದಿರೋ ಸರಳಿ ಬಡಿಸಿಯೋಡ್ರೆ ಡ್ರಾಪ್ಡ್ ನಾನು ಸರ್. ಹಿಂದಿ ಅಕ್ಷರಗಳು ಓದಲಕ್ಕೆ ಬರ್ತು, ಅದೋಡ ನಿಲ್ಲಿಸ್ಬಿಟ್ಟು ಸರ್ ಟ್ಯೂಷನ್. ಡ್ಯಾನ್ಸ್ ಸರ್ ಅಭಿನಯ ಮಟ್ಟು ಮೊದಲು ಹೇಳಿಕೊಟ್ರು, ಅದೋಡ ಕ್ಲಾಸ್ ಸ್ಟಾಪ್. ಎಲ್ಲ ಹೋಗಿ ಸೇರೋದು. ಫಸ್ಟ್ ಡೇ ಕ್ಲಾಸ್ ನೋಡಿರೋದು ಹಾಲ್ ತುಂಬಿರುತ್ತೆ. 2ನೇ ದಿನ ಅರ್ಧ, 3ನೇ ದಿನ 25% 4ನೇ ದಿನ 5% ಇರ್ತಾರೆ. ಅಂತ ಕ್ಲಾಸ್ ಓದಿದವಲ್ಲ. ಸಂಗೀತ ಪಾರಂಗತಃ ಅಂದ್ರು ಅಪ್ಪಣಾಚಾರ್ಯರು. ಎಲ್ಲಾ ಶಾಸ್ತ್ರಗಳಿಗೂ ಪಾರಂಗತರು, ಎಕ್ಸ್ಪರ್ಟ್ ಟು ದ ಕೋರ್ ಅವರು. ರಾಯರು ಇಂತ ಅವರು ಅಂದರೆ ಆಚಾರ್ಯರ ಜ್ಞಾನ ಎಷ್ಟು ಕಡಿಬೇಕು, ಮೂಲ ಗುರುಗಳು ಅಂತ ತಿಳಿದುಕೊಳ್ಳಿ. ಅವರು ಎಷ್ಟು ಇರಬೇಕು, ಇಮ್ಯಾಜಿನೇಷನ್ ಅಷ್ಟು ಮಾಡಿಕೊಳ್ಳಿ. ರಾಯರಿಗೆ ಇಂಥ ಒಂದು ಜ್ಞಾನ ಇತ್ತು ಅಂದರೆ, ವಿದ್ಯಾ ಇತ್ತು ಅಂದರೆ ಮೂಲ ಗುರುಗಳಿಗೆ ಎಷ್ಟಿದ್ದಿರಬೇಕು ಅಂತ. ಅಷ್ಟು ಚೆನ್ನಾಗಿ ಆಚಾರ್ಯರ ಜ್ಞಾನವನ್ನು ನಾವು ನೋಡಬಹುದು ಅಂತ. ಎಂಥ ಜ್ಞಾನ ಆಚಾರ್ಯರು ಇತ್ತು ಅಂದರೆ ಮುಂದೆ ನೋಡ್ತಾ ಇದ್ದೆವು. ಆಚಾರ್ಯರು ಮಧ್ಯಗೇಗ ಭಟ್ಟರು ಪುರಾಣ ಪ್ರವಚನ ಮಾಡ್ತಾ ಇದ್ದರಂತೆ. ಪುರಾಣ ಪ್ರವಚನ ಮಾಡ್ತಾ ಇದ್ದರೆ ಆಗ ಒಂದು ಸ್ಥಾವರ ಜಂಗಮಗಳ ವರ್ಣನ ಬರ್ತಾ ಇದೆ. ಸ್ಥಾವರ ಜಂಗಮ ಅಂತ ಬೊಟಾನಿಕಲ್ ನೇಮ್ಸ್, ನಾವು ಬಾಟನಿ ತೆಗೆದ್ರೆ ಹೆಸರುಗಳು ಬರ್ತೆ, ಎಲ್ಲ ಬೇರೆ ಬೇರೆ ಹೆಸರುಗಳು, ಎಲ್ಲ ಲ್ಯಾಟಿನ್ ಹೆಸರುಗಳು ಬರ್ತಾ ಇದೆ, ನಾವು ನೋಡ್ತೇವೆ. ಇಲ್ಲಿ ಪುರಾಣಗಳಲ್ಲಿ ಸಂಸ್ಕೃತದಲ್ಲಿ ಇರುವಂತಹ ಹೆಸರುಗಳು ಹೇಳ್ತಾ ಇದ್ದಾರೆ. ಏನೇನು ಜಂಗಮಗಳು, ಏನೇನು ಸ್ಥಾವರ ಜಂಗಮಗಳು, ಪ್ಲಾಂಟ್ ಹೆಸರೆಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ಲಿಕ್ವುಚ ಅಂತ ಒಂದು ಶಬ್ದ ಬರುವಂತಹ ಸಮಯದಲ್ಲಿ ಅದನ್ನ ಸ್ಕಿಪ್ ಮಾಡಿ ಹೋದ್ರಂತೆ ಮಧ್ಯಗೇಗ ಭಟ್ಟರು. ಯಾತಕ್ಕೆ ಸ್ಕಿಪ್ ಮಾಡಿದ್ರು? ಎಲ್ಲ ಅರ್ಥ ಹೇಳಿದರು, ಲಿಕ್ವುಚಾನ ಸ್ಕಿಪ್ ಮಾಡಿಬಿಟ್ರು. ಯಾತಕ್ಕೆ ಅವರಿಗೆ ಅರ್ಥ ಗೊತ್ತಿಲ್ಲ. ಒಂದು ವಿಷಯ ಗೊತ್ತಿಲ್ಲದಿದ್ದರೆ ಸ್ಕಿಪ್ ಮಾಡಬಹುದು, ತಪ್ಪಾಗಿ ಹೇಳಬಾರದು ಅಂತಾರೆ. ಮಧ್ಯಗೇಗ ಭಟ್ಟರು ಅಷ್ಟು ದೊಡ್ಡ ಪಂಡಿತರು ಸ್ಕಿಪ್ ಮಾಡಿದ್ರು, ಅರ್ಥ ತಪ್ಪಾಗಿ ಹೇಳಬಾರದು, ಅರ್ಥ ಗೊತ್ತಿಲ್ಲ, ಎಲ್ಲಂಗೆ ಸ್ಕಿಪ್ ಮಾಡಿದ್ರು. ವಾಸುದೇವ ಬಿಡ್ತಾರೆಯಾ, ನಾವ್ ಏನ್ ಮಾಲಕ್ ಇಡ್ಲಾಂಗ್ ಇಡ್ತಾರೆ ಅದನ್ನೇ ಹಿಡಿತಾನೆ ವಾಸುದೇವ. ಆಚಾರ್ಯ ನೋಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದೀರ. ಆಚಾರ್ಯ ನಮ್ಮ ಗುರುಗಳು ಹೇಳಿದಂತೆ ಅವರು ಯಾವಾಗಲೂ ವೆಬ್ ಕ್ಯಾಮರಾ, ಇಲ್ಲಿ ಆಚಾರ್ಯ ಫಿಕ್ಸ್ ಮಾಡಿದ ವೆಬ್ ಕ್ಯಾಮರಾ ಅಂದ್ರೆ ಒಳಗೆ ಅಂತರಂಗದಲ್ಲಿ ಇರುವಂತ ಅಂತರ್ಯಾಮಿ ಸ್ವಾಮಿನ್ ಸರ್ವಾಂತರಾತ್ಮನ್ ತ್ರಿವಿಕ್ರಮ ಮಾಡಿದ ಆಚಾರ್ಯರು. ಎಲ್ಲರೊಳಗಡೆ ಯಾವಾಗಳದ್ದು ಸಾಕ್ಷಿ ರೂಪವಾಗಿರುವವರು ನೋಡಿದರು. ಅಪ್ಪ ನೀವೆಲ್ಲ ಹೇಳಿದಿರಿ, ಲಿಕ್ವಿಜ ಶಬ್ದಕ್ಕೆ ಅರ್ಥ ಬಿಟ್ಟಿರಲ್ಲ ಅಂದ್ರು. ಅವರು ಒಂದು ಮಾತಾಡಲಿಲ್ಲ, ಯಾತಕ್ಕಂದ್ರೆ ಅರ್ಥ ಗೊತ್ತಿಲ್ಲ. ಹೇಳಿದ್ರಂತೆ ಆಚಾರ್ಯರು, ನಾ ಹೇಳ್ತಾನಪ್ಪ ಅದಕ್ಕೆ ಅರ್ಥ. ಲಿಕ್ವಿಚ ನಾಮ್ನಿ ತಥಾ ಅನುದಿದಾರ್ಥಕ್ಕೆ ಯಾತಕ್ಕೆ ಬಿಟ್ಟಿದ್ದೀರಿ, ಅದಕ್ಕೆ ಅರ್ಥ ಗೊತ್ತಿಲ್ಲ. ದೊಡ್ಡ ಫಲಾಮರಂ ಅಂತ ಹೇಳ್ತಾರಲ್ಲ, ಅಂತ ದೊಡ್ಡ ಫಲಾಮರಂಬ ಅರ್ಥವನ್ನ ಅಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಹೇಳಿದರು ಯಾತಕ್ಕೆ ಆಚಾರ್ಯರು ಇಷ್ಟೊಂದು ಇಂಪಾರ್ಟೆಂಟ್ ಕೊಟ್ರು. ಏನೋ ಒಂದು ಪ್ಲಾಂಟ್ ಹೆಸರು ಹೇಳಿದರೇನು, ಎಲ್ಲ ಅಂದ್ರೆ ಏನು ಇಲ್ಲ, ಆ ಲಿಕ್ವಿಚಾಂಬ ಅದು ತುಂಬಾ ಮುಖ್ಯವಾದದ್ದು ಅಂದ್ರು. ಯಾತಕ್ಕೆ ಮುಂದೆ ಆ ಲಿಕ್ವಿಚ ಎಂಬ ನಾಮದಲ್ಲಿ ಬರುವಂತಹ ಪರಂಪರೆಯದಲ್ಲಿ ಆ ಕುಟುಂಬದಲ್ಲಿ ಹುಟ್ಟಿದವರೇ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರ ಮಗನೇ ನಾರಾಯಣ ಪಂಡಿತಾಚಾರ್ಯರು ನಮ್ಮ ಶಿಷ್ಯರಾಗಿ ಬಂದು ವಾಯು ಸ್ತುತಿಯನ್ನ, ಸುಮಧ್ವಜಿ ಮಹಾಕಾವ್ಯವನ್ನ, ಅಣುಮಧ್ವ ವಿಜಯನ್ನ, ವಿಶೇಷವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ವಿಶೇಷವಾಗಿ ಟೀಕಾ ಗ್ರಂಥಗಳನ್ನ ಮಾಡ್ಲಕ್ಕಿರಬೇಕು ಎಂಬುದು ಆಚಾರ್ಯರಿಗೆ ಗೊತ್ತು. ಆಚಾರ್ಯ ಭವಿಷ್ಯತ್ ಕಾಲ, ಫ್ಯೂಚರ್ಲಿ ಏನ್ ನಡುತ್ತೆ ಎಂಬ ಜ್ಯೋತಿಷ ಜ್ಞಾನ ಇತ್ತು ಅಂತಾರೆ. ಅದಕ್ಕೋಸ್ಕರವಾಗಿ ಲಿಕ್ವಿಚನ ಬಿಡಬೇಡಿ, ಅದು ಸಾಮಾನ್ಯ ಶಬ್ದ ಅಲ್ಲ ಅಂತ ತೋರಿಸಿಕೊಟ್ಟು. ಮುಂದೆ ಒಂದು ಪುರಾಣ ನಡೀತಾ ಇತ್ತು, ಅವಳು ತಾಯಿ ಕರ್ಕೊಂಡು ಹೋದಳುತ್ತೆ. ನೋಡಿ, ಇದು ಸಣ್ಣ ಮಕ್ಕಳೆಲ್ಲ ಕೊಂಚ ಕೂತ್ಕೊಂಡಿದ್ದಾರೆ, ಸಂತೋಷವಾಗಿದೆ. ಬಂದ್ರೆ ಎಲ್ಲ ತಲೆ ಎಲ್ಲ ನರತಿರ್ಬೇಕು. ನಮಗೆ ಆಗಿತ್ತು 40 years ಆಗಿದೆ, ಅದು ನೋಡಿ ಹೇಳಬೇಡಿ. ನಮಗೆ ಕೆಳಗೆ ಕೂಡಬಾರದು, ಶುಗರ್ BP ಬಂದಿರಬೇಕು, ಏನೋ ಉಪವಾಸ ಇಲ್ಲಕ್ಕೆ ಆಗೋದಿಲ್ಲ. ಎಲ್ಲ ಆದಮಳ ಸರ್ ರಿಟೈರ್ಡ್ ಆದಮಳ ಪ್ರವಚನಕ್ಕೆ ಬರ್ತಾನೆ, ರಿಟೈರ್ಡ್ ಆದಮಳ ದೇವರ ಪೂಜೆ, ನಮ್ಮ ತಾತ ಮಾಡಿದ ಪೂಜೆ ದೇವರ ಪಟ್ಟಿ ಇದೆ. ಇಲ್ಲ, ಸಣ್ಣ ವಯಸ್ಸಿನಲ್ಲಿ ವಾಸುದೇವನ ತಾಯಿ ಆಚಾರ್ಯನ ಪುರಾಣಕ್ಕೆ ಕರ್ಕೊಂಡು ಹೋದಿರುತ್ತೆ. ನಿನ್ನ ಸ್ವಾಮಿಗಳು ಹೇಳಿದ್ರು, ಮನೆಗೆ ಗೆಸ್ಟ್ ಬಂದ್ರೆ ಸಿನಿಮಾ ಅಂದ್ರೆ ಬರ್ತಾರೆ, ಪುರಾಣ ಅಂದ್ರೆ ಬರೋದಿಲ್ಲ ಅಂತ. ಪುರಾಣಕ್ಕೆ ಕರ್ಕೊಂಡು ಹೋಗಿದ್ರು. ಶಿವಪದ ಎಂಬ ಒಬ್ಬರು ಬ್ರಾಹ್ಮಣರು ಪಂಡಿತರು ಪುರಾಣವನ್ನ ಹೇಳ್ತಾ ಇದ್ದಾರೆ. ಹೇಳುವಂತಹ ಸಮಯದಲ್ಲಿ ಅವರು ಮಾತಾಡಿದ ವಿಷಯಗಳು ವಿರೋಧವಾಗಿತ್ತು. ವೇದವ್ಯಾಸರ
ಮಾತಿಗೆ ವಿರೋಧವಾಗಿತ್ತು. ಆಚಾರ್ಯರು ಎದ್ದು ಕೈ ತೂಗಿರು. ಸ್ವಾಮಿ ಪಂಡಿತರೇ ಒಂದು ಡೌಟ್ ಅಂದ್ರು. ಏನು ಡೌಟ್ ಇಲ್ಲ, ನಿಮಗೆ ಕರೆಕ್ಟ್ ಮಾಡಬೇಕಾಗಿದೆ. ನೀವು ಹೇಳುವಂತ ಮಾತು ವೇದವ್ಯಾಸರಿಗೆ ಸಮ್ಮತವಾಗಿದ್ದಲ್ಲ ಅಂದ್ರು. ಇಷ್ಟೊಂದು ಧೈರ್ಯ ಇರ್ಬೇಕು ನೋಡ್ರಿ ಸಭೆಯಲ್ಲಿ. ಅಷ್ಟು ಮುಂದರೆ ಜನಗಳು ಮುಂದರೆ ಸಣ್ಣ ಮಗು. ಆಚಾರ್ಯರು ಎಲ್ಲ ನೋಡಿದಿರುತ್ತ ಯಾರಪ್ಪ ಅದು ಅಂತ. ಅದು ಯಾರಪ್ಪ ಅದು ಅಂತ ನೋಡಿದರೆ ಸಣ್ಣ ಮಗು ಅದು ಹೇಳಬೇಕಂದ್ರೆ ಹೆಂಗ್ ಹೇಳಿದ್ರು ನೋಡ್ರಿ. ಆಚಾರ್ಯರು ಮಾತು ಅಂದ್ರೆ ಶೈಲಿಯೇ ಶೈಲೆ. ಹೇಗೆ ಹೇಳ್ತಾರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ರೆಸ್ಪಾನ್ಸ್ ಕೊಡಬೇಕು. ಹೇಳುವಂತಾದ್ರೆ ನೋ ಟೆನ್ಷನ್, ಅವರಿಗೆ ಕೋಪ ಪಡೋದಿಲ್ಲ, ಗರ್ಭದಿಂದ ಹೇಳೋದಿಲ್ಲ, ಇನ್ನೊಬ್ಬರ ಇನ್ಸಲ್ಟ್ ಮಾಡೋದಿಲ್ಲಂತೆ. ನಿಮಗೆ ಗೊತ್ತಿಲ್ಲ ಅಂತ ತಿಳಿ ಹಾಗೆ ಹೇಳೋದಿಲ್ಲ. ಹೇಳಿದರೆ ಏನು ಈಗ ತಪ್ಪ ಹೇಳ್ತೀರಿ, ಕೋಪ ಪಡೋದಿಲ್ಲ. ಇನ್ನೊಂದು ತನಗೆ ಗೊತ್ತು, ಆ ಗರ್ಭಣ ತೋರಿಸೋದಿಲ್ಲ ಅಂತ ನಿಧಾನವಾಗಿ ಹೇಳಿದರೆ ಸಭೆಯಲ್ಲಿ ಎಲ್ಲ ಅಂತ ಮಗು ಏನಪ್ಪ ತಪ್ಪು ಹೇಳ್ತಿಲ್ಲ, ನೀ ಹೇಳಪ್ಪ. ಆಚಾರ್ಯರು ಇದಮ್ಮು ವಾಚ ವಿಚಾರ ವಿಚಕ್ಷಣ ಶುಚಿ ವಚಃ ಶನಕೈಹಿ ಸ ಜನಾಂತರೇ. ಸುಮತಿ ವಿಜಯ ಹೇಳುತ್ತೆ, ಅಪ್ಪ ನೀ ಹೇಳಪ್ಪ ಅಂದ್ರೆ ಅರ್ಥವನ್ನು ಶುರು ಮಾಡಿದಿರುತ್ತೆ. ವಿಶೇಷವಾಗಿ ಅವರು ಏನು ತಪ್ಪಾಗಿ ಹೇಳಿದ್ರು ಅದನ್ನ ಕರೆಕ್ಟ್ ಮಾಡಿ ತೋರಿಸಿದರು. ಸಣ್ಣ ವಯಸ್ಸಿನಲ್ಲಿ ಆಚಾರ್ಯರ ವಾಕ್ಚಾತುರ್ಯ, ಅವರ ಜ್ಞಾನ ವಿದ್ಯೆ ಹೆಂಗೆ ಇತ್ತು ನೋಡಿದ್ದೇವೆ. ಅಚ್ಯುತ ಪ್ರೇಕ್ಷರು ಸನ್ಯಾಸಿಗಳು ಪಾಠ ದೈತ ಆದರು. ಸ್ವಾಮಿಗಳು ಸನ್ಯಾಸ ತಕೊಂಡ ಮೇಲೆ ಆಚಾರ್ಯರು ಪಾಠ ಹೇಳಬೇಕಾದರೆ ಭಾಗವತ ಆಗುತ್ತಾ ಇದೆ, ಅಲ್ಲಿ ಭಾಗವತ ಪ್ರವಚನ ಆಗುತ್ತಾ ಇದೆ, ಪಾಠ ಆಗುತ್ತಾ ಇದೆ. ಆಚಾರ್ಯ ಹೇಳಿದರಂತೆ ಒಬ್ಬರೊಬ್ಬರು ಒவ்வೊಂದು ಗ್ರಂಥ ಇಟ್ಟು ಪಾಠ ಮಾಡ್ತಾ ಇದ್ದಾರೆ. ಆಚಾರ್ಯ ಹೇಳಿದ್ರು, ಅಪ್ಪ ಇವ ವಿದ್ಯಾರ್ಥಿ ಎ ತಪ್ಪು, ವಿದ್ಯಾರ್ಥಿ ಬಿ ತಪ್ಪು, ಸಿ ತಪ್ಪು, ಡಿ ತಪ್ಪು ಎಲ್ಲ ಹೇಳಿಬಿಟ್ರು. ಆಲ್ಫಾಬೆಟಿಕ್ ಆರ್ಡರ್ 26 ಎಲ್ಲ ಬಂದಿರುತ್ತೆ, ಎಲ್ಲ ತಪ್ಪು. ಒಬ್ಬ ಇಸೆಟ್ ಅವ ಮಟ್ಟ ಕರೆಕ್ಟ್ ಅಂದ್ರು. ಅಲ್ಲಿ ಅಚ್ಯುತ ಪ್ರೇಕ್ಷರಿಗೆ ತುಂಬಾ ಆಶ್ಚರ್ಯವಾಗಿತ್ತು. ಇದೇಗೆ ಇದರೆಲ್ಲ ತಪ್ಪು ಅಂತ ಹೇಳ್ತೀರಿ, ಇದು ಕರೆಕ್ಟ್ ಅಂತ ಹೆಂಗೆ ಹೇಳ್ತೀರಿ? ನಿಗದ್ಯಥಾಂ ಗದ್ಯಮಿಗೈವ ಪಂಚಮೇ ಜಗದ್ಗುರೋರ್ಭೇತ್ತ ಕೃತಿ ಸ್ಥಿತಿಂ ಯತಿ ಇತಿ ಬ್ರುವಾಣೆ ಯತಿ ಸತ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗರ್ತ ಭೂರಿ ಹೃತ್. ಸುಮತಿ ವಿಜಯ ಮಹಾಕಾವ್ಯಲ್ಲಿ ಹೇಳ್ತಾರೆ, ಅಪ್ಪ ನಿನಗೆ ಗೊಂತು ಅಂದ್ರೆ ನಿಗತ್ಯತಾಂ ಗದ್ಯಮಿಗೈವ ಪಂಚಮೇ. ಭಾಗವತದಲ್ಲಿ ತುಂಬಾ ಕಠಿಣವಾದದ್ದು ಅಂದ್ರೆ ಪಂಚಮ ಸ್ಕಂದ ಗದ್ಯ ರೂಪ. ಈ ಪ್ರೋಸ್ ಪೋಯಂ 2 ಪಾರ್ಟ್ ಇದೆ, ನಾವು ಇಂಗ್ಲಿಷ್ ಕೇಳಿದ್ದೆವು. ಪದ್ಯಮಾಲಾ ಇತ್ಯಾದಿ ಗ್ರಂಥಗಳು ಪದ್ಯ, ಪ್ರೋಸ್ ಅದು ಪೊಯೆಟ್ರಿ ರೂಪದಲ್ಲಿ ಜಯತೀರ್ಥರು ಕೊಟ್ಟದ್ದು. ಇದನ್ನ ಮನನ ಮಾಡಬೇಕು, ಅದು ಪೊಯೆಟ್ರಿ ಆದ್ರೆ ಈಸಿ ಆಗತ್ತಂತೆ ನೋಡ್ರಿ. ದೇವರ ಪೂಜೆಗೆ ಪದ್ಯಮಾಲ ಮಾಡಿಕೊಟ್ರು ಜಯತೀರ್ಥರು. ಯಾಕಂದ್ರೆ ಮನನ ಮಾಡಿಬಿಟ್ರೆ ಅದು ಹೇಳ್ತಾ ಪಾಠ ಮಾಡಿದರೆ ಅದು ಪೂಜೆ ಮಾಡೋಲಕ್ಕೆ ಸಾಧ್ಯ. ಗದ್ಯ ಅದು ಪ್ರೋಸ್ ಕೊಂಚ ಕಷ್ಟ. ಉರೈನಡೆ ಅಂತ ತಮಿಳು ಹೇಳ್ತೇವೆ. ಉರೈನಡೆ ಮನಪಾಡ ಆಗೋದಿಲ್ಲ ನಮಗೆ. ಪ್ರೋಸ್ ಗದ್ಯ ರೂಪದಲ್ಲಿ ರಾಯರು ಮಾಡಿಕೊಟ್ಟಿದ್ದಾರೆ. ಪ್ರಾದ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ ಇತ್ಯಾದಿ ಗ್ರಂಥ. ಅದು ಪಂಚಮ ಸ್ಕಂದಲ್ಲಿರುವಂತಹ ಗದ್ಯಗಳು ಕಠಿಣವಾದದ್ದು. ಓ ನಿಂಗೆ ಅಷ್ಟು ಗೊತ್ತಿದೆಯಪ್ಪ, ನೀ ಗದ್ಯ ಪಂಚಮ ಸ್ಕಂದನ ಹೇಳೇ ಅಚ್ಯುತ ಪ್ರೇಕ್ಷರು ಕೇಳ್ತಾರೆ. ಚಾಲೆಂಜ್ ಮಾಡುವಂತ ಮಾತದು. ಆಚಾರ್ಯ ಹಿಂಗೆ ಹೇಳಿದರೆ ನಾವು ತಪ್ಪು ತಿಳಿದ್ರೆ ಅಂದ್ರೆ ಕೇಳ್ತಾರ. ಈ ಕಾಲ ಸ್ಟೂಡೆಂಟ್ ಕೇಸ್ ಹಾಕಿ ಬಿಡ್ತಾನೆ. ಈಗ ಎಲ್ಲ ನ್ಯೂಸ್ ಪೇಪರ್ಲಿ ಬರ್ತಲ್ಲ, ಸ್ಟೂಡೆಂಟ್ ಅವಮಾನ ಮಾಡಿದ್ದಾರೆ ಟೀಚರು ಅಂತ. ಆಚಾರ್ಯ ನಿಧಾನವಾಗಿ ಇನ್ಸ್ಟೆಂಟ್ ರೆಸ್ಪಾನ್ಸ್, ಟೆನ್ಷನೇ ಇಲ್ಲ ಅವರಿಗೆ. ನಾ ಹೇಳಿದಂತೆ ಏನು ಕೋಪ ಇಲ್ಲ, ತಾಪ ಇಲ್ಲ, ಇನ್ಸ್ಟೆಂಟ್ ರೆಸ್ಪಾನ್ಸ್ ನೋಡ್ರಿ. ಆಚಾರ್ಯ ಸುಂದರವಾದ ವದನ, ನೆಗತಾ ಮಾತಾಡೋರಂತೆ. ನಿಧಾನವಾಗಿ ಮಾತು, ಕೋಪತಾಪ ಇಲ್ಲ, ಇನ್ನೊಬ್ಬರು ಅವಮಾನ ಮಾಡುವಂತ ಮಾತು ಇಲ್ಲ. ಪುರಂದರದಾಸರು ಹೇಳ್ತಾರೆ, ಇದಿರ್ಯಾರೋ ಗುರುವೇ ಸಮರ್ಯಾರೋ ಮದನ ಜನಕ ಪ್ರಿಯ ಗುರು ಮಧ್ವರಾಯ. ಇದಿರ್ಯಾರೋ ಗುರುವೇ ಸನ್ನುತ ಮಹಿಮ ಪ್ರಸನ್ನ ವದನ ನಿನ್ನ ಗಣ್ಯ ನೀನಲ್ಲವೋ ಎನ್ನ ರಕ್ಷಿಸಬೇಕು. ನಿನ್ನ ನೋಡಿದವರು ಧನ್ಯರಾಗುವರೋ, ನಿನ್ನ ನೋಡಿದವರು ಧನ್ಯರಾಗುವರೋ. ಎನ್ನ ದಯಾಮೂರ್ತಿ ಮನ್ನಿಸಿ ನೋಡೋ, ಎನ್ನ ದಯಾಮೂರ್ತಿ ಮನ್ನಿಸಿ ನೋಡೋ. ಇದಿರ್ಯಾರೋ ಗುರುವೇ. ಎಂಥವರು ಗುರುಗಳು ನಮ್ಮ ಗುರುಗಳು ಗೊತ್ತಾ? ಸನ್ನುತ ಮಹಿಮ ಪ್ರಸನ್ನ ವದನ ನಿನ್ನ ಗಣ್ಯ ನೀನಲ್ಲವೋ ಅಂತ ಹೇಳುತ್ತೆ. ಎಂಥ ಪ್ರಸನ್ನ ವದನ, ನಿನ್ನ ನೋಡಿದವರೆಲ್ಲ ಧನ್ಯರಾದರಲ್ಲ. ದಾಸರು ಕೇಳ್ತಾರೆ, ನಿನ್ನೆ ನೋಡಿದವರೆಲ್ಲ ಧನ್ಯರಾದರು ಅಂತ. ಆನಂದ ತೀರ್ಥರು ಯಾವಾಗಲೂ ಟೆನ್ಷನ್ ಇಲ್ಲ, ಯಾವಾಗಲೂ ಆನಂದ.
ಆನಂದವನ್ನು ಪೂರ್ತಿಯಾಗಿ ಪಡೆದವರು, ಆನಂದ ನಾಮಕ ಪರಮಾತ್ಮನ ಅನುಗ್ರಹವನ್ನು ಪಡೆದವರು, ನಮಗೆ ಆನಂದ ನೀಡುವಂತಹ ಶಾಸ್ತ್ರಗಳನ್ನು ಕೊಟ್ಟವರು, ನಮ್ಮನ ಆನಂದದಿಂದ ಇಡುವವರು ಅಂತ ಆನಂದ ತೀರ್ಥರು. ಎಂತ ಒಂದು ಮಗಿಮೆ, ಏನು ಟೆನ್ಷನ್ ಎಲ್ಲ ಹೇಳಿದಿರಂತೆ. ಗಡ 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 ಅಂತ ಪಂಚಮಸ್ಕಂದ ಭಾಗವತವನ್ನು ಒಪ್ಪಿಸ್ತಾ ಇದ್ದಾರೆ. ಆಶ್ಚರ್ಯವಾಗಿತ್ತು ಅಚ್ಯುತ ಪ್ರೇಕ್ಷಕರಿಗೆ. ಈ ಪಾಠ ಯಾರಿಗೆ ಗೊತ್ತಿಲ್ಲ ನೋಡಿ, ವೆರಿಫೈ ಮಾಡಿಕೊಳ್ಳಿ ಅಂದ್ರು. ಸ್ಟೂಡೆಂಟ್ ಎಸ್ ಇಸ್ ಇಟ್, ವೆರಿಫೈ ಮಾಡಿಕೊಳ್ಳಪ್ಪ ಅಂದ್ರು. ಹಾಗೆ ಅಕ್ಷರಾಕ್ಷರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ರಂತೆ. ಕರೆಕ್ಟ್ ಆಗಿದೆ ಸ್ವಾಮಿ ಅಂದ್ರು. ಕರೆಕ್ಟ್ ಆಗಿದೆ, ನೀವು ಹೇಳಿದಂತಹ ಎಲ್ಲ ಕರೆಕ್ಟ್ ಆಗಿದೆ. ಆಗ ಅಚ್ಯುತ ಪ್ರೇಕ್ಷರಿಗೆ ತುಂಬಾ ಸಂತೋಷ. ಇದು ಹೇಗೆ ಸಾಧ್ಯವಾಗಿತ್ತು? ನಾವು ನಿಮಗೆ ಈ ಪಾಠ ಮಾಡಲಿಲ್ಲವೇ? ಆದರೆ ನೀವು ಹೇಗೆ ಹೇಳ್ತಾ ಇದ್ರಿ, ಅತ್ರ ಜನ್ಮನಿನ ಯತ್ ಪಠಿತಂತೆ ಜೈತ್ರ ಬಾಧಿಕತ ಮಿತ್ಯಮುನೋಕ್ತೆ ಪೂರ್ವ ಜನ್ಮ ಸುಗಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದು ಈ ಜನ್ಮದಲ್ಲಿ ಓದಿದ್ದಲ್ಲ, ಮುಂದಿನ ಜನ್ಮಗಳಲ್ಲಿ ಓದಿದ್ದು ಅಂದ್ರೆ ಆಚಾರ. ಭಗವಂತ ಗೀತೆಯಲ್ಲಿ ಹೇಳಿದಂತೆ ಜ್ಞಾನ ಒಂದು ಜನ್ಮದಲ್ಲಿ ಆಗೋದಿಲ್ಲ ಅರ್ಜುನ, ಬಹೂಣಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ನೋಡಿ ಎಷ್ಟು ವಿಶೇಷ, ನೋಡಿ ಎಷ್ಟು ಒಳ್ಳೆ ಮಾತನ್ನ ಆಚಾರ್ಯ ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ಜನ್ಮದಲ್ಲಿ ಅಧಿಕ ಮಾಸ ಸಂಕಲ್ಪ ಮಾಡಿಕೊಂಡೆ ಮಾಡಲಿಲ್ಲ ನಾನು ಅಷ್ಟೇ, ಮುಂದಿನ ಜನ್ಮದಲ್ಲಿ ಸಂಕಲ್ಪ ಎಂಬ ಆ ಒಂದು ಮೆಟ್ಟಲು ಎತ್ತಿದಂತೆ ಎಂದ್ರು ಆಚಾರ್ಯರು. ಏನು ಮಾಡಿದ್ದರೋ ಮೊದಲೇ ಆಸೆ ಪಡ್ತೀರಿ, ಆಸಾಂಬ ಒಂದು ಮೆಟ್ಟಿಲು ಎಟ್ಟಿದಂತೆ ಮುಂದೆ ಒಂದು ಘಟನೆ ಬರುತ್ತೆ. ಆಗ ವಿಸ್ತಾರವಾಗಿ ಹೇಳ್ತಾನೆ. ಆಗ ಈ ಜನ್ಮದಲ್ಲಿ ಏನು ಸಾಧನ ಮಾಡಿಕೊಳ್ಳುತ್ತೇವೋ ಅದು ಮುಂದೆ ಕಂಟಿನ್ಯೂ ಆಗತ್ತಂತೆ. ನೋಡಿ ಎಷ್ಟೋ ಸಣ್ಣ ಮಕ್ಕಳು, 3 ವಯಸ್ಸು ಮಕ್ಕಳು ಹರಿಕಥಾಮೃತಸಾರ ಹೇಳುತ್ತೆ. ಹೆಂಗೆ ಸಾಧ್ಯ? ಪೂರ್ವ ಜನ್ಮಗಳೇ ಹರಿಕಥಾಮೃತಸಾರ ಓದಿದೆ. ಈಗ ಆ ಮಕ್ಕಳಿಗೆ ಆ ಟ್ರಿಗರ್, ಆ ಕರೆಂಟ್ ಶಾಕ್ ಟಚ್ ಮಾಡಿದೊಡತ ಟ್ರಿಗರ್ ಆಗಿಬಿಡ್ತದ್ದು. ಎಲ್ಲ ಜ್ಞಾನ ಬಂದು ಬಿಡುತ್ತೆ, ಪೂರ್ವ ಜನ್ಮದಲ್ಲಿ ಓದಿದ್ದಲ್ಲ. ಅದಕ್ಕೋಸ್ಕರವಾಗಿ ಕ್ಷಣ ಕ್ಷಣ ಬಿಡದೆ ಎಲ್ಲ ಹೆಚ್ಚು ಹೆಚ್ಚು ಓದಿಬಿಡಿ. ಈ ಜನ್ಮದಲ್ಲಿಯೇ ಸಾಧನೆ ಹೆಚ್ಚು ಹೆಚ್ಚು ಮಾಡಿಬಿಡಿ, ಮುಂದೆ ಅದು ಕಂಟಿನ್ಯೂ ಆಗುತ್ತೆ. ಎಷ್ಟು ಸಾಧ್ಯವೋ, ಎಷ್ಟು ನಮಗೆ ಟೈಮ್ ಗೊತ್ತೋ, ಎಷ್ಟು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೋ ತಿಳಿದುಕೊಳ್ಳಿ. ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗತ್ತೆ ಎಂದ್ರು ಆಚಾರ್ಯ. ಆಗ ಮುಂದೆ ಅಷ್ಟು ವಿಶೇಷವಾಗಿ ಮಾಡಿದ ಆಚಾರ್ಯ ನೋಡ್ರಿ, ಪುರಾಣಕ್ಕೆ ಎಲ್ಲಿ ತಪ್ಪು ಅಂತ ತೋರಿಸಿಕೊಟ್ರು, ಪುರಾಣಕ್ಕೆ ವಿಶೇಷವಾಗಿ ಅರ್ಥವನ್ನು ಮಾಡಿಕೊಟ್ರು, ಮುಂದೆ ಪುರಾಣವನ್ನೇ ಸರಿಯಾಗಿ ಎದು ಅಂತ ತೋರಿಸಿಕೊಟ್ರು. ಮುಂದೆ ಅವರೇ ಪುರಾಣಗಳಲ್ಲಿ ರಾಜ ಎಂಬ ಶ್ರೀಮದ್ ಭಾಗವತ ಗ್ರಂಥಕ್ಕೆ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತ ನಿರ್ಣಯ ಎಂಬ ಗ್ರಂಥ. ಭಾಗವತ ಗ್ರಂಥ ಅಂತ ಕೇಳಿದರೆ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತ ಉತ್ತಮಂ. ನಿತ್ಯನು ಒಂದು ಸ್ಕಂದ ಓದಿ, ನಿತ್ಯನ ಕೇಳಬೇಕಂತ ಭಾಗವತ, ನಿತ್ಯನ ಕೇಳಬೇಕು. ಒಂದು ಸ್ಕಂದ ಇಲ್ಲ ಒಂದು ಅಧ್ಯಾಯ ಇಲ್ಲ ಒಂದು ಶ್ಲೋಕ ಇಲ್ಲ ಅರ್ಧ ಶ್ಲೋಕ, ಶ್ಲೋಕ ಅರ್ಧಂ ಶ್ಲೋಕ ಪಾದಂ ವಾ ನಿತ್ಯಂ ಭಾಗವತೋತ್ತಮಂ. ಒಂದು ಶ್ಲೋಕ ಕೇಳಿ ಇಲ್ಲ ಅರ್ಧ ಶ್ಲೋಕ ಇಲ್ಲ ಒಂದು ಪದವಾಗಿಯೂ ಕೇಳಿ, ಭಾಗವತ ನಿಮ್ಮನ್ನ ಉದ್ಧಾರ ಮಾಡಿಯೇ ಮಾಡತ್ತೆ ಅಂತ ವಿಶೇಷವಾದ ಭಾಗವತ ಗ್ರಂಥನ ಆಚಾರ್ಯರು ನಿತ್ಯನೂ ಕೂಡ ಶ್ರವಣ ಮಾಡ್ತಾ ಇದ್ರಂತೆ. ಯಾರು ಮುಖದಿಂದ ಅಂದ್ರೆ ನೀನು ಹೇಳಿದೆವು, ಪಲಿಮಾರು ಎಂಬ ಅಷ್ಟಮಠಗಳಲ್ಲಿ ಒಂದು ಮಠ. ಆ ಮಠಗಳಲ್ಲಿ ಪೀಠಾಧೀಶರಾಗಿ ಪ್ರಥಮ ಪೀಠಾಧೀಶ ಅಂದ್ರೆ ಋಷಿಕೇಶ ತೀರ್ಥರು. ಆಚಾರ್ಯರು ದಿನಾಲು ಮಾಡಿದ ಕೆಲಸ 2 ಅಂದ್ರು. ಒಂದು ಭಗವದ್ಗೀತಾ ಪಾರಾಯಣ, ಶ್ರೀಮದ್ ಭಾಗವತ ಶ್ರವಣ. ಆ ಶ್ರವಣ ಮಾಡಬೇಕಾದರೆ ಋಷಿಕೇಶ ತೀರ್ಥರು ನಿತ್ಯನು ಅವರಿಗೆ ಭಾಗವತನವನ್ನು ಹೇಳ್ತಾ ಇದ್ದರೆ ಆಚಾರ್ಯರು ಕೇಳ್ತಾ ಇದ್ದರಂತೆ. ಅಂತ ಭಾಗವತ ಗ್ರಂಥಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ. ವ್ಯಾಸರಾಜರು ಹೇಳ್ತಾರೆ ತನ್ನ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ, ಶ್ರೀಮದ್ ಭಾಗವತಸ್ಯಾಪಿ ತಾತ್ಪರ್ಯಂ ಜ್ಞಾನ ಸಾಧನೆ ಎಂದ್ರು. ಈ ಗ್ರಂಥ ಎಂತಹದ್ದು ಅಂದ್ರೆ ಜ್ಞಾನ ಸಾಧನೆಯನ್ನು ಮಾಡುವಂತಹದ್ದು. ಯಾತಕ್ಕೆ? ಇದು ಭಾಗವತಕ್ಕಾಗಿ ಮಾಡಿದ ಮಾತ್ರ ಗ್ರಂಥ ಅಲ್ಲ. ಸುಮಧ್ವ ವಿಜಯ ಹೇಳುತ್ತೆ, ಪುರಾಣ ಸ್ಥಾನ ಬಾಂಧಾಣಾಂ ಅಭಿಷಾತ್ರೇಕವೇದಿನಾಂ ಭವತಾ ಸುತಕಾಚಕ್ರೇ ಶ್ರೀ ಭಾಗವತ ನಿರ್ಣಯ. ಏನೋ ಒಂದು ಭಾಗವತಕ್ಕೆ ಮಾತ್ರ ನಿರ್ಣಯ ಅಲ್ಲ. ವೇದವ್ಯಾಸರು ಮಾಡಿದ 18 ಪುರಾಣಗಳು, ಉಪಪುರಾಣಗಳು ಎಲ್ಲನೂ ಕೂಡ ವ್ಯೂಲಿ ನಾವು ನೋಡಬೇಕು. ಹೆಂಗೆ ಇಂಟರ್ಪ್ರಿಟೇಷನ್ ಆಫ್ ಗ್ರಂಥ. ವೇದವ್ಯಾಸರು ಯಾತಕ್ಕೆ ಅಂದರೆ ಅಲ್ಲಲ್ಲಿ ನಮಗೆ ಒಂದು ಟ್ವಿಸ್ಟ್ ಮಾಡಿದ್ದಾರೆ. ಅಲ್ಲಿ ಏನ್ ಟ್ವಿಸ್ಟ್? ಸಾತ್ವಿಕ ಗ್ರಂಥ, ರಾಜಸ ಗ್ರಂಥ, ತಾಮಸ ಗ್ರಂಥ ಅಂತ 3 ಗುಂಪಿದೆ. ಭಗವಂತನ ನೇರಾಗಿ ಹೇಳೋ ಗ್ರಂಥಗಳು ಸಾತ್ವಿಕ ಗ್ರಂಥಗಳು, ಮತ್ತು ಭಗವಂತನ ಒಂದು ಜಾಗ ಕೊಂಡಾಡೋದು, ಇನ್ನೊಂದು ಜಾಗ ಬೇರೆ ದೇವತೆಗಳ ಕೊಂಡಾಡಿ ಅದು ರಾಜಸ ಗ್ರಂಥಗಳು. 3ನೇದಾಗಿ
ಬೇರೆ ದೇವತೆಗಳನ್ನ ಸರ್ವೋತ್ತಮನಂತೆ ಕೊಂಡಾಡಿದಂತೆ ಕಾಣಿಸುವಂತ ಗ್ರಂಥಗಳು, ಅದು ತಾಮಸ ಗ್ರಂಥಗಳು. ಯಾತಕ್ಕೆ ಅಂದ್ರೆ ವೇದವ್ಯಾಸರು 3 ಭಾಷೆಯಿಂದ ರಚನೆ ಮಾಡಿದ್ದಾರೆ. ಸ್ವಾಮಿ, ನಾ ಸಂಸ್ಕೃತ್ ಒಂದು ಭಾಷೆ ತನಕ ಕೇಳಿದೆ, ವೇದವ್ಯಾಸರು 3 ಭಾಷೆ ಅಂದ್ರೆ ಇಂಗ್ಲಿಷ್ ತಮಿಳಿಲ್ಲ ಬರ್ತಾರೆ ಅಂದ್ರೆ ಆ ಭಾಷೆ ಅಲ್ಲ ಅದು. ಅದು ಗುಹ್ಯ ಭಾಷೆ, ದರ್ಶನ ಭಾಷೆ, ಸಮಾಧಿ ಭಾಷೆ ಎಂಬ 3 ಭಾಷೆಗಳು. ಒಂದು ವಿಷಯನ ನೋಡಿದರೆ ನೇರಾಗಿ ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಪಂಚಭೇದ ತಾರತಮ್ಯನ ತಿಳಿಸುವಂತ ಭಾಷೆ. ಇನ್ನೊಂದು ನೇರಾಗಿ ನೋಡಿದರೆ ಅರ್ಥ ಗೊತ್ತಾಗೋದಿಲ್ಲ, ಕೊಂಚ ಇಂಡೆಪ್ತ್ ನೋಡಿದರೆ ಅರ್ಥ ಗೊತ್ತಾಗುತ್ತೆ, ಅದು 2ನೇದು. 3ನೇದು ನೇರಾಗಿ ನೋಡಿದ್ರೆ ನೆಗೆಟಿವ್ ಮೀನಿಂಗ್ ಕೊಡುತ್ತೆ, ಒಳಗೋಗಿ ನೋಡಿದ್ರೆ ಒಳಗ ಪಾಸಿಟಿವ್ ಬೇರೆ ಅರ್ಥ ಇರುತ್ತೆ ಅಂತ ಗುಹ್ಯ ಭಾಷೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಮಹಾಭಾರತ ಬರೆಯುವಂತ ಸಮಯದಲ್ಲಿ ವಿಘ್ನೇಶ್ವರರು ಕೇಳಿಕೊಂಡಿರುತ್ತೆ, ನನ್ನ ಸ್ಪೀಡಿಗೆ ಎಲ್ಲಕ್ಕೆ ಸಾಧ್ಯವೋ ಅಂತ. ವೇದವ್ಯಾಸರು ಹೇಳಿದ್ರು, ನಂಗೆ ಒಂದು ಸಂಕಲ್ಪ ಇದೆ, ಯಾರು ಬರೀತಾರೆಯೋ ಅರ್ಥ ತಿಳಿದುಕೊಂಡು ಬರಿಬೇಕು ಅಂತ. ಬರೆದರೆ ಅಲ್ಲಲ್ಲಿ ಗುಹ್ಯ ಭಾಷೆಗಳನ್ನ ಇಟ್ಟು ಬಿಟ್ರು. ವಿಘ್ನೇಶ್ವರ ಅಲ್ಲಿ ಚೆನ್ನಾಗಿ ನಿಂತು ಬಿಟ್ರಲ್ಲಿ, ಮುಂದೆ ಪ್ರೋಳಕ್ಕೆ ಸಾಧ್ಯ ಇಲ್ಲ. ಆಗ ಅರ್ಥವನ್ನು ಹೇಳಿ ಮುಂದೆ ಗ್ರಂಥ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ವೇದವ್ಯಾಸರು ಅಂತ ತಿಳಿತೇವು. ಆಗ ಅಂಥ ವಿಷಯಗಳನ್ನ ಪುರಾಣಗಳಲ್ಲಿ ಹೇಗೆ ನೋಡಿ ಅರ್ಥವನ್ನು ತಿಳಿಯಬೇಕು. ಕೃಷ್ಣ ಪೂತನಿಗೆ ಸದ್ಗತಿ ಕೊಟ್ಟ, ಯಾತಕ್ಕೆ ಅಂದ್ರೆ ಅವಳು ವಶ ಕೊಟ್ಟರು ಹಾಳು ಕೊಟ್ಲು, ಆಚಾರ್ಯರು ತಪ್ಪು ಅಂದ್ರು. ಭಗವಂತನ ದ್ವೇಷ ಮಾಡದಿಂದ ಭಗವಂತನ ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಯಾತಕ್ಕೆ ಭಗವಂತನ ದ್ವೇಷ ಮಾಡಿಬಿಡ್ಬೋದಲ್ಲ. ಭಗವಂತ, ನೀ ದೊಡ್ಡವಣ, ನೀ ನನಗೆ ಪಡಿಸ್ತಾ ಇದ್ದೀ ಇಲ್ಲ, ಕಷ್ಟ ಕೊಡ್ತಾ ಇದ್ದೀ ಇಲ್ಲ, ನಿಂಗೆ ಕರುಣೆಯೇ ಇಲ್ಲ, ಈಗ ಬೊಯ್ತಾ ಇದ್ರೆ ಸಾಧನ ಆಗತ್ತಲ್ಲ. ಭಗವಂತನ ಚಿಂತನೆ ಮಾಡಿದ್ರೆ ಸಾಕು, ಬೊಯ್ದ್ರನು ಚಿಂತನೆ ಮಾಡಿದದ್ದೇ ಅಂದ್ರೆ ಇಲ್ಲ. ಆಚಾರ್ಯರು ಹೇಳ್ತಾರೆ, ಪೂತನೆ ಸಾತ್ವಿಕಳಲ್ಲ, ಅವಳೊಳಗೆ ಊರ್ವಶಿ ಎಂಬ ದೇವತೆ ಇದ್ದಳು, ಅವಳಿಗೆ ಸದ್ಗತಿ ಕೊಟ್ಟರು. ಪೂತನೆ ಎಂಬ ಅವಳು ತಾಟಕೆ ಎಂಬ ರಾಕ್ಷಸಿ, ರಾಮಾಯಣದಲ್ಲಿ ರಾಮದೇವರು ಕೊಂದಿಂತಹ ಆ ಪೂತನೆ ಅವಳೇ ತಾಟಕೆ, ಅವಳೇ ಇಲ್ಲಿ ಪೂತನೆಯಾಗಿ ಬಂದಿದ್ದಾಳೆ, ಪೂತನಿಗೆ ಸದ್ಗತಿ ಇಲ್ಲ. ಈ ತರ ವಿಷಯಗಳನ್ನ ತೋರಿಸಿಕೊಟ್ಟವರು ಆಚಾರ್ಯರು. ಮಹಾಭಾರತ ತಾತ್ಪರ್ಯ ನಿರ್ಣಯ, ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ ಎಂಬ ಆ ಗ್ರಂಥ ಮೂಲಕ ಎಲ್ಲಾ ಪುರಾಣಗಳ ಹೇಗೆ ನೋಡಬೇಕು ಎಂಬ ಆ ವ್ಯೂ, ನಮ್ಮ ದರ್ಶನ ಹೆಂಗೆ ಇರಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಇದು ಒಂದು. ನಮ್ಮ ತಾಯಿ ಹೇಳ್ತಾ ಇದ್ರು, ನೀ ಗ್ರಂಥ ಬಗ್ಗೆ ತಕೊಂಡ್ರೆ ಎಲ್ಲರಿಗೂ ಕೊಂಚ ಬೋರ್ ಬಿಡ್ತೀವಿ ಅಣ್ಣಪ್ಪ ಅಂತ ಹಾಲು ಹೇಳೋದುಂಟು. ಆದರೆ ಗ್ರಂಥನ ತಿಳಿಯಲೇಬೇಕು ಖಂಡಿತಾಗಿ. ನಾವು ಆಚಾರ್ಯರ ಗ್ರಂಥ ತಿಳಿತಾವೇ ಇದ್ದೆವು. ಆದರೆ ನಮಗೇನಂದ್ರೆ, ಈ ನೋಡ್ರಿ ಸಣ್ಣ ಮಕ್ಕಳು ಈ ಪಲ್ಯ ತಕ್ಕೊಪ್ಪ ಅಂದ್ರೆ ತಕೊಂಬೋದಿಲ್ಲ, ಅದಗಳಿಗೆ ಸಾರಿದ ಪದಾರ್ಥ ನಡುವಳಿ ಇಟ್ಟು ಕೊಟ್ಟರೆ ತಿಂದು ಬಿಡ್ತಾರೆ ಅವರು. ಹೇಗೆ ಆಚಾರ್ಯರು ವೇದವ್ಯಾಸರು ಹೇಳಿದಂತೆ ಔಷಧ ತಿನ್ನುವುದ್ರೆ ತಿಂಬೋದಿಲ್ಲ ಅಂತ ತಾಯಿ ಕೊಂಚ ಸಕ್ಕರೆ ಕೊಡ್ತಾಳೆ, ಯಾತಕ್ಕೆ ಅಂದ್ರೆ ಅಭ್ಯಾಸ ಆಗಲಿ ಅಂತ. ಸಕ್ಕರೆ ನೇಮದಿಂದ ಔಷಧಗಳನ್ನ ತೊಕ್ಕಂತೆ, ಆಮೇಲೆ ಅಭ್ಯಾಸ ಆದ ಮೇಲೆ ಔಷಧಗಳನ್ನ ನೇರಾಗಿ ತೊಕ್ಕಂತೆ. ವೇದವ್ಯಾಸರು ಗ್ರಂಥಗಳು ಯಾತಕ ಫಲಶ್ರುತಿ ಹೇಳಿದ್ದಾರೆ ಅಂದ್ರೆ ಫಲ ಉದ್ದೇಶ ಇಲ್ಲದೆ ಮಾಡು ಅಂತ ಭಗವಂತ ಹೇಳ್ತಾನೆ. ಕೃಷ್ಣ ಫಲಶ್ರುತಿಯನ್ನು ಅಲ್ಲಲ್ಲಿ ಹೇಳಿದ್ದಾರೆ. ಯಾತಕ್ಕೆ? ಈ ಫಲ ನಮಗೆ ಉದ್ಯೋಗ ಆಗತ್ತೆ, ಸಂಪತ್ತು ಬರುತ್ತೆ, ಮಕ್ಕಳಾಗತ್ತೆ, ಮದುವಾಗತ್ತೆ ಎಲ್ಲ ಕೇಳಿದ್ರೆ ಇದಕ್ಕೋಸ್ಕರ ಮಾಡಬಹುದಲ್ಲ ಅಂತ ಬರ್ತೇವು. ಮಾಡ್ಲಿಕ್ಕೆ ಅಭ್ಯಾಸ ಆದ ಮೇಲೆ ಅದು ಬರ್ತೇಯೋ ಬರ್ಲವೋ ಮಾಡೋಣ ಅಂತ ಬರ್ತಲ್ಲ. ಆ ತರ ಅಭ್ಯಾಸ ಆಗಲಕ್ಕಾಗಿ ತಾಯಿಯಂತೆ ವೇದವ್ಯಾಸರು ಮಾಡಿದರಂತೆ. ಆ ತರ ಇಲ್ಲಿ ಗ್ರಂಥಗಳು ನಾವು ಕೊಡಬೇಕಾದ್ರೆ ನೇರಾಗಿ ಕೊಟ್ರೆ ಡ್ರೈ ಕಾನ್ಸೆಪ್ಟ್ ಸುಲಭವಾಗಿ ಕಾಣಿಸುತ್ತೆ. ಕತೆಗೆ ನಡುವಳಿ ಕೊಟ್ರೆ ಕೊಂಚ ಸ್ವೀಟ್ ಇಟ್ಟಿಟ್ಟು ಅಲ್ಲೆಲ್ಲಿ ಕೊಟ್ರೆ ಅದಕ್ಕೋ ಕತೆ ಹೇಳಿ ಹೇಳಿ ಗ್ರಂಥಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಮುಂದೆ ಆಚಾರ್ಯರು ತೀರ್ಥಯಾತ್ರಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆಗ ನೋಡ್ರಿ ಎಷ್ಟು ವಿಶೇಷ ಅಂದ್ರೆ, ಆಚಾರ್ಯರು ಹೋಗ್ತಾ ಇದ್ದ ಒಂದು ಸಮಯದಲ್ಲಿ ಅಲ್ಲಿ ದೊಡ್ಡ ಪಂಡಿತರ ಸಮೂಹ, ವೇದದಲ್ಲಿ ಒಂದು ಭಾಗಕ್ಕೆ ಒಂದು ಅರ್ಥ ಒಂದು ಪಂಡಿತರು ಹೇಳಿದರು, ಆಚಾರ್ಯರು ಒಂದು ಅರ್ಥ ಹೇಳಿದರು. ಇದೇನು ಸ್ವಾಮಿ ನೀವು ಒಂದು ಅರ್ಥ ಹೇಳ್ತಾ ಇದ್ರಲ್ಲ ಗುರುಗಳೇ, ಅವರು ಹೇಳಿದ್ರು ಸರಿ ಎಂದ್ರು. ಇದೇನಪ್ಪ ಸ್ವಾಮಿ, ಡಿಕ್ಷನರಿ ತೆಗೆದ್ರೆ 4-5 ಮೀನಿಂಗ್ಲ ಹಾಕಿರ್ತಾರೆ, ವೇದಗಡಿ ಹಿಂಗ ಉಂಟು ಹಂಗಂತ ಹೇಳಿದಾಗ ಆಚಾರ್ಯರು ಹೇಳ್ತಾರಂತೆ. ಸುಮಧ್ವಜಿ ಮಹಾಕಾವ್ಯ ಹೇಳ್ತಾ ಇದೆ, ಸ್ಯಾತ್ತೇ ತಮಪಿ ಸಂಭವಿತಾರ್ಥ ತ್ರಯ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಂ ಅಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹೀ. ಹೇಳ್ತಾರೆ, ಇದು ಮಾತ್ರ ತಿಳಿದುಕೊಂಡ್ರ ನೀವು ವೇದಗಳಿಗೆ 2 ಅರ್ಥ ನೋಡಿದೊಡತೆ ನೀವೆಲ್ಲ ಆಶ್ಚರ್ಯ ಪಡ್ತಿರಲ್ಲ. ಆಚಾರ್ಯರು ಹೇಳ್ತಾರೆ, ವೇದಗಳಿಗೆ ಎಷ್ಟರ್ಥ ಗೊತ್ತೋ, ಸ್ಕಾಂದ ಪುರಾಣದಲ್ಲಿ ಬರುವಂತ ವಚನವನ್ನ ತನ್ನ ಋಗ್ಭಾಷ್ಯ ಎಂಬ ಗ್ರಂಥದಲ್ಲಿ ಕೋಟ್ ಮಾಡ್ತಾರೆ ಆಚಾರ್ಯರು. ತ್ರಯೋರ್ಥಾಃ ಸರ್ವವೇದೇಷು ದಶಾರ್ಥಾಃ ಸರ್ವಭಾರತೆ ವಿಷ್ಣೋಃ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ತ್ರಯೋರ್ಥಾಃ ಸರ್ವವೇದೇಷು, ವೇದ ಶಬ್ದಗಳಿಗೆ ಕಮ್ಮಿ ಪಕ್ಷ ಮಿನಿಮಮ್ ಅಂತ ಹೇಳ್ತೇವಲ್ಲ, ಕಮ್ಮಿ ಪಕ್ಷ 3 ಅರ್ಥಗಳಿದೆ. ಹಾಗೆ 3 ಅರ್ಥಗಳಿದೆಯಾ ಸ್ವಾಮಿ? ಇದೇನು ಆಶ್ಚರ್ಯ. ಮುಂದೆ ಹೇಳ್ತಾನೆ ಕೇಳಿ, ವೇದಗಳು ಪಂಚಮೋ ವೇದಗ ಎಂಬ
ವೇದವ್ಯಾಸರು ಮಾಡಿದ 5ನೇ ವೇದ ಮಹಾಭಾರತಕ್ಕಾಗಿ ಮಹಾಭಾರತದಲ್ಲಿರುವಂತಹ ಒಂದೊಂದು ಶ್ಲೋಕಗಳಿಗೂ ಕಮ್ಮಿ ಪಕ್ಷ 10 ಅರ್ಥ ಇದೆ. ದಶಾರ್ಥಾಹ ಸರ್ವಭಾರತೆ. 10 ಅರ್ಥ ಹೇಳ್ಬಹುದಾ? ಕಮ್ಮಿ ಪಕ್ಷ ಹೇಳಿದ್ದಾನೆ. ಮುಂದೆ ಹೇಳ್ತಾರೆ, ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ವಿಷ್ಣುವಿನ ಒಂದೊಂದು ನಾಮಕ್ಕೂ ಕೂಡ ಕಮ್ಮಿ ಪಕ್ಷ 100 ಅರ್ಥ ಇದೆ ಎಂದ್ರು. ಎಲ್ಲ ಶಾಕ್ ಆಗಿಬಿಟ್ರೆಲ್ಲ ಸಭೆಯಲ್ಲಿ. ಇವರೇನೋ ನಮ್ಮನ್ನ ಏನೋ ಏಮಾರ್ಸಲಕ್ಕಾಗಿ ಹೇಳ್ತಾ ಇದ್ದಾರೆ, ಸುಮ್ಮ ಬಿಡುದು ಬಿಡೋಣ, ನಾವೆಲ್ಲ ಹೇಳ್ತೇವಲ್ಲ ಹಂಗೆ ಒಂದಿಟೇ ಇರಕ್ಕೆ ಫೋನ್ 10 ನಿಮಿಷ ಅಂತ ಅನ್ಸ್ತಾ ಹೇಳೋದು. 10 ನಿಮಿಷ ಬರ್ತಾ ಇದ್ದಾರೆ, ಎಲ್ಲಿಂದ ಟ್ರಿಪ್ಲಿಗೆಂದ ಹೊರಟಿದ್ದಾರೆ. ಇವೆ ಆ ತರ ಹೇಳೋವರೆಲ್ಲ ಆಚಾರ್ಯರು ಹೇಳಿದರೆ ನಿಶ್ಚಯಿಂದ ಹೇಳ್ತಾರೆ. ಮತ್ತೆ ಹೇಳಿದರು, ನೀವು ಒಂದು ಅರ್ಥ ಮಾಡಿ ಬಿಡ್ರಿ ಸ್ವಾಮಿಗಳೇ, ಗುರುಗಳೇ, ನೀವೇ ಅರ್ಥ ಮಾಡಿ, ಅರ್ಥವನ್ನು ಹೇಳಿ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ವಿಷ್ಣು ಸಹಸ್ರನಾಮನ ತೆಗೆದುಕೊಂಡ್ರು. ಮೊದಲ ನಾಮ, ಪ್ರಥಮ ನಾಮ ವಿಶ್ವಂ, ವಿಶ್ವಾಯ ನಮಃ ತಕೊಂಡ್ರು. ವಿಶ್ವ ಎಂಬ ನಾಮಕ್ಕೆ 100 ಅರ್ಥ ಎಲ್ಲ ಕೇಳಬೇಕು ಅಂತ ಹೊರಟಿದ್ರು. ಹೇಳಿದ್ರು, ನಾನು ಹೇಳ್ತಾನೆ, ಇನ್ನೊಂದು ಕಂಡೀಷನ್ ಅಂದ್ರು. ನಾನು 100 ಅರ್ಥ ಹೇಳ್ತಾನೆ, ಒಬ್ಬರೇ ಹೇಳ್ತಾನೆ, ಆದರೆ ಇಲ್ಲಿ ಸಭೆಯಲ್ಲಿರುವಂತ ಎಲ್ಲರೂ ಸೇರಿ ಮತ್ತು 100 ಅರ್ಥ ರಿಪೀಟ್ ಮಾಡಬೇಕು ಅಂದ್ರು. ಆಚಾರ್ಯರು ಒಂದು ಕೆಲಸ ಕೊಟ್ರೆ ಅವರು ಮಾತ್ರ ಹೇಳೋದಿಲ್ಲ. ಯಾತಕ್ಕೆ ಅಂದ್ರೆ ನೋಡ್ರಿ, ನಾವೆಲ್ಲ ಪ್ರವಚನ ಮಾಡ್ತಾ ಇದ್ದೇವು, ಎಲ್ಲ ಕೇಳೋದು ಮನೆಗೆ ಹೋಗೋದು, ಹಂಗ ಮಾಡಬಾರದು. ಅಲ್ಲೆಲ್ಲಿ ಸ್ವಾಮಿ ಹೇಳಿದಲ್ಲ, ಆಚಾರ್ಯ ಭಾಗವತಕ್ಕೆ ಏನು ಗ್ರಂಥ ಮಾಡಿದ್ರು, ಕ್ರಾಸ್ ಕ್ವಶನ್ ಕೇಳಬೇಕು. ಆಚಾರ್ಯರು ಆ ಥರ ಮಾಡಿದ್ರು, ಬೆಸ್ಟ್ ಟೀಚರ್ ಅವರು. ಯಾತಕ್ಕೆ ಅಂದ್ರೆ ಅಲ್ಲೆಲ್ಲಿ ಇದ್ದೇ ಬಿಡ್ತಾರೆ, ಕೇಳೋದನ್ನ ಮತ್ತೋಗಿ ಬಿಡ್ತಾರೆ, ಕಾನ್ಸಂಟ್ರೇಷನ್ ಮಾಡಿ ಕೇಳೋದಿಲ್ಲ. ಆಚಾರ್ಯರಿಗೆ ಗೊತ್ತು, ನಾನು 100 ಹೇಳ್ತಾನೆ, ನೀವೆಲ್ಲರೂ ಸೇರಿ ಒಬ್ಬರು ಹೇಳಬೇಡ, ಒಬ್ಬೊಬ್ಬ ಒಂದೊಂದು ಹೇಳ್ರಿ. ಪ್ರಾರಂಭ ಮಾಡಿದ್ರು. ವಿಶ್ವ ಎಂಬ ನಾಮಕ್ಕೆ ಅರ್ಥಕ್ಕೆ ಗಡವಾಗಿ ಒவ்வೊಂದು ಅರ್ಥವನ್ನು ಹೇಳ್ತಾ ಬರ್ತಾರೆ. ಹೇಳಿದಂತ ಸಭೆಯಲ್ಲಿ 50 ಹೇಳಿದೆ ಮಳೆ, 51 ಹೇಳವಳ, 1ನೇದು ಮರ್ತೋಯ್ತಲ್ಲ ಅವರಿಗೆ. ಆಚಾರ್ಯರ ಶೈಲಿ, ಅವರು ಅಪರೋಕ್ಷ ಪೂರ್ಣ ಪ್ರಜ್ಞರು. ಅವರಂತಹ ಮಾತು ವಾಕ್ಪಟುತ್ವ ಅಂತ ಹೇಳಿದೇವಲ್ಲ, ಅಂತ ವಾಕ್ಪಟುತ್ವ ಅವರ ಜ್ಞಾನ, ಅಂತಹದ್ದು ಜ್ಞಾನ. ಅಂತ ಜ್ಞಾನವನ್ನ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ. ಅಂತ ಒಂದು ನಾಮಕ್ಕೆ ಟೇಸ್ಟ್ ಕೊಟ್ಟರು ಆಚಾರ್ಯರು, ಒಂದು ಟೇಸ್ಟ್ ನೋಡಿ ಅಂತ. ಅಡಿಗೆ ಪದಾರ್ಥಗಳಲ್ಲಿ ಒಂದು ಜೋಡು 1000 ಜನಕ್ಕೆ ಅಡಿಗೆ ಮಾಡಿದರೆ ಒಂದೇ ಒಂದು ಚೂರು ತೆಗೆದು ಟೇಸ್ಟ್ ಮಾಡಿದ್ರೆ ಸಾಕು. ಆದರೆ ಮುಂದೆ ಅವರು ಪರಂಪರೆಯಲ್ಲಿ ಜಯತೀರ್ಥರ ಶಿಷ್ಯರಾಗಿ ಬಂದಿರುವ ವಿದ್ಯಾಧಿರಾಜ ತೀರ್ಥರು ವಿಷ್ಣು ಸಹಸ್ರನಾಮ 1000 ನಾಮಕ್ಕನ್ನು ವ್ಯಾಖ್ಯಾನ ಮಾಡಿದ್ದಾರೆ. 1000 ನಾಮಕ್ಕೂ ವ್ಯಾಖ್ಯಾನ. ರಘುನಾಥ ತೀರ್ಥರು ವಿಶೇಷವಾಗಿ 1000 ನಾಮಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರ ಶೈಲಿಯನ್ನು ಅನುಸರಿಸಿ ಆಚಾರ್ಯರು ಹೆಂಗೆ ತೋರಿಸಿಕೊಟ್ಟಿದ್ದಾರೆಯೋ ಆ ತರ ವಿಷ್ಣು ಸಹಸ್ರನಾಮದಲ್ಲಿ ಒவ்வೊಂದು ನಾಮಕ್ಕೂ ಹೆಂಗೆ ಅರ್ಥ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಗ್ರಂಥೆಲ್ಲ ಬರ್ತಾ ಇದೆ, ತಿಳಿಲಿಕ್ಕೆ ಪ್ರಯತ್ನ ಪಡೋಣ. ಯಥಾಶಕ್ತಿ ನಾವು ತಿಳಿಬೇಕು. ಯಾತಕ್ಕೆ ಅಂದ್ರೆ ಭಗವನ್ ನಾಮ ನಾವು ಹೆಂಗೆ ಹೇಳಿದ್ರೂ ಪುಣ್ಯ ಇರುತ್ತೆ. ಹೆಂಗೆ ಅಗ್ನಿ ಅದ್ರಲ್ಲಿ ಹಾಕುವ ಪದಾರ್ಥಗಳನ್ನ, ಹಾಕಿದ ಪದಾರ್ಥ ಏನು ಅಂತ ತಿಳಿದ್ರೂ ಸರಿ, ತಿಳಿದ್ರೆ ಸರಿ. ನೀವು ಪೇಪರ್ ಹಾಕಿ, ನೀವು ಕಟ್ಟಿ ಹಾಕಿ, ನೀವು ಪ್ಲಾಸ್ಟಿಕ್ ಪೇಪರನ್ನು ಹಾಕಿ, ಇಲ್ಲ ನೀವು ಗುಡ್ಡೆಗಳನ್ನು ಹಾಕಿ, ಅಗ್ನಿ ಭಸ್ಮ ಮಾಡಿಬಿಡುತ್ತೆ. ಅಗ್ನಿ ಇದು ಪೇಪರು, ಇದು ಗುಡ್ಡೆ, ಇದು ಕಟ್ಟಿಗೆ ನೋಡೋದಿಲ್ಲ. ಆ ಥರ ಅಂದ್ರೆ ಹಂಗೆ ತಗೊಂಬಾರದು, ನಮ್ಮ ಸಿದ್ಧಾಂತಕ್ಕೆ ವಿರೋಧ ಆಗುತ್ತೆ. ಯಾಕಂದ್ರೆ ತಾರತಮ್ಯ ಭೇದ ಬರ್ತಾ ಇದೆ. ಆದರೆ ಯಾತಕ್ಕೆ ಈ ಎಕ್ಸಾಂಪಲ್ ಹೇಳಿದ್ರು ಅಂದ್ರೆ, ಭಗವನ್ನಾಮವನ್ನ ಅರ್ಥ ತಿಳಿಯದೆ ನಾವು ಭಗವನ್ನಾಮ ಹೇಳಿದ್ರೂ ಪುಣ್ಯ ಉಂಟೆ ಅಂದ್ರೆ ಉಂಟೇ ಉಂಟು. ಆದರೆ ಅರ್ಥವನ್ನು ತಿಳಿದು ಅನುಸಂಧಾನ ಪೂರ್ವಕ ಭಗವಂತನ ರೂಪವನ್ನು ಚಿಂತನೆ ಮಾಡುತ್ತಾ, ಅದನ್ನ ಬಿಬ್ಬರೂಪಿ ಪರಮಾತ್ಮನ ಐಕ್ಯಮತ್ವವನ್ನು ಮಾಡುತ್ತಾ, ವಿಶೇಷವಾದ ಧ್ಯಾನವನ್ನು ಮಾಡ್ತಾ ಹೇಳಿದರೆ ಹೆಚ್ಚಾಗಿ ತಾರತಮ್ಯ ಕ್ರಮದಿಂದ ಆ ಫಲವನ್ನು ಪಡೀತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಹಾ, ಅಂತ ವಿಶೇಷವಾದ ಅರ್ಥವನ್ನು ಇದೆ ಅಂತ ತೋರಿಸಿಕೊಟ್ರು. ಅಂತ ಅರ್ಥ ಇದೆ ಅಂತ ಹೇಳಿದರೆ ಮುಂದೆ ಆಚಾರ್ಯರು ಹೆಂಗೆ ತೋರಿಸಿದರು ಅಂದ್ರೆ, ಮುಂದೆ ಹೇಳ್ತಾರೆ ವೇದಗಳಿಗೆ ವಿಶೇಷವಾದ ಅರ್ಥಗಳನ್ನ 3 ಅರ್ಥ ಅಂತ ಹೇಳಿದರು. ತೋರಿಸಿಕೊಟ್ರ ಅಂತ ಕೇಳಿದರೆ ಆ ಘಟನೆಗಳನ್ನ ನೋಡಬಹುದು. ಯಾವಾಗ ನೋಡಬಹುದು? ಆಚಾರ್ಯರಿಗೆ ವಾಸುದೇವನಿಗೆ ಬದ್ಯಗೇಗ ಭಟ್ಟರು ಉಪನಯನ ಸಂಸ್ಕಾರ ಮಾಡಬೇಕು ಅಂತ ಹೊರಟಿದ್ರು. ಉಪನಯನ ಸಂಸ್ಕಾರ ಮಾಡಬೇಕು ಅಂತ ಹೊರಟಿದ್ದಾಗ ನೋಡ್ರಿ, ಭಾವಿ ಬ್ರಹ್ಮನಿಗೆ ಬ್ರಹ್ಮೋಪದೇಶ. ಇಷ್ಟ ಆಶ್ಚರ್ಯ ನೋಡ್ರಿ. ಭಾವಿ ಬ್ರಹ್ಮನಿಗೆ ಮುಂದೆ ಕಲ್ಪದಲ್ಲಿ ಬ್ರಹ್ಮದೇವರಾಗಿ ಬರುವವರಿಗೆ ಬ್ರಹ್ಮ ಉಪದೇಶ. ಇಷ್ಟ ಆಶ್ಚರ್ಯವಾದ ಘಟನೆ. ಆಗ ದೇವತೆಗಳೆಲ್ಲ ಕಾಯ್ತಾ ಇದ್ರಂತೆ. ಯಾದಕ್ಕೆ? ವಿವಿಧ ವೇದತಯಾ ವಿಜಿಹೀರ್ಷವೋ ವದನ ರಂಗ ಪದೇಸ್ಯ ಚಿರಾಯಯಾಹ ಸುರವರ ಪ್ರಮದ ಅಪಿ ಸಪ್ರಿಯ ಅಭಿನನಂತರಹೋ ವಿಯತೋಮಹಂ. ದೇವತೆಗಳು ಕಾಯ್ತಾ ಇದ್ರು. ಯಾತಕ್ಕೆ ಅಂದ್ರೆ ವಾಸುದೇವ ವೇದಗಳನ್ನ ಉಚ್ಚಾರಣ ಮಾಡದೇ ಇದ್ದಂತೆ. ಆಚಾರ್ಯರು
ಯಾತಕ್ಕೆ? ಬ್ರಹ್ಮೋಪದೇಶ ಮಾಡಿದ ಆಮೇಲೆಯೇ ಒಂದು ಮಗುವಿಗೆ ಓಂಕಾರ ಹೇಳುವಂತ ಯೋಗ್ಯತೆ ಬರುತ್ತೆ. ಇದು ಎಲ್ಲರೂ ಹೇಳಿಬಿಡ್ತಾರೆ. ಓಂ ಭೂರ್ಭುವಸ್ವ ಗಾಯತ್ರಿ ಮಂತ್ರನ ರಿಂಗ್ ಟೋನ್ ಆಗಿಟ್ಟುಕೊಂಡಿರೋ ಕಾಲ ಇದು. ವೇದ ಮಂತ್ರಗಳನ್ನ ಸ್ತ್ರೀಗಳು ಹೇಳಬಾರದು ಎಂಬ ಸ್ಪಷ್ಟವಾಗಿ ಹೇಳಿದೆ. ಓಂಕಾರವನ್ನ ಸ್ತ್ರೀಗಳು ಹೇಳಬಾರದು. ಉಪನಯನ ಆಗಲಕ್ಕ ಮುಂಚೆ ಬಾಲಕರು, ಚನ್ನ ಬಾಲಕರುಗಳು ಸ್ತ್ರೀಗಳಂತೆ ಅವರುಗಳು ಓಂಕಾರ ವೇದಗಳು ಹೇಳಬಾರದು. ಆಗ ವೇದಗಳು ಹೇಳುವಂತ ಯೋಗ್ಯತೆ ಯಾವಾಗ ಬರ್ತೆ ಅಂದ್ರೆ ಉಪನಯನ ಆದ ಮೇಲೆ. ಅದಕ್ಕಾಗಿ ಆಚಾರ್ಯರಿಗೆ ನೀನು ಹೇಳಿದರು ಬ್ರಹ್ಮಚರ್ಯ, ಗುರುಗಳು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸವ, 4 ಆಶ್ರಮ. ಆಚಾರ್ಯರು ಬ್ರಹ್ಮಚರ್ಯರಾಗಿದ್ದು ಹನುಮಂತನಾಗಿದ್ದು ನಡುವು ತೋರಿಸಿದ್ದಾರೆ, ಗೃಹಸ್ಥರಾಗಿದ್ದು ಭೀಮದೇವರಾಗಿದ್ದು ತೋರಿಸಿದ್ದಾರೆ, ಆಚಾರ್ಯರಾಗಿದ್ದಾಗ ಸನ್ಯಾಸ ಧರ್ಮವನ್ನು ತೋರಿಸಿದ್ದಾರೆ. ಆದರೆ ದೇವತೆಗಳು ಏಕಕಾಲದಲ್ಲಿ 4 ಆಶ್ರಮದಲ್ಲಿ ಇದ್ದಾರೆ ಅಂತ ಆಚಾರ್ಯರು ತನ್ನ ತಾತ್ಪರ್ಯವನ್ನು ಹೇಳಿ ತೋರಿಸಿಕೊಟ್ಟಿದ್ದಾರೆ. 4 ಆಶ್ರಮಗಳು ದೇವತೆಗಳು ಇರಬಹುದು. ಆಗ ಆಚಾರ್ಯರು ಯಾತಕ್ಕೆ ಬರ್ತಾರೆ? 4 ಆಶ್ರಮಗಳು ಇರಬಹುದು ಅಂದ್ರೆ ಅವರಿಗೆ ಈ ನಿಮಿತ್ತ ಇಲ್ಲ, ಬ್ರಹ್ಮೋಪದೇಶ ಆಗಬೇಕು ಅಂತಿಲ್ಲ. ಆದರೆ ಆಚಾರ್ಯರೇ ವೇದವನ್ನು ಹೇಳಿಬಿಟ್ರೆ ನೋಡ್ರಿ, ಮತ್ತೆ ಆಚಾರ್ಯರು ಹೇಳಿದ್ದಾರ ನಾವು ಹೇಳ್ಬಹುದಲ್ಲ, ಕೃಷ್ಣ ಹೇಳಿದಂತೆ. ಆಗ ಆಚಾರ್ಯರು ಮಾಡಿಕೊಟ್ರು. ಆಗ ಆಚಾರ್ಯರು ಉಪನಯನ ಮಾಡಬೇಕಾದ್ರೆ ದೇವತೆಗಳು ಕಾಯ್ತಾ ಇದ್ರು. ಯಾತಕ್ಕೆ? ವದನರಂಗ ಪದೇಸ್ಯ ಶಿರಾಯಯಾಹ. ಆಚಾರ್ಯರ ವದನ ಎಂಬ ಆ ಮೇಡೆಯಲ್ಲಿ, ಆ ಸ್ಥಳದಲ್ಲಿ, ನಾಟ್ಯ ಜಾಗದಲ್ಲಿ ನಾವು ನರ್ದನ ಆಡಬಹುದು ಅಂತ ದೇವತೆಗಳು ಕಾಯ್ತಾ ಇದ್ದಾರೆ. ವೇದಾಭಿಮಾನಿ ದೇವತೆಗಳು ಆಚಾರ್ಯರ ವೇದಗಳ ಎಲ್ಲಕ್ಕೆ ಕಾಯ್ತಾ ಇದ್ದಾರೆ, ವೇದಗಳ ಎಲ್ಲಕ್ಕೆ ಶುರು ಮಾಡ್ತಾ ಇದ್ದಾರೆ. ಆಚಾರ್ಯರ ವದನದಲ್ಲಿ ನಾವು ನರ್ದನ ಆಡ್ಲಕ್ಕೆ ಇನುವೇ ಸಾಧ್ಯ ಅಂತ ಹೇಳಿ ಅವರುಗಳು ಸಂತೋಷ ಪಡ್ತಾ ಇದ್ರಂತೆ. ಅಂತ ವೇದಗಳ ಹೇಳಕ್ಕೆ ಆಚಾರ್ಯರು ಶುರು ಮಾಡಿದ್ದಾರೆ ಅಂತ ನೋಡ್ರಿ. ರಾಯರ ಚರಿತ್ರೆಯಲ್ಲಿ ಕೇಳ್ತೇವೆ. ಪಾದೀಂದ್ರ ತೀರ್ಥರು ಅಂತ ರಾಯರ ಹತ್ತರ ಬೃಂದಾವನ ಇದೆ. ಅವರು ರಾಯರ ಮೇಲೆ ಗುರುಗುಣಸ್ತವನ ಎಂಬ ಗ್ರಂಥವನ್ನು ಮಾಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ರಾಯರು ಮಾಡಿದ ಪರಿಮಳ ಎಂಬ ಗ್ರಂಥನ ಹೇಳುವಾಗ ಹೇಳ್ತಾರೆ, ರಾಯರು ಶ್ರೀಮನ್ ನ್ಯಾಯ ಸುಧಾವಿಗೆ ಪಾಠವನ್ನು ಹೇಳುವಾಗ ಸರಸ್ವತಿ ದೇವಿ ತಲ ತುಂಬ ಕೂದಲಲ್ಲಿ ಮಲ್ಲಿಗೆ ಹೂವನ್ನು ಚೆನ್ನಾಗಿ ಮುಡಿದುಕೊಂಡು ರಾಯರ ವದನದಲ್ಲಿ ನಾಲಿಗೆಯಲ್ಲಿ ನರ್ದನ ಆಡ್ತಾ ಇದ್ದಿಡುತ್ತೆ. ನಾಟ್ಯ ಆಡುವಂತ ಸಮಯದಲ್ಲಿ ಅವಳು ತಲೆಯಲ್ಲಿ ಇಟ್ಟಿರುವ ಆ ಹೂವುಗಳು ಕೆಳಗೆ ಉದುರುತ್ತಾ ಇತ್ತಂತೆ. ಆ ಉದುರುವಂತಹ ಹೂವುಗಳಲ್ಲಿ ಇದ್ದ ಪರಿಮಳವೇ ಸುಧಾ ಪರಿಮಳ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ರಾಯರ ವದನದಲ್ಲಿ ಸರಸ್ವತಿ ದೇವಿ ನರ್ದನ ಆಡಿದ್ದಾಳೆ ಎಂದರೆ ಆಚಾರ್ಯರು ಮೂಲ ಗುರುಗಳು ವೇದಗಳು ಹೇಳಬೇಕಾದರೆ ವೇದಾಭಿಮಾನಿ ದೇವತೆಗಳು ಕಾಯ್ತಾ ಇದ್ದರು. ಆಚಾರ್ಯರ ವದನದಲ್ಲಿ ನಾವೆಲ್ಲ ಕುಣಿಯೋಣ ಅಂತ ಸಮಯ ಬಂದಿತ್ತು. ಆಗ ಮುಂದೆ ಗುರುಕುಲದಲ್ಲಿ ಆಚಾರ್ಯರು ಹೋಗಿದ್ರು ವಾಸುದೇವನಾಗಿ. ಯಾವಾಗಲೂ ಆಟ ನೋಡಿ. ನಮ್ಮ ಮನೆ ಮಗ ಕ್ಲಾಸಲ್ಲಿ ಗಮನಿಸೋದೆಲ್ಲ ಈಗೆಲ್ಲ ನೋಡಿದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೆದರಿಕೊಂಡು ಬೀಳಕ್ಕೆ ಅಂಜಿಕೆ, ಏನು ಹೇಳ್ತಾರೆಯೋ. ಮುಂಚೆಲ್ಲ ಟೀಚರ್ಸ್ನು ಚೆನ್ನಾಗಿ ಗಮನಿಸ್ತಾ ಇದ್ರು. ಮಕ್ಕಳು ಏನೋ ಸಣ್ಣ ಮಕ್ಕಳು ಯಾರೋ ಒಬ್ಬರು ಬುಡಿಯೋದು, ಏನೋ ಅಲ್ಲಿ ಆಟ ಆಡೋದು, ಏನೋ ಒಂದು ಕಿರಿಕೋದು ಮಾಡಿದರೆ ಅದನ್ನ ಕಂಪ್ಲೇಂಟ್ ಮಾಡೋದಿಲ್ಲ. ಇವಾಗ ಯಾತಕ್ಕಂದ್ರೆ ಅವರಿಗೆ ರಿಸ್ಕ್ ಆಗಿದೆ. ಮಗನ ಬಡಿದು ಬಿಟ್ಟರೆ ಆ ಕಂಪ್ಲೇಂಟ್ ಕೇಸ್ ಹಾಕಿ ಬಿಡ್ತಾರೆ ಈ ಕಾಲದಲ್ಲಿ. ಅದರಲ್ಲಿ ಏನಾದರೂ ಪೇರೆಂಟ್ಸಿಗೆ ಕಾಲ್ ಮಾಡಿ ಹೇಳಿಬಿಡ್ತಾರೆ. ಇಲ್ಲಿ ತೋಟಂದಿಲ್ಲಾಯ ಮದ್ದಿಗೆಗೆ ಬಿಟ್ಟದ್ದು ಹೇಳಿದವರಲ್ಲ. ಆದರೆ ನೋಡ್ತಾ ಇದ್ರು ಆಚಾರ್ಯರು ಯಾವಾಗಲೂ ಆಟ. ಆಚಾರ್ಯರ ಆಟ ಕೂಡ ದೇವರ ಸ್ಮರಣೆ ಅಂತ ನೋಡ್ತೇವೆ. ಯಾತಕ್ಕೆಂದ್ರೆ ಅವರು ಗಂದುಕ ಬಾಲ್ ಗೇಮ್ ಆಡಬೇಕಾದರೆ ಎಲ್ಲ ಗೇಮಲ್ಲಿ ಎಕ್ಸ್ಪರ್ಟ್ ಇರುತ್ತೆ. ಓಡಬೇಕು ಅಂದ್ರೆ ಅವರೇ ಫಸ್ಟ್, ಲಾಂಗ್ ಜಂಪಿಂಗ್ ಅವರೇ ಫಸ್ಟ್, ಏನಾದರೂ ಅಲ್ಲಿ ಸ್ವಿಮ್ಮಿಂಗ್ ಹಾಕಬೇಕಾದ್ರೆ ಅವರೇ ಫಸ್ಟ್, ಎಲ್ಲದಲ್ಲಿ ಫಸ್ಟ್ ಅವರು ಆಚಾರ್ಯರು. ಅಂತ ಆಚಾರ್ಯರು ಗಂದುಕನ್ನ ಬಾಲ್ ಆಡಬೇಕಾದರೆ ಕೃಷ್ಣನ ಸ್ಮರಣದಿಂದ ಗಂಧುಕ ಸ್ತುತಿಯನ್ನು ಮಾಡಿಬಿಟ್ರು. ಅಂಬರ ಗಂಗಾ ದುಂದುಬೀನಾಥ ಅಂತ ಆಚಾರ್ಯರ ಆಟ. ಆದರೆ ಇಲ್ಲಿ ಏನಪ್ಪಾ, ಈ ವಾಸುದೇವ ಆಟವೇ ಆಟ. ಪಾಠವನ್ನು ಓದೋದೇ ಇಲ್ಲ, ಪಾಠವನ್ನು ಗಮನಿಸೋದಿಲ್ಲ. ವಾಸುದೇವ ಇಲ್ಲಿ ಪಾಪ ಎಲ್ಲರ ಮುಂದೆ ಕರೆದರು. ಏನು ನೀನು ಪಾಠ ಗಮನಿಸೋದೇ ಇಲ್ಲ, ಏನು ಮಾಡ್ತಾ ಇದ್ದಿ? ಇಲ್ಲ ಸ್ವಾಮಿ, ನಾ ಪಾಠವನ್ನು ಹೇಳ್ತೇನೆ. ಮುಂದೆ ಪಾಠವನ್ನು ಹೇಳ್ತೀಯಾ? ಎಲ್ಲ ಪಾಠ ಗೊತ್ತು. ಇಲ್ಲ ಮುಂದೆ ನಡೆಯುವಂತ ಪಾಠ ಅದನ್ನು ಗೊತ್ತು ಅಂದ್ರು. ಹೇಳು ಅಂದ್ರು. ಎಲ್ಲಿ ಅಲ್ಲಿ ಅಚ್ಯುತ ಪ್ರಚಾರ ಹೇಳಿದಾರಲ್ಲ, ಪಂಚಪುಸ್ತಕ ಅಂತ ಹೇಳಿ ಮುಂದೆ ಹೇಳಿದಂತೆ ಆಚಾರ್ಯರೇ ಟೆನ್ಷನೇ ಇಲ್ಲ, ಏನಾದ್ರೂ ತಯಾರು ಇನ್ಸ್ಟಂಟ್. ನಾವು ಅಂದ್ರೆ ಎಲ್ಲ ಬರೆದಿಟ್ಟುಕೊಂಡು ನೋಟ್ಸ್ ತೆಗೆದು ಬೆಳಿಗ್ಗೆ 4 ಗಂಟೆದು ಪ್ರಿಪೇರ್ ಮಾಡಿ ಬರೆದುಂಡು ಅದು ಎದು ಬಿಟ್ಟು ಬಿಡ್ತೇವೆ, ಏನ್ ಹೇಳ್ತೇವೆ ಅದನ್ನ 4 ಸಾರಿ ರಿವಿಷನ್ ಮಾಡಿ ಹೇಳುವಂತ ಸಮಯದಲ್ಲಿ ತಟ್ಟು ಮಾರಿ ಹೈ ಪಿಚ್ ಲೋ ಪಿಚ್ ಬಂದು ಶಬ್ದಗಳು ಮಾರಿ ಹೋಗಿ ಎಲ್ಲ ಬಂದು ಬಿಡುತ್ತೆ. ಎಲ್ಲ ಇಟ್ಟುಕೊಂಡು ಮಾತಾಡೋದು. ಈಗಾಗಲೇ ಪಾಲಿಟಿಷಿಯನ್ಸ್ ಹಂಗತ್ರ ಮಾಡ್ತಾರೆ, ಶಾಸ್ತ್ರಕಾರಗಳೇ ಏನ್ ಮಾಡೋದು, ಪಂಡಿತರೆಲ್ಲ ಆ ಥರ ಇದ್ದರೆ ನಾವೇನ್ ಮಾಡೋದು? ಆಚಾರ್ಯರು ಏನು ಕೈಯಲ್ಲಿ ಗ್ರಂಥ ಇಟ್ಟುಕೊಂಡವರೇ ಇಲ್ಲ. ಗ್ರಂಥ ಇಟ್ಟಿದ್ದಾರೆ ಅಂದ್ರೆ ಶಿಷ್ಯರಿಗಾಗಿ, ಅವರಿಗೆಲ್ಲ ಫಿಂಗರ್ ಟಿಪ್ಸ್ ಇದೆ, ಮೈಂಡ್ಲಿದೆ. ಮುಂದೆ ನಡೆಯುವಂತ ಪಾಠ ಹೇಳಿ ಅಂದ್ರೆ ಮುಂದೆ ಅವರು ಮುಂದೆ ಬರುವಂತ ಡೇ ಪೋರ್ಷನ್ನ ಈಗವೇ ಶುರು ಮಾಡಿದರಂತೆ. ವೇದ ಸೂಕ್ತಗಳನ್ನ ಸುಸ್ವರವಾಗಿ ಆಚಾರ್ಯರು ಗಂಭೀರದಿಂದ ಹೇಳಿದನು ನೋಡಿ.
ಅವರು ಗುರುಗಳು ನಡೆಸಿದ್ರಂತೆ, ನಮ್ಮ ಹೇಳಿಕೊಡುವ ಪಾಠದಲ್ಲಿ ಕೂಡ ಕೊಂಚ ತಂಪು ಇದೆ, ಕರೆಕ್ಟ್ ಮಾಡಿಕೊಳ್ಳೋಣ ಅಂತ. ನಾಳೆ ನಮ್ಮ ಸ್ಟೂಡೆಂಟ್ಗೆ ಹೇಳಬೇಕಾದ್ರೆ ವಾಸುದೇವ ಹೇಳಿದಂತೆ ಹೇಳಬೇಕು, ಸ್ವರಗಳು ಸ್ಪಷ್ಟವಾಗಿದೆ ಅಂತ ಹೇಳಿಕೊಟ್ಟಿರುತ್ತೆ. ಆಚಾರ್ಯರ ಮಾತು ಅಂದ್ರೆ ಆತ ಕೇಳ್ತೇವೆ ನಾವು, ಆಚಾರ್ಯರ ಮಾತು ಯಾತಕ್ಕೆ ಹಿಂಗಿತ್ತು. ಹನುಮಂತ ಬ್ರಾಹ್ಮಣ ರೂಪೇಶವನ್ನು ತಡೆದು ರಾಮದೇವರನ್ನ ನೋಡುತ್ತಾನೆ ಕಿಷ್ಕಿಂಧೆಯಲ್ಲಿ. ಕಿಷ್ಕಿಂಧ ಕಾಂಡದಲ್ಲಿ ಬರ್ತೆ, ಫಸ್ಟ್ ಟೈಮ್ ರಾಮರನ್ನ ಮೀಟ್ ಮಾಡಿದ್ದು, ದರ್ಶನ ಮಾಡಿದ್ದು ಅಂದ್ರೆ ಒಂದು ಬ್ರಾಹ್ಮಣ ರೂಪದಿಂದ ಸುಗ್ರೀವನಿಗೆ ಪರವಾಗಿ ಹೋಗಿದ್ದಾರೆ. ಹೋಗುವಂತಹ ಸಮಯದಲ್ಲಿ ರಾಮನ ಜೊತೆಯಾಗಿ ರಾಮದೇವರ ಜೊತೆ ಲಕ್ಷ್ಮಣರಲ್ಲಿ ಅವರು ಮಾತಾಡಿದ ಮಾತನ್ನ ನೋಡಿ ರಾಮದೇವರು ಪೊಗಳಿದರಂತೆ. ಆತರ ಹನುಮಂತ ಬ್ರಾಹ್ಮಣರಾಗಿ ಬಂದಾಗ ಅವರು ಮಾಡಿದ ಸಂಭಾಷಣೆಯ ಬಗ್ಗೆ ಹೇಳಬೇಕಾದರೆ, ಹನುಮಂತನ ಬಗ್ಗೆ ಹೇಳಬೇಕಾದರೆ ಎಂಥವರು ಅವರು ಹನುಮಂತರು ಗೊತ್ತಾ? ಮುಖದಲ್ಲಿ ಕಿಂಚಿತಪ ಶಬ್ದ ಇವಾಗಿಲ್ಲವೆಂದು ಮುಖ್ಯ ಪ್ರಾಣನನು ರಾಮನನ್ನು ನಗರಿಸಿದ. ರಾಮದೇವರು ಸರ್ಟಿಫೈಡ್ ಪ್ರೊಫೆಷನಲ್ ಅಂದ್ರೆ ಹನುಮಂತರು. ಎದಲ್ಲಿ ಮಾತನಲ್ಲಿ ಸೊಲ್ಲಿನ್ ಸೆಲ್ವನ್ ಅಂದ್ರು ಕಂಬರ್. ಸೊಲ್ಲಿನ್ ಸೆಲ್ವನ್, ಮಾತುಗಳಿಗೆ ರಾಜ ಅಂದ್ರೆ ಅವರು ವಾಕ್ ಪತಿ, ಭಾರತೀಪತಿ ಅವರು. ನಾವೆಲ್ಲ ಲಕ್ಷ್ಮೀಪತಿ ಹೆಸರಿಡ್ಬಹುದು, ಕೈಲಿ ದುಡ್ಡು ಇರೋದಿಲ್ಲ. ಭಾರತೀಪತಿ ಹೆಸರಿಡೋದು, ವಾಕ್ಲಿ ಯಾವ ದೇವರ ನಾಮ ಇರೋದು ಬರೋದಿಲ್ಲ. ಅವರು ಭಾರತೀಪತಿ ಅಂದ್ರೆ ವಾಕ್ ಅಭಿಮಾನಿ ದೇವತೆಗೆ ಪತಿಯವರು. ಅಂತವರು ಮಾತು ಅಂದರೆ ವಿಕೋದಲ್ಲಿ ಕಿಂಚಿತಪ ಶಬ್ದ ಇವಾಗಿಲ್ಲವೆಂದು, ಒಂದು ದೋಷಗಳು ಇಲ್ಲ, ನವವ್ಯಾಕರಣ ಪಂಡಿತನಾಗಿರಬೇಕು. ಇವರಂತವರು ಒಬ್ಬರು ಮಂತ್ರಿಯಾಗಿದ್ದರೆ ರಾಜನಿಗೆ ಯಾವಾಗಲೂ ಜಯ ಅಂತ ರಾಮದೇವರು ಹೇಳಿದರಂತೆ. ಅಂಥ ವಾಕ್ಚಾತುರ್ಯ ಇಲ್ಲಿ ಮುಂದೆ ನಡೆಯುವಂಥ ಪಾಠಗಳನ್ನ, ವೇದಗಳನ್ನ ಗಡವಾಗಿ ಸುಸ್ವರವಾಗಿ ಹೇಳಿದರು. ಆಹಾ, ಗುರುಗಳಿಗೆ ಗೊತ್ತಾಗಿತ್ತು ಇಂಥ ಮಹಿಮೆಯ ಇದೇಗ ಸಾಧ್ಯ. ಮುಂದೆ ನೋಡಿ, ಅಂತ ವೇದಗಳನ್ನ ಸ್ವಸ್ವರವಾಗಿ ಹೇಳಿದು ಮಾತ್ರ ಅಲ್ಲ, ವೇದಗಳನ್ನ ಅನುಸಂಧಾನ ಪೂರ್ವಕ ಮಾಡಿದರೆ, ಪಾರಾಯಣ ಮಾಡಿದರೆ ಏನು ಫಲವನ್ನು ತೋರಿಸಿಕೊಟ್ಟಿದ್ದಾರೆ. ಮುಂದೆ ಅವರು ಪೀಠದಲ್ಲಿ ಇದ್ದಾಗ ಯಾತ್ರಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಒಬ್ರು ಚಾಲೆಂಜ್ ಮಾಡಿದಂತೆ, ವೇದ ಸೂಕ್ತಗಳು ಹೇಳಿದರೆ ಎಲ್ಲ ಫಲ ಆಗತ್ತೆ ಅಂತ ಹೇಳ್ತೇವೆ, ವೇದ ಸೂಕ್ತಗಳು ಹೇಳಿದರೆ ವೃಕ್ಷಗಳು ಬೆಳೀತಾ ಇದೆ ಅಂತ ಹೇಳಿದರು. ಆಚಾರ್ಯರೇ ನೀವು ಅದು ಮಾಲಿಸಕ್ಕೆ ಸಾಧ್ಯವೋ? ಆಚಾರ್ಯರೆಲ್ಲ ಪ್ರಾಕ್ಟಿಕಲೇ ನೋಡ್ರಿ. ನಮ್ಮ ಸಿದ್ಧಾಂತ ಅಂದ್ರೆ ಅನುಭವದಲ್ಲಿ ಇರುವಂತಹ ಸಿದ್ಧಾಂತ, ಅನುಭವಿಸಿ ನೋಡುವಂತಹ ಸಿದ್ಧಾಂತ ಇದು. ಪರಮಾತ್ಮ ಜೀವಾತ್ಮ ಬೇರೆ, ಅನುಭವದಲ್ಲಿ ನೋಡ್ತೇವೆ, ದಿನ ನೋಡ್ತೇವೆ. ದಿನ ದುಃಖ, ಕಷ್ಟ, ಕೋಪ, ತಾಪ, ಕಾಮ, ಕ್ರೋಧ, ಲೋಪರ ಎಲ್ಲ ಕಷ್ಟಪಡ್ತಾ ಇದ್ದೇವಲ್ಲ, ನಾವೇಂಗ ಪರಮಾತ್ಮ ಆಗಲಕ್ಕೆ ಸಾಧ್ಯ? ಅನುಭವ ಅದು. ಈ ಜಗತ್ ಸತ್ಯ, ಭಗವಂತ ಮಾಡಿದ ಆಚಾರ್ಯ ಹೇಳಿದಂತೆ ಜಗತ್ತಿನಲ್ಲಿ ಎಷ್ಟು ಒಂದು ಆ ಭಗವಂತನ ಸೃಷ್ಟಿನ ನೋಡ್ತೇವೆ. ಈ ಜಗತ್ತು ಸುಳ್ಳು ಅಂತ ಹೆಂಗ ಎಲ್ಲಕ್ಕೆ ಸಾಧ್ಯ? ಅನುಭವಲಿ ನೋಡಿ ಹೇಳಿ ಇಂತು. ನಮ್ಮ ಗ್ರಂಥವೇ ಬಿಟ್ಟು ಬಿಡಿ, ಅನುಭವಲಿ ನೋಡಿ, ನಮ್ಮ ಕಣ್ಣಂತ ನೋಡಿ. ಪ್ರತ್ಯಕ್ಷ, ಅನುಮಾನ, ಆಗಮ ಮೂರನೇ ಹೇಳ್ತಾರೆ ಆಚಾರ್ಯರು. ಹೆಂಗೆ ಅಂತ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಲ್ಲ, ಇದುವೇ ಸಾಕ್ಷಿಯಾಗಿದಲ್ಲ. ಆಗ ಇಲ್ಲಿ ಹೇಳ್ತಾರೆ, ವೇದ ಸೂಕ್ತಗಳು ಅನುಸಂಧಾನ ಪೂರ್ವಕ ಹೇಳಿದರೆ ಸಾಧ್ಯ ಅಂದ್ರು. ಹೇಳಿ ತೋರಿಸಿ. ಬೀಜವನ್ನ ಕೈಯಲ್ಲಿ ತೆಗೆದುಕೊಂಡ್ರು, ವೇದ ಸೂಕ್ತ ಪಾರಾಯಣ ಮಾಡಕ್ಕೆ ಆರಂಭಿಸಿದ್ರು, ಅದು ಮುಡಿಲಕ್ಕೆ ಆರಂಭಿಸಿತ್ತು. ಮುಂದೆ ನೋಡಿದರೆ ಅದರಲ್ಲಿ ಹೂ ಬತ್ತಿದೆ. ಮುಂದೆ ಸೂಕ್ತ ಹೇಳ್ತಾ ಇದ್ದಾರೆ, ಮುಂದೆ ಹೂ ಕಾಯಾಗಿದೆ. ಮುಂದೆ ಸೂಕ್ತಗಳು ಹೇಳ್ತಾ ಇದೆ, ಆ ಕಾಯಿ ಹಣ್ಣಾಗಿದೆ. ವೇದ ಸೂಕ್ತಗಳ ಫಲ ಇದೇ ಫಲ ಅಂತ ಫಲವನ್ನು ಕೊಟ್ಟು, ಫಲವನ್ನೇ ಫಲವಾಗಿ ಕೊಟ್ಟರು ಅಂತ. ಇನ್ಸ್ಟೆಂಟ್ ಫಲ ನೋಡ್ರಿ, ಇನ್ಸ್ಟೆಂಟ್ ಜ್ಯೂಸ್ ಎಲ್ಲ ಆಗ್ತಾ ಇದ್ದಾರೆ ಈಗ. ಟಾಪಿಕ್ ಅಣ್ಣ ಅದೆಲ್ಲ ಇನ್ಸ್ಟೆಂಟ್ ಜ್ಯೂಸ್. ಆಚಾರ ಮಾಡಿಕೊಟ್ಟ ಫಲ ಅಂದ್ರೆ ಜ್ಯೂಸ್ ಅಂದ್ರೆ ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ, ಜಗತ್ ಸತ್ಯ ಇತ್ಯಾದಿ ತತ್ವಗಳನ್ನ ಜ್ಯೂಸ್ ಆಗಿ ಎಲ್ಲ ವೇದಗಳ, ಉಪನಿಷತ್ತುಗಳ, ಪುರಾಣಗಳಂತ ಎಸೆನ್ಸ್ ಆಗಿ ತೆಗೆದುಕೊಟ್ಟಿದ್ದಾರೆ ನಮಗೆ ಆಚಾರ್ಯರು. ಹೇಳಿದರು, ನೋಡಿದಂತೆ ಇದು ಆಚಾರ್ಯರು ಮಾಡಿದಂತಹ ಒಂದು ವಿಷಯ ಮಾತ್ರ ಅಲ್ಲ, ಆಚಾರ್ಯ ಪರಂಪರೆಯಲ್ಲಿ ಬಂದ ರಾಯರು ಮಾಡಿದ್ದಾರೆ. ಹೇಳಿದಂತೆ ರಾಯರು ಬಂದಾಗ ಆ ಊರಿನಲ್ಲಿ ಪಾಳೆಯಕಾರ ಬರಿದ್ರು. ಈ ಊರಿನಲ್ಲಿ ಹೋಮ ಯಜ್ಞಗಳು ಮಾಡ್ಲಿಕ್ಕೆ ಬಿಡದೆ ಎಲ್ಲ ಕಷ್ಟಪಡಿಸ್ತಾ ಇದ್ದಾರೆ ಒಂದು ಪಾಳೆಯಕಾರರು. ರಾಯರೇ, ನೀವು ನಮಗೆ ಅನುಗ್ರಹ ಮಾಡಬೇಕು, ನಿಮಗೆ ಏನು ಮಾಡಿ ತೋರಿಸಿದ್ರೆ ನಂಬಿಕೆ ಬರುತ್ತೆ ಎಂದು ಕೇಳಿದರು ರಾಯರು. ಇಲ್ಲ, ಈ ಒಂದು ಒಣಗಿ ಹೋಗಿದ ಈ ಉಡ್ಡಿದೆ, ಒಳಕ್ಕೈ ಅಂತ ಹೇಳ್ತೇವೆ, ಇದು ಬೆಳೆದರೆ ನಾವು ನಂಬುತ್ತೇವೆ ಅಂದ್ರು. ಸಾಧ್ಯ ಇಲ್ಲದೆ ಅಸಾಧ್ಯವಾದದ್ದನ್ನ ಹೇಳಿದರು ರಾಯರು. ಅದನ್ನ ಮಣ್ಣಲ್ಲಿ ಇಡಿ ಅಂದ್ರು. ಆಗಿತ್ತು. ನಿತ್ತರ ಸೂಕ್ತವನ್ನು ಪಾರಾಯಣ ಮಾಡ್ತಾ ಆ ತೀರ್ಥವನ್ನು ಅದರಲ್ಲಿ ಬಿಡ್ತಾ ಬಂದರೆ ಅದು ಮುಳುಗಿತಂತೆ. ಆಚಾರ್ಯರ ಪರಂಪರೆಯಲ್ಲಿ ಬಂದಿರುವಂತಹ ರಾಯರು ಇಂಥ ಮಹಿಮೆಯನ್ನು ತೋರಿಸಿದ್ದಾರೆ ಎಂದರೆ ಮೂಲ ಗುರುಗಳು, ವಾಕ್ಕಭಿಮಾನಿ ದೇವತೆಗೆ ಪತಿಯವರು, ಅಂಥವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಸ್ವರವಾಗಿ ನಂಬಿಕೆಯಿಂದ ಹೇಳಿದರೆ, ಪಾರಾಯಣ ಮಾಡಿದರೆ ಫಲ ಬಂದೇ ಬರ್ತಾ ಇದೆ ಅಂತ. ಮುಂದೆ ನೋಡಿ, ಆಚಾರ್ಯರು ತೀರ್ಥಯಾತ್ರಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಒಂದು ಜಾಗದಲ್ಲಿ ಅಪಾಲ ಎಂಬ ವೇದ ಶಬ್ದ, ಆ ಅಪಾಲ ಎಂಬ ವೇದ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ರಂತೆ. ಅಲ್ಲಿರುವಂತಹ ಪಂಡಿತರೆಲ್ಲ ಹೇಳಿದರು, ಅದು ಕುಷ್ಠರೋಗಿ ಅಂತ ಎಂಬಂತ ಅರ್ಥವನ್ನ. ಆಚಾರ್ಯ ಹೇಳಿದರು, ಅಪಾಲ ಅಂದ್ರೆ ಅದೇ ಇಲ್ಲ, ಅದು ನವ ಯೌವನ ಅಂತ ತಿಳಿಸ್ತಾ ಇದೆ ಅಂತ.
ಸುಂದರವ ತುಂಬ ಸಣ್ಣ ವಯಸ್ಸದ ಹುಡುಗಿ, ಹೆಣ್ಣು ಹುಡುಗಿ ಎಂಬುದನ್ನ ತಿಳಿಸ್ತಾ ಇದೆ ಅಂತ ಆಚಾರ್ಯ ಹೇಳಿದರು. ಈಗ ನೀವು ಹೇಳೋದೇ ಸರಿಯಾದ ಅರ್ಥ ಅಂತ ನಾವು ಹೆಂಗೆ ನಂಬಬಹುದು ಹಂಗಂತ ಹೇಳಿದರೆ, ಇನ್ನು ಕೊಂಚ ಹೊತ್ತಿನಲ್ಲಿ ಈ ಲಕ್ಷಣಗಳನ್ನ ಬಂದಿರುವ ಒಂದು ಪಂಡಿತರು, ವೇದಶಾಸ್ತ್ರವನ್ನು ಓದಿದವರು ಇಲ್ಲಿ ಬರ್ತಾರೆ ಈ ಸಭೆಗೆ. ಅವರಲ್ಲಿ ಈ ಅರ್ಥವನ್ನು ಕೇಳಿ ಅವರು ಇದೇ ಹೇಳ್ತಾರೆ ಅಂತ ಹೇಳಿ ಹೊರಟು ಹೋಗ್ಬಿಟ್ರು. ನಾವಾದ್ರೆ ಏನ್ ಮಾಡ್ತೇವೋ, ವಾಟ್ಸಪ್ಲಿ ಮೊದಲೇ ಕಳಿಸಿದಾರೋ, ಫೇಸ್ಬುಕ್ ಹಾಕಿರ್ತಾರೆಯೋ, ಎಲ್ಲಿ ಕಾಲ್ ಮಾಡಿ ಹೇಳಿರ್ತಾರೆಯೋ, ಏನು ಮೊಬೈಲ್ ಇಲ್ಲ ಆ ಕಾಲದಲ್ಲಿ. ಈ ತರ ಈ ಲಕ್ಷಣದಿಂದ ಒಂದು ವೇದ ಪಂಡಿತರು ಬರ್ತಾರೆ, ಅವರು ಇದೇ ಅರ್ಥವನ್ನು ಹೇಳ್ತಾರೆ. ಆಚಾರ್ಯರು ಆ ಕಡೆ ಹೋಗಿದ್ದಾರೆ, ಅವರು ಹೇಳಿದ ಅದೇ ಸಮಯ ಕಾಲದಲ್ಲಿ ಒಬ್ರು ಬಂದರು. ಅವರಲ್ಲಿ ಏನು ಅರ್ಥ ಅಂದ್ರೆ ಯೌವನವಾದ ಚೆನ್ನ ಹುಡುಗಿ ಅಂತ ಅದೇ ಅರ್ಥವನ್ನು ಹೇಳಿದರು. ಆಚಾರ್ಯರಿಗೆ ಮುಂದೆ ನಡೆಯುವಂತಹ ವಿಷಯಗಳು, ಭವಿಷ್ಯತ್ ಕಾಲದ ವಿಷಯಗಳು, ಜ್ಯೋತಿಷ ಶಾಸ್ತ್ರ ಬರ್ತಾ ಇತ್ತು, ಚೆನ್ನಾಗಿ ಬರ್ತಾ ಇತ್ತಲ್ಲ. ಆಚಾರ್ಯರ ಪರಂಪರೆಗೆ ಬಂದವರಿಗೆ ಆಚಾರ್ಯರ ಆ ಉಪಾಸನ ಮಾಡಿದಕ್ಕ ಫಲವಾಗಿ ಆಗ್ತಾ ಇತ್ತು ಅಂತ ನೋಡ್ತೇವೆ. ಎಲ್ಲಿ? ವಿಜಯೇಂದ್ರ ತೀರ್ಥರ ಚರಿತ್ರೆಯಲ್ಲಿ ಕೇಳ್ತೇವೆ. ವಿಜಯೇಂದ್ರ ತೀರ್ಥರ ಬಗ್ಗೆ 64 ಕಲೆಗಳು ಬರ್ತಾ ಇತ್ತು. ಚತುಷ್ಷಷ್ಟಿ ಕಲಾ ಕೋವಿದವರು. ಅವರಿಗೆ ಪ್ರಪಂಚನ ಶರ್ಮಾ ಎಂಬ ಒಂದು ದೊಡ್ಡ ಜ್ಯೋತಿಷ ಕೇರಳದ ಬಂದಿದ್ರು. ಅವರು ಜೊತೆಯಾಗಿ ಬಂದಿದ್ದಾರೆ. ನಾನು ಎಲ್ಲ ಭವಿಷ್ಯತ್ತನ್ನ ಹೇಳ್ತಾ ಇದ್ದಾನೆ, ನಾಳೆ ಏನ್ ನಡೀತೆ ಎಂಬುದನ್ನ ನಾನು ಹೇಳ್ತೇನೆ, ನೀವು ಹೇಳಿ, ನಮ್ಮೊಳಗೆ ನೋಡಿ ಬೇಡ ಯಾರು ಗೆದ್ದರು ಅಂತ ನೋಡೋಣ ಅಂದ್ರೆ ತಂಜಾವೂರು ರಾಜ ಬಂದು ಬಿಟ್ಟದ್ದು. ಬಂದಿದ್ದಾನೆ, 2 ಬಂದರು ಬರೆದು ಮುಚ್ಚಿ ಒಂದು ಪೆಟ್ಟಿಯಲ್ಲಿ ಹಾಕಿ ಇಟ್ಟಿದ್ದಾರೆ ಸಂಪುಟದಲ್ಲಿ. ಆ ರಾಜ ಮುಂದೆ ತೆಗಿಬೇಕು, ತೆರೆದರೆ ಆ ಪ್ರಪಂಚನ ಶರ್ಮ ಹೇಳಿದ ವಿಷಯಗಳು ನೋಡಿದರೆ ಈ ತರ ರಾಜ ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಹೇಳದೆ ಮಠಕ್ಕೆ, ವಿದ್ಯಾಪೀಠಕ್ಕೆ ಹೇಳದೆ ಬಂದಿದ್ದಾರೆ. ಆ ರಾಜ ಬರ್ತಾರೆ, ಅವರು ಈ ತರ ದಾನಗಳನ್ನ ಮಾಡ್ತಾರೆ, ಆಗ ಇದೆಲ್ಲ ನಡೀತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ಇದನ್ನ ಬಿಟ್ಟು ಇನ್ನು ವಿಜಯೇಂದ್ರರು ಏನೇ ಹೇಳಕ್ಕೆ ಸಾಧ್ಯ ಹಾಗಂತ ಹೇಳಿ ಅವರು ನೋಡಿದರೆ ಇವರು ಹೇಳಿದಂತ ವಿಷಯಗಳನ್ನು ಟು ದ ಅಕ್ಯೂರಸಿ ಟು ದ ಕೋರ್ ಹೇಳ್ತಾರಂತೆ. ಎಷ್ಟು ದಾನ ಮಾಡಿದ್ದಾರೆ, ಏನ್ ಮೆಷರ್ಮೆಂಟ್, ಏನೇನು ಕೊಟ್ಟಿದ್ದಾರೆ, ಇದೆಲ್ಲ ಹೇಳಿ ಮುಂದೆ ಹೇಳಿದಿರಂತೆ. ಇದು ಓದುವಂತ ಸಮಯದಲ್ಲಿ ಕುದುರೆ ಮೇಲೆ ಒಂದು ದೂತ ಬರ್ತಾನೆ, ಅವರು ಈ ಲಕ್ಷಣವನ್ನು ಪಡೆದಿದ್ದಾನೆ, ಅವ ಒಂದು ಪತ್ರವನ್ನು ತಗೊಂಡ್ಬಂದು ಕೊಡ್ತಾನೆ. ಆ ಪತ್ರದಲ್ಲಿ ಈ ಪ್ರಪಂಚನ ಶಮಾವಿಗೆ ಒಂದು ಗಂಡು ಹುಡುಗ ಹುಟ್ಟಿದೆ ಎಂಬ ವಿಷಯ ಇರುತ್ತದೆ ಅಂತ. ನೋಡ್ರಿ, ಒಂದು ಕಡೆ ಬ್ಯಾಡ್ ನ್ಯೂಸ್, ತಾನು ತೋತೋಗ್ಬಿಟ್ರು ಅಂತ, ಇನ್ನೊಂದು ಕೂಡ ಗುಡ್ ನ್ಯೂಸ್, ಒಳ್ಳೆ ಗಂಡು ಮಗ ಆಗಿದೆ ಅಂತ. ವಿಜಯೇಂದ್ರ ತೀರ್ಥರು ಗೆದ್ದರನ್ನು ಕೂಡ ಅನುಗ್ರಹ ಮಾಡ್ತಾರಂತ. ವಿಜಯೇಂದ್ರ ತೀರ್ಥರಿಗೆ ಅಂತ ಜ್ಞಾನ ಜ್ಯೋತಿಷ ಶಾಸ್ತ್ರದಲ್ಲಿತ್ತು ಅಂದ್ರೆ ಮೂಲ ಗುರುಗಳು ಆಚಾರ್ಯರಿಗೆ ಎಷ್ಟು ಇರಬೇಕು. ರಾಯರಲ್ಲಿ ಕೇಳ್ತೇವು 3 ವಿಧ ಅವರ ಜಾತಕವನ್ನು ತೆಗೆದ್ರು. 100, 200, 300, 700 ಅಂತ ಹೇಳಿದ್ರು ಅಂತಾರ. ರಾಯರು ಹೇಳಿದಂತಿರುತ್ತೆ. ಯಾತಗಿ ಸಾಧ್ಯ ಹೇಳಿದರು, ಅದು ದೇಹವನ್ನು ಇಟ್ಟುಕೊಂಡು ಪ್ರಭಾವ ದೃಷ್ಟಿ, ದೇಹ ದೃಷ್ಟಿ, ಗ್ರಂಥ ದೃಷ್ಟಿ ಎಂಬ 3 ದೃಷ್ಟಿಯಲ್ಲಿ ಮಾಡಿದ್ದಾರೆ. ನಾನು ಈ ದೇಹದಿಂದ ನಡಮಾಡುವಂತಹದ್ದು 1 ವರ್ಷಕ್ಕೆ 100 ವರ್ಷಕ್ಕೆ ಕಮ್ಮಿಯಾಗಿ, ನನ್ನ ಗ್ರಂಥ ಪ್ರಚಾರ ಆಗಲಕ್ಕೆ 300 ವರ್ಷ, ಆದರೆ 700 ವರ್ಷ ನಾ ಬೃಂದಾವನ ಒಳಗೆ ಜೀವನದಿಂದ ಇದ್ದಾನೆ. ಆ ಅರೆಯಾಳವಾಗಿ 700 ಮೃತ್ತಿಕಾ ಬೃಂದಾವನ ಬರ್ತಾ ಇದೆ ಅಂತ ರಾಯರಿಗಂತ ಭವಿಷ್ಯತ್ ಕಾಲ ನೋಡುವಂತ ಜ್ಯೋತಿಷ ಶಾಸ್ತ್ರ ಗೊತ್ತಾಗಿತ್ತು ಅಂದರೆ ಮೂಲ ಗುರುಗಳಿಗೆ ಎಷ್ಟು ಅಂತ ಆಚಾರ್ಯರ ಒவ்வೊಂದು ವಿಷಯಗಳನ್ನು ನಾವು ಅಷ್ಟು ಚೆನ್ನಾಗಿ ನೋಡಬಹುದು ಅಂತ ಈಗ ನೋಡ್ತಾ ಇದ್ದೆವು. ಮುಂದೆ ಆಚಾರ್ಯರು ಹೇಳಿದೆ, ವೇದಗಳಿಗೆ ವೇದಗಳ ಮೇಲೆ ಅಷ್ಟೊಂದು ನಂಬಿಕೆ. ಅದಕ್ಕಾಗಿ ನೋಡಿದ್ರು ವೇದಗಳಿಗೆ ತಪ್ಪಾಗಿ ಅರ್ಥ ತಿಳಿತಾ ಇದ್ದಿರಲ್ಲ, ಕಮ್ಮಿ ಪಕ್ಷ 3 ಅರ್ಥ ಅಂತ ಹೇಳಿದ್ದೇವಲ್ಲ, ಅದಕ್ಕಾಗಿ ಋಗ್ಭಾಷ್ಯ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಆಚಾರ್ಯರು. ಋಗ್ಭಾಷ್ಯಂ ಚಕಾರಾಸೌ ಸರ್ವ ವೇದಾರ್ಥ ನಿರ್ಣಯಂ. ವ್ಯಾಸರಾಜರು ತನ್ನ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಹೇಳಿಕೊಡ್ತಾರೆ, ಋಗ್ಭಾಷ್ಯಂ ಚಕಾರಾಸೌ ಸರ್ವ ವೇದಾರ್ಥ ನಿರ್ಣಯಂ. ಎಲ್ಲಾ ವೇದಗಳ ಅರ್ಥ ಹೆಂಗ ತಿಳಿಯಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟಿರುತ್ತೆ ಶ್ಲೋಕದ ರೂಪದಲ್ಲಿ. ವಿಶೇಷವಾಗಿ ಏನಂತಂದ್ರೆ ಆಚಾರ್ಯ ಮುಂದೆ ಇರುವಂತ ಬೇರೆ ಬೇರೆ ಮತವರು ಏನು ಹೇಳಿಕೊಂಡ್ರು ಅಂದ್ರೆ, ವೇದಗಳು ಅಂದ್ರೆ ಕರ್ಮವಾಹ. ವೇದಗಳಲ್ಲಿ ಈ ತರ ಕರ್ಮ ಮಾಡಬೇಕು, ಏ ತರ ಹೋಮ ಮಾಡಬೇಕು, ಏ ತರ ಎಲ್ಲ ಕರ್ಮಗಳನ್ನ ಹೇಳತ್ತೆ. ಆದರೆ ಅದರಲ್ಲಿ ಜ್ಞಾನ ವಿಷಯಗಳಿಗೆ ಅಲ್ಲಿ ಏನೋ ಒಂದು ಜಾಗ ಇಲ್ಲ. ದರ್ ಇಸ್ ನೋ ರೂಮ್ ಫಾರ್ ಗೆಟಿಂಗ್ ಜ್ಞಾನ ಹಂಗಂದ್ರು. ಆಚಾರ್ಯ ಹೇಳಿದ್ರು, ವೇದಗಳಲ್ಲಿ ಜ್ಞಾನ ಭಾಗ ಇದೆ, ಅದು ವಿಶೇಷವಾಗಿ ಜ್ಞಾನವನ್ನೇ ನೀಡತ್ತೆ ಅಂದ್ರು. ಇದೇಗ ಸ್ವಾಮಿ, ಅದು ತಿಳಿಸಲಕ್ಕಾಗಿ ಆಚಾರ್ಯರು ವೇದಕ್ಕೆ ಭಾಷ್ಯವನ್ನು ಮಾಡಿದರು. ಅದು ಋಗ್ಭಾಷ್ಯ ಎಂಬ ಗ್ರಂಥ. ಅದು ಋಗ್ಭಾಷ್ಯದಲ್ಲಿ ಅಂದರೆ ಋಗ್ವೇದದಲ್ಲಿ ವಿಶೇಷವಾಗಿ 40 ಸೂಕ್ತಗಳಿಗೆ ಮಾತ್ರ ಮಾಡಿಕೊಟ್ಟಿದ್ದಾರೆ. ಕರೆಕ್ಟಾರ? ಆಗ ವಿಶೇಷವಾಗಿ 40 ಸೂಕ್ತಗಳಿಗೆ ಭಾಷ್ಯವನ್ನು ಮಾಡಿದರು ಶ್ಲೋಕ ರೂಪದಲ್ಲಿ. ನೋಡ್ರಿ, ವೇದಗಳಲ್ಲಿ ನಾವು ನೋಡುತ್ತೇವೆ ಅಗ್ನಿ ಸೂಕ್ತ ಅಂದ್ರೆ ಅಗ್ನಿಯೇ ದೇವರು ಅಂತ ಸ್ತೋತ್ರ. ಆದ್ರೆ ಆಚಾರ್ಯರು ಹೇಳ್ತಾರೆ, ವೇದಗಳಿರುವಂತಹ ಎಲ್ಲ ಶಬ್ದಗಳು ಕೂಡ ಯಾವ್ದನ್ನ ಹೇಳತ್ತೆ ಅಂದರೆ
ಅದು ಭಗವಂತನವೇ ಹೇಳುತ್ತೆ. ಅದನ್ನು ಬಿಟ್ಟು ವಿಶೇಷವಾಗಿ ಲಕ್ಷ್ಮಿಯ ಬಗ್ಗೆ ಇರುವಂತಹ ಸೂಕ್ತಗಳು ಲಕ್ಷ್ಮೀನೇ ಹೇಳುತ್ತೆ. ಆದರೆ ಭಗವಂತನ ಪ್ರತ್ಯೇಕವಾಗಿ ಸ್ತೋತ್ರ ಮಾಡುವಂತಹ ವೇದ ಭಾಗ, ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಶ್ರೀ ಸೂಕ್ತ ಇತ್ಯಾದಿ ಭಾಗಗಳನ್ನು ಬಿಟ್ಟು ಮತ್ತೆ ಎಲ್ಲ ವೇದ ಭಾಗಗಳು ಕೂಡ ವಾಯುದೇವರನ್ನು ಹೇಳುತ್ತೆ ಎಂದರು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ತನ್ನ ಋಗ್ಭಾಷ್ಯದಲ್ಲಿ. ಆಗ ಅಗ್ನಿ ಅಂದ್ರೆ ಅಗ್ನಿ ಅಂತರ್ಗತ ಅಗ್ನಿನಾಮಕ ಪರಮಾತ್ಮ. ಇಂದ್ರ ಅಂತ ಹೊಡ್ತಾ ಇದೆ ಅಂದ್ರೆ ಇಂದ್ರ ಅಂತರ್ಗತ ಇಂದ್ರನಾಮಕ ಪರಮಾತ್ಮ. ಶಿವ ಅಂದ್ರೆ ರುದ್ರಾಂತರ್ಗತ ರುದ್ರನಾಮಕ ಪರಮಾತ್ಮ. ಆ ಥರ ವೇದವನ್ನು ತಿಳಿಯಬೇಕು ಇತ್ಯಾದಿ ವಿಷಯಗಳನ್ನ ತನ್ನ ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ನೋಡಿ, ಅಂತ ಋಗ್ವೇದಗಳಿಗೆ ಮಾತ್ರ ಇಲ್ಲ, 4 ವೇದಗಳಿಗೂ ವಿಶೇಷವಾದ ಟೀಕಾ ಗ್ರಂಥಗಳು ಅಂದ್ರೆ ಆಚಾರ್ಯರ ಪ್ರಧಾನ ಶಿಷ್ಯರು ಒಬ್ಬರು ಮಾಧವ ತೀರ್ಥರು ಮಾಡಿಕೊಟ್ಟಿದ್ದಾರೆ. ಮುಂದೆ ಆಚಾರ್ಯರ ಋಗ್ಭಾಷ್ಯಕ್ಕೆ ಜಯತೀರ್ಥರು ಮಾಡಿದಂತಹ ಟೀಕಾ ಅಂದ್ರೆ ಸಂಬಂಧ ದೀಪಿಕಾ ಎಂಬ ಋಗ್ಭಾಷ್ಯ ಟೀಕಾ. ಆ ಋಗ್ಭಾಷ್ಯ ಟೀಕಾವಿಗೆ ರಾಯರ ಪೂರ್ವಾಶ್ರಮ ನಾವು ಕೇಳಿದ್ದೇವೆ. ರಾಯರು ಸಣ್ಣ ಮಗ ಒಬ್ಬರು ಪೂರ್ವಾಶ್ರಮ ಇದ್ದರು, ಲಕ್ಷ್ಮೀನಾರಾಯಣಾಚಾರ್ಯ. ಅವರು ರಾಯರಲ್ಲಿ ಶಿಷ್ಯರಾಗದೇ ಇದ್ದರು. ಅವರು ರಾಯರಲ್ಲಿ ಓದಿ ಆ ಟೀಕಾಚಾರ್ಯರು ಮಾಡಿದ ಋಗ್ಭಾಷ್ಯ ಟೀಕೆಗೆ ಟಿಪ್ಪಣಿ ಬರೆದರಂತೆ. ಸಂಬಂಧ ದೀಪಿಕಾ ಎಂಬ ಋಗ್ಗಾರ್ಥ ಮಂಜರಿ ಎಂಬ ಆ ಒಂದು ಟಿಪ್ಪಣಿ, ಜಯತೀರ್ಥರು ಮಾಡಿದ ಸಂಬಂಧ ದೀಪಿಕಾ ಎಂಬ ಟೀಕಾವಿಗೆ ರಾಯರು ಪೂರ್ವಾಶ್ರಮ ಶಿಷ್ಯರು ಮಾಡಿದ ಗ್ರಂಥ ಋಗ್ಗಾರ್ಥ ಮಂಜರಿ ಅಂತ ಹೇಳ್ತಾರೆ. ಅಂತ ವೇದಗಳಿಗೆ ಗ್ರಂಥವನ್ನು ಮಾಡಿಕೊಟ್ಟವರು ಆಚಾರ್ಯರು. ಮುಂದೆ ನೋಡ್ತೇವೆ, ಆಚಾರ್ಯರು ಉಪನಿಷತ್ತುಗಳಿಗೆ ಅನುಗ್ರಹ ಮಾಡಿದ್ದಾರೆ. ಉಪನಿಷತ್ತುಗಳೇನು? ವೇದಗಳಿಗೆ ವೇದಾಂತ, ವೇದಗಳಲ್ಲಿ ಒಂದು ಭಾಗ, ಒಂದು ಉಪನಿಷತ್ತು ಅಂತ ಹೇಳ್ತೇವೆ. ಆಚಾರ್ಯರು ಕೇಳ್ತೇವು ಅವರು ಗುರುಗಳಿಗೆ 2 ಗುರು ಕಾಣಿಕೆ ಮಾಡಿದರು ಅಂತ. ನಿನ್ನ ನೋಡಿದೆವು, ಗುರುಪುತ್ರನಿಗೆ ತಲೆನೋವು ಬಂದಾಗ ಗುರುಪುತ್ರನ ತಲೆನೋವನ್ನ ಪರಿಹಾರ ಮಾಡಿಕೊಟ್ಟು 1 ಗುರು ಕಾಣಿಕೆ ಕೊಟ್ಟಿದ್ದರು. ಇನ್ನೊಂದು ಆಚಾರ್ಯರು ತನ್ನ ಗುರುವಿನನ್ನ ಕರೆದರಂತೆ, ಗುರುಗಳೇ ಬರಬೇಕು. ಏನು? ಸಾಕ್ಷಾತ್ ಅಥೋಪನಿಷದಃ ವಿಬುಧೈತರೇಯಾ ಪಾಠಚ್ಚಲೇನ ವಿಜನೇರ್ತರಸಾನ್ ಬ್ರುವಾಣಃ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರು ದಕ್ಷಿಣಾಂ ಸಹ. ಗುರುಗಳೇ, ನಾನು ಐತರೇಯ ಉಪನಿಷತ್ತನ್ನ ನಿಮ್ಮಲ್ಲಿ ಹೇಳಿ ತೋರಿಸ್ತೇನೆ, ಕೊಂಚ ಕೇಳ್ತೀರಾ ಅಂದ್ರಂತ. ನೋಡಿ ಎಷ್ಟೊಂದು ವಿನಯ ನೋಡಿ. ತನಗೆ ಎಲ್ಲ ಗೊತ್ತು, ಆದ್ರೆ ಅವ್ರು ಕರೆದಿದ್ದು ಬೇರೆ, ಪರ್ಪಸ್ ಬೇರೆ, ಅವ್ರ ಇಂಟೆನ್ಷನ್ ಬೇರೆ ಇತ್ತು. ಐತರೇಯ ಉಪನಿಷತ್ತನ್ನ ಹೇಳ್ತೇನೆ, ಕೇಳ್ತಾರಾ? ಕರೆದಾಗ ಗುರುಗಳು ಬಂದಿದ್ದಿರುತ್ತೆ, ಏನೋ ಒಂದು ವಿಷಯ ಇದೆ. ವಾಸುದೇವ ಮುಂದೆ ನೋಡಿದ್ದಾರೆ ಅವರು, ವಾಸುದೇವ ಮುಂದೆ ಬರುವಂತ ಪಾಠವನ್ನ ಹೆಂಗೆ ಹೇಳಿದ್ದಾರೆ ಅಂತ ನೋಡಿದಾಗ ಬಂದಾಗ ಆ ಐತರೇಯ ಉಪನಿಷತ್ತಲ್ಲಿರುವಂತಹ ವಿಶೇಷವಾದ ಅರ್ಥಗಳನ್ನ, ರಹಸ್ಯಗಳನ್ನ ಅವರಿಗೆ ತಿಳಿಸಿ ಗೋವಿಂದ ಹೇಳ್ತಾರೆ. ಗೋವಿಂದ ಭಕ್ತಿ ಮುಚಿತಾಂ ಗುರು ದಕ್ಷಿಣಾಂ ಸಹ. ಆ ಗೋವಿಂದನ ಭಕ್ತಿ ಎಂಬ ಪ್ರಸಾದವನ್ನ ಆ ಗುರುವಿಗೆ ದಕ್ಷಿಣೆಯಾಗಿ ಕೊಟ್ಟರು. ಮೋಕ್ಷ ಮಾರ್ಗವನ್ನ, ಅಪರೋಕ್ಷ ಜ್ಞಾನವನ್ನೇ ಕೊಟ್ಟಿದ್ದಾರಂತೆ. ಯಾರಿಗೆ ಅಂದರೆ ಅವರು ಪೂರ್ವಾಶ್ರಮದಲ್ಲಿ ಅವರು ಗುರುಗಳಿಗೆ. ಆಚಾರ್ಯರು ಐತರೇಯಕ್ಕೆ ನೋಡಿ ಕೇಳಿದ್ದೆವು. ಮುಂದೆ ಆ ವಿಶೇಷವಾಗಿ ಅಂತ ಒಂದು ಜ್ಞಾನವನ್ನು ಪಡೆದವರು ಐತರೇಯ ಉಪನಿಷತ್ತಕ್ಕೆ ಭಾಷ್ಯವನ್ನು ಮಾಡಿದರು. ಮುಂದೆ ಕೇಳ್ತೇವೆ, ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯ ಮಾತ್ರ ಅಲ್ಲ, 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ. ದಶೋಪನಿಷತ್ತು ಅಂತ ಪ್ರಸಿದ್ಧಿಯಾಗಿದೆ. ವ್ಯಾಸರಾಜರು ಕೊಂಡಾಡ್ತಾರೆ ತನ್ನ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಏನೇನು ಅಂತ. ಐತರೇಯಂ ತೈತಿರೀಯಂ ಬೃಹದಾರಣ್ಯಮೇವ ಚ ಈಶಾವಾಸ್ಯಂ ಕಾಟಕಂ ಚ ಛಾಂದೋಕ್ಯಾಥರ್ವಣೇ ತಥಾ ಮಾಂಡೂಕಂ ನಾಮ ಷಟ್ಪ್ರಶ್ನಂ ತಥಾ ತಲವಕಾರಕಂ ಅಂತ 10 ಉಪನಿಷತ್. ಐತರೇಯ ಉಪನಿಷತ್, ತೈತ್ರಿಯೋಪನಿಷತ್, ಬೃಹದಾರಣ್ಯಕೋಪನಿಷತ್, ಈಶಾವಾಸ್ಯೋಪನಿಷತ್, ಕಾಟಕೋಪನಿಷತ್, ಛಾಂದೋಕ್ಯೋಪನಿಷತ್, ಅಥರ್ವಣೋಪನಿಷತ್, ಮಾಂಡೂಕೋಪನಿಷತ್, ಷಟ್ಪ್ರಶ್ನೋಪನಿಷತ್, ತಲವಕಾರೋಪನಿಷತ್ ಅಂತ 10 ಉಪನಿಷತ್ ಗ್ರಂಥಗಳಿಗೆ ಭಾಷ್ಯವನ್ನು ಕೊಟ್ಟಿದ್ದಾರೆ ಆಚಾರ್ಯರು. 10 ಉಪನಿಷತ್ ಭಾಷ್ಯಗಳು ನೋಡಿ, ಜಯತೀರ್ಥರು 2 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಶಿಷ್ಯರು ವ್ಯಾಸತೀರ್ಥರು ಮಿಚ್ಚ 8 ಉಪನಿಷತ್ತುಗಳಿಗೆ ಭಾಷ್ಯ ಮಾಡಿದ್ದಾರೆ. ರಾಯರು ಈಗ 10 ಉಪನಿಷತ್ತುಗಳಿಗೆ ನೇರಾಗಿ ಖಂಡಾರ್ಥ ಅಂತ ಗ್ರಂಥ ಮಾಡಿಕೊಟ್ಟಿದ್ದಾರೆ. ಎಲ್ಲ ಆಚಾರ್ಯರು ಮಾಡಿಕೊಟ್ಟಿರುವ ಮೂಲ ಗ್ರಂಥಗಳ ಸಾರ ಅದನ್ನು ಅನುಸರಿಸಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಐತರೇಯ ಉಪನಿಷತ್ ಅಂದರೆ ರಾಯರಿಗೆ, ಆಚಾರ್ಯರಿಗೆ ತುಂಬಾ ಪ್ರೀತಿಕರವಾದದ್ದು ಅಂತ. ಯಾತಕ್ಕೆ ಅಂದರೆ ಆಚಾರ್ಯರು ಸಂಕಲ್ಪ ಮಾಡಿಕೊಂಡ್ರು, ಈ ಒಂದು ಅವತಾರವನ್ನು, ಈ ಒಂದು ಬಂದು ಗ್ರಂಥ ರಚನೆ ಪೂರ್ತಿಯಾಗಿದೆ, ನಾವು ಮೇಲ್ಬದರಿಗೆ ಹೊರಡಬೇಕಾದರೆ ಅದೃಶ್ಯರಾಗಲಕ್ಕೆ ಮುಂಚೆ ಅವರು ಮಾಡಿದ ಪಾಠ ಪ್ರವಚನ ಅಂದರೆ ಐತರೇಯ ಉಪನಿಷತ್ ಭಾಷ್ಯ ಪಾಠ. ನೇಮುಹು ಘಾತ್ ಉಪನಿಷದಂ ತದ್ದೈತರೇಯೀಂ
ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಆ ಅನಂತೇಶ್ವರ ಸನ್ನಿಧಾನದಲ್ಲಿ ಶಿಷ್ಯರ ಮಧ್ಯದಲ್ಲಿ ಆಚಾರ್ಯರ ಐತರೇಯ ಉಪನಿಷತ್ತಿಗೆ ಭಾಷ್ಯಕ್ಕೆ ಪಾಠವನ್ನು ಹೇಳುವಂತಹ ಸಮಯದಲ್ಲಿ ಪುಷ್ಪವೃಷ್ಟಿಯಾಗಿತು ಅಂತ ನಮ್ಮ ಸುಮಧ್ವಜಿ ಮಹಾಕಾವ್ಯ ವರ್ಣನ ಮಾಡ್ತಾ ಇದೆ. ಅಂತ ಐತರೇಯ ಉಪನಿಷತ್ತು ರಹಸ್ಯವನ್ನ ತನ್ನ ಗುರುಗಳಿಗೆ ಹೇಳಿದ ಮಾತ್ರ ಇಲ್ಲ, 10 ಉಪನಿಷತ್ತುಗಳಿಗೂ ವ್ಯಾಸ್ತ್ರ ಅವರು ವ್ಯಾಖ್ಯಾನವನ್ನು ಭಾಷ್ಯವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ವೇದಗಳನ್ನ ಹೆಂಗೆ ತಿಳಿಯಬೇಕು, ಉಪನಿಷತ್ತುಗಳನ್ನ ಹೆಂಗೆ ತಿಳಿಯಬೇಕು ಅಂತ ತೋರಿಸಿಕೊಟ್ಟವರು ಆಚಾರ್ಯರು. ಗೋಸರವಾಗಿ ಪುರಂದರದಾಸರು ಹೇಳ್ತಾರೆ, ವೇದಶಾಸ್ತ್ರಗಳಿಂದ ಮಾಯ್ಗಳ ಖಂಡಿಸಿ ಸಾಧಿಸಿ ಹರಿಯೇ ಸರ್ವೋತ್ತಮನೆಂದು ಮೋದಭರಿತವಾದ ದಿವ್ಯ ಶಾಸ್ತ್ರವ ಮಾಡ್ದ, ಮೋದಭರಿತವಾದ ದಿವ್ಯ ಶಾಸ್ತ್ರವ ಮಾಡ್ದ ಬೋಧ ತೀರ್ಥ ಪುರಂದರ ವಿಠಲನ ದಾಸ, ಮೋದ ತೀರ್ಥ ಪುರಂದರ ವಿಠಲನ ದಾಸ. ಇದಿರ್ಯಾರೋ ಗುರುವೇ, ವೇದಶಾಸ್ತ್ರಗಳಿಂದ ಮಾಯಿಗಳ ಖಂಡಿಸಿ ಸಾಧಿಸಿ ಹರಿಯೇ ಸರ್ವೋತ್ತಮನೆಂದು. ದಾಸರು ಪುರಂದರದಾಸ ಕೊಂಡಾಡಿದಂತೆ ಇಂಥ ಗುರುಗಳು ಇದೇರಿ ಯಾರೋ ಗುರುವೇ ಸಮರ್ಯಾರೋ, ಇಂಥ ಗುರುಗಳಿಗೆ ಸಮವಾದ ಗುರುಗಳುಂಟೋ ಅಂತ ವಿಶೇಷವಾಗಿ ಆ ವೇದಶಾಸ್ತ್ರಗಳ ಅರ್ಥವನ್ನು ಮಾಡಿಕೊಟ್ಟಿರುವ ಗುರುಗಳನ್ನ ದಾಸರಲ್ಲಿ ಕೊಂಡಾಡ್ತಾ ಇದ್ದಾರೆ ಅಂತ ನೋಡುತ್ತೇವೆ. ಅಂತ ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ಒಂದು ಅರ್ಥ ನಾವು ತಿಳಿಯಬೇಕು. ಏನೊಂದೇ ವೇದಗಳು ಉಪನಿಷತ್ತುಗಳನ್ನ ಮಂತ್ರಗಳನ್ನ ಹೇಳುವಾಗ ಏನು ಋಷಿ, ಏನು ಛಂದಸ್ಸು, ಏನು ದೇವತೆ ಎಂಬುದನ್ನು ಹೇಳಿದ ಮಾತ್ರ ಅದು ಫಲವನ್ನು ಕೊಡ್ತಾ ಇದೆ. ಅದು ಆಚಾರ್ಯರು ಸಿದ್ಧಾಂತದಲ್ಲಿ ತನ್ನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನೊಂದೇ ಗ್ರಂಥಗಳನ್ನು ಓದಿ, ಮುಖ್ಯವಾಗಿ ವೇದಗಳನ್ನ, ಉಪನಿಷತ್ತುಗಳನ್ನ, ಸ್ತೋತ್ರಗಳನ್ನ ಪಾರಾಯಣ ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ಏನು ದೇವತಾ, ಏನು ಛಂದಸ್ಸು, ಏನು ಋಷಿ ದೇವತಾ ಛಂದಸ್ಸನ್ನ ಸ್ಮರಣ ಮಾಡಿಕೊಂಡು ಮಾಡಿದ ಮಾತ್ರ ನಿಮಗೆ ಫಲವನ್ನು ಸಿದ್ಧಿಯಾಗತ್ತೆ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ತನ್ನ ಉಪನಿಷತ್ ಭಾಷ್ಯಗಳಲ್ಲಿ ಅಂತ ನೋಡ್ತಾ ಇದ್ದೆವು. ಮುಂದೆ ಹೇಳಿದೆವು, ಆಚಾರ್ಯರು ವೇದಗಳಿಗೆ ಕಮ್ಮಿ ಪಕ್ಷ 103 ಅರ್ಥ ಅಂತ ಹೇಳಿದರು. ಇನ್ನೊಂದೇನು ಹೇಳಿದರು, ಮಹಾಭಾರತದಲ್ಲಿರುವಂತಹ ಸ್ತೋತ್ರಗಳಿಗೆ ಕಮ್ಮಿ ಪಕ್ಷ 10 ಅರ್ಥ ಅಂತ. ಆಚಾರ್ಯರು 2ನೇ ಬಾರಿ ಬದರಿಕಾಶ್ರಮಕ್ಕೆ ಯಾತ್ರೆ ಹೋಗಿದ್ರಂತೆ. ಪಾರ್ಯೋ ರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಕೃತ್ವಾ ಭಾಷ್ಯಾನಿ ಸಂಯಕ್ ವ್ಯತನುತ ಚ ಭವಾನ್ ಭಾರದಾರ್ಥ ಪ್ರಕಾಶಂ. ತ್ರಿವಿಕ್ರಮ ಬಡಿದಾಚಾರ್ಯರು ವರ್ಣನೆ ಮಾಡ್ತಾರೆ, 2ನೇ ಬಾರಿ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋಗಿದ್ದರು. ಮಧ್ವನಾಮಲ್ಲಿ ಹೇಳ್ತಾರಲ್ಲ, ಬದರಿಕಾಶ್ರಮಕ್ಕೆ ಪುನರಪಿ ಐದಿ ವ್ಯಾಸ ಮುನಿ ಪದಗೆರಗಿಯ ಕಿಡ ವೇದಾರ್ಥಗಳನ್ನು ಪದುಮನಾಭನ ಮುಖ ತಿಳಿದು ಬ್ರಹ್ಮತ್ವ ಎಯ್ದಿದ ಮಧ್ವ ಮುನಿರಾಯಗ ಬಿವಂದಿಪೇ. ಬದರಿಕಾಶ್ರಮಕ್ಕೆ ಪುನರಪಿ ಐದಿ ವ್ಯಾಸಮುನಿ ಪದಗೆರಗಿ ಅಖಿಳ ವೇದಾರ್ಥಗಳನ್ನು ಪದುಮನಾಭನ ಮುಖ ತಿಳಿದು ಬ್ರಹ್ಮತ್ವ ಎಯ್ದಿದ ಗುರುಮಧ್ವ ಮುನಿರಾಯಗೆ ಅಭಿವಂದಿಪೇ. ಆಚಾರ್ಯರು ಬದರಿಕಾಶ್ರಮಕ್ಕೆ ಪುನರಪಿ ಇನ್ನೊಂದು ಬಾರಿ ಹೋಗಿದ್ದರು. ಯಾತಕ್ಕೆ? ಪದುಮನಾಭನ ಮುಖ, ಪದ್ಮನಾಭನೇ ಆ ವೇದವ್ಯಾಸ, ಪದ್ಮನಾಭ ಅಂತ ಪದ್ಮನಾಭನಾದ ವೇದವ್ಯಾಸರ ಮುಖಕಮಲನಿಂದ ಸಕಲ ವೇದಾರ್ಥ ಶಾಸ್ತ್ರಗಳನ್ನ ತಿಳಿದು ಅಂದರೆ ಆಚಾರ್ಯ ಮುಂಚೆ ಮತ್ತೆ ಗೊತ್ತಿಲ್ಲವೋ ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ತುಂಬಿದ ಕೊಡ ನೀರಿದೆ, ಆ ನೀರಲ್ಲಿ ನೀರನ್ನು ಸುರಿತಾ ಇದ್ರಿ, ಈ ನೀರು ಒಳಗ ಹೋಗಿತ್ತೋ ಇಲ್ಲ ಒಳಗ ಹೋಗಳವೋ ಅಂತ ಕೇಳಿದರೆ ಏನ್ ಹೇಳೋದು? ತುಂಬಿದ ಕೊಡದಲ್ಲಿ ನೀರನ್ನು ತುಂಬಿಸಿದರೆ ಆ ಸುರದ ನೀರು ಒಳಗ ಹೋಗಿತ್ತೋ ಹೋಗಳವೋ, ಆ ತರ ಆಚಾರ್ಯರು ಮತ್ತು ವೇದವ್ಯಾಸರಲ್ಲಿ ಪಾಠವನ್ನು ಕೇಳಿದರು ಅಂತೆ. ತುಂಬಿದ ಕೊಡವರು ಮತ್ತು ವೇದವ್ಯಾಸರಲ್ಲಿ ಪಾಠವನ್ನು ಕೇಳುತ್ತಾರೆ ಪೂರ್ಣಪ್ರಜ್ಞರು ಅಂತ ಪೂರ್ಣಪ್ರಜ್ಞರು ಎಲ್ಲ ವೇದ ಶಾಸ್ತ್ರಗಳ ಸಾರವಾದ ವೇದವ್ಯಾಸರೇ ರಚನೆ ಮಾಡಿರುವಂತಹ ಮಹಾಭಾರತ ಎಂಬ ಪಂಚಮೋ ವೇದವನ್ನ ವಿಶೇಷವಾಗಿ ಅರ್ಥ ಅದಕ್ಕೆ ಮಾಡಬೇಕು, ನಿರ್ಣಯವನ್ನು ಕೊಡಬೇಕು ಅಂತ ಹೇಳಿದಾಗ ಇವರು ಅಭಿನವ ವೇದವ್ಯಾಸರಾದರು ಅಂತಾರೆ. ವೇದವ್ಯಾಸರು ಮಹಾಭಾರತವನ್ನು ಕೊಟ್ಟರು. ಇವರು ಕೊಟ್ಟಿರುವ ಗ್ರಂಥ ಏನು ಅಂದ್ರೆ ಕೃತ್ವಾ ಭಾಷ್ಯಾನಿ ಸಂಯಕ್ ವ್ಯತನುತ ಚ ಭವಾನ್ ಭಾರದಾರ್ಥ ಪ್ರಕಾಶಂ. ಮಹಾಭಾರತ ಅರ್ಥವನ್ನು ಪ್ರಕಾಶನ ಮಾಡಿದವರು. ಯಾತರ? ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಒಂದು ಗ್ರಂಥ ಆಚಾರ್ಯರು ಕೊಟ್ಟಿದ್ದಾರೆ.
ಮಹಾಭಾರತ ತಾತ್ಪರ್ಯನೇ ಆಚಾರ್ಯರು ಕೊಟ್ಟಿರುವ ಗ್ರಂಥಗಳಲ್ಲಿ ತುಂಬಾ ದೊಡ್ಡ ಗ್ರಂಥ, 32 ಅಧ್ಯಾಯ, 5202 ಶ್ಲೋಕಗಳಿದೆ. 32 ಅಧ್ಯಾಯದಲ್ಲಿ ಆಚಾರ್ಯರು ರಾಮಾಯಣ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ರಾಮಾಯಣ, ವಾಲ್ಮೀಕಿ ರಾಮಾಯಣ ಪ್ರಸಿದ್ಧಿ, ಆದರೆ ಮೂಲ ರಾಮಾಯಣ ಒಂದು ಇದೆ. ಆ ಮೂಲ ರಾಮಾಯಣ ಸಾಕ್ಷಾತ್ ಹಯಗ್ರೀವಿರೂಪಿ ಪರಮಾತ್ಮ 100 ಕೋಟಿ ಶ್ಲೋಕಗಳಿರುವಂತಹ ಮೂಲ ರಾಮಾಯಣವನ್ನು ವಾಯುದೇವರಿಗೆ ಉಪದೇಶ ಮಾಡಿದರು. ಆ ವಾಯುದೇವರೇ ಮತ್ತಿಲ್ಲಿ ಆಚಾರ್ಯರಾಗಿ ಬಂದು ಆ ರಾಮಾಯಣವನ್ನ, ಸರಿಯಾದ ರಾಮಾಯಣವನ್ನ ಸರಿಯಾದ ರೀತಿಯಲ್ಲಿ, ರಾಮ ಸೀತೆಯನ್ನು ಬಿಟ್ಟು ದುಃಖಪಟ್ಟನೋ ಇಲ್ಲ ಅಂದ್ರು. ಹನುಮಂತ ಲಂಕೆಯಲ್ಲಿ ಹೋಗಿ ಸೀತೆಯನ್ನ ಹುಡುಕುವಂತೆ ನಾಟಕ ಮಾಡಿದನೋ ಇಲ್ಲ. ಅಂತ ಸೀತೆ ಮಾಯ ಸೀತಾ ಎಂಬುದು ರಾಮರಿಗೆ ಹನುಮಂತನಿಗೆ ಗೊತ್ತಿಲ್ಲವೋ ಇಲ್ಲ, ಗೊತ್ತು. ಅಂತ ವಿಷಯಗಳನ್ನ ಅಲ್ಲಲ್ಲಲ್ಲಿ ತಿಳಿಸಿ ರಾಮಾಯಣ ನಿರ್ಣಯವನ್ನ 3ನೇ ಅಧ್ಯಾಯದ ಅಂತ್ಯದಿಂದ ಪ್ರಾರಂಭ ಮಾಡಿ 9ನೇ ಅಧ್ಯಾಯ ಪರ್ಯಂತ ರಾಮಾಯಣ ನಿರ್ಣಯವನ್ನು ಕೊಟ್ಟಿದ್ದಾರೆ. ಮುಂದೆ 10ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 32 ಅಧ್ಯಾಯಗಳು ಅವರು ಪೂರ್ತಿಯಾಗಿ ಮಹಾಭಾರತದ ನಿರ್ಣಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಾಭಾರತದಲ್ಲಿ ಭೀಮಸೇನ ದೇವರು ವಾಯು ಜೀವೋತ್ತಮತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಹರಿ ಸರ್ವೋತ್ತಮತ್ವವನ್ನು ಕೃಷ್ಣನ ಲೀಲೆಗಳಿಂದ ಹರಿ ಸರ್ವೋತ್ತಮವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ದ್ರೌಪದಿಯಲ್ಲಿ ಅವಳು ವಿಶೇಷವಾಗಿ ಭಾರತೀ ದೇವಿ ಎಂಬುದನ್ನು ತಿಳಿಸಿ ಆ ದ್ರೌಪದಿ 5 ಗಂಟನ ಮದುವೆ ಮಾಡಿಕೊಂಡ್ಲು ಇಲ್ಲ. ಯಾತಕ್ಕೆ? ಅವರಲ್ಲಿ 5 ದೇವತೆಗಳು ಇದ್ದರು. 5 ದೇವತೆಗಳು ಅಂದ್ರೆ ದೇವತೆ ಪತ್ನಿಯರು ಅವರಲ್ಲಿ ವಾಸ ಮಾಡ್ತಾ ಇದ್ದರು ಎಂಬುದ ವಿಶೇಷವಾದ ರಹಸ್ಯಗಳನ್ನು ನಮಗೆ ತಿಳಿಸುತ್ತಾ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ನಮಗೆ ವಿಶೇಷವಾಗಿ ಏನು ಸಂಶಯ, ಡೌಟ್ ಏನ್ ಬರ್ತಯೋ ಅದನ್ನ ಸರಿ ಮಾಡಿಕೊಟ್ಟಿದ್ದಾರಂತೆ. ವ್ಯಾಸರಾಜರು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಚಿತಂದ್ರು. ಸಂಶಯಚ್ಚಿತ, ನಮಗೇನು ಸಂಶಯ ಬರ್ತಾ ಇದೆಯೋ ಆ ಸಂಶಯಗಳನ್ನ ಪರಿಹಾರ ಮಾಡುವಂತಹದ್ದು ಅಂತ. ಅದನ್ನ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯನ ರಾಯರು 32 ಶ್ಲೋಕಗಳಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಎಂಬುದಾಗಿ ಮಾಡಿಕೊಟ್ಟಿದ್ದಾರೆ. ವಾದಿರಾಜರು ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಪ್ರಕಾಶಿಕ ಎಂಬುದಾಗಿ. ಇನ್ನು ಮುಂದರೆ ನಾರಾಯಣ ಪಂಡಿತಾಚಾರ್ಯರು ಆ ಆಚಾರ್ಯರು ಮಾಡಿಕೊಟ್ಟಿರುವ ರಾಮಾಯಣ ಅನುಸರಿಸಿ ಸಂಗ್ರಹ ರಾಮಾಯಣ ಎಂಬ ಗ್ರಂಥವನ್ನು ಕೊಟ್ಟಿದ್ದಾರೆ. ಇಂಥ ಎಲ್ಲರೂ ಕೊಟ್ಟವರು ರಾಯರು ನೋಡಿ ಆ ರಾಮಾಯಣ ಅನುಸರಿಸಿ 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿಯನ್ನು ಕೊಟ್ಟಿದ್ದಾರೆ. ಮುಂದೆ ಬಂತ ಎಲ್ಲ ಯತಿಗಳು ಪೀಠಾಧೀಶರು ಕೂಡ ಆಚಾರ್ಯರು ಮಾಡಿಕೊಟ್ಟಿರುವ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಅನುಸರಿಸಿ ಮಾಡಿದ್ದಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯಚ್ಚಿತ ಅಂತ ಹೇಳಿದರೆ ಅದು ಆಧ್ಯಾತ್ಮಿಕ ವಿಷಯ ಮಾತ್ರ ಅಲ್ಲ, ಲೌಕಿಕ ಸಂಶಯವನ್ನು ಪರಿಹಾರ ಮಾಡತಂತೆ. ನಿರ್ಣಯ ಪ್ರಶ್ನೆ ಅಂತ ನೋಡ್ತಾ ಇದ್ರಂತೆ, ನಮಗೆ ಮಕ್ಕಳಾಗಬೇಕು, ನಿರ್ಣಯ ಪ್ರಶ್ನೆ ಮಾಡ್ತಾ ಇದ್ರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಬುಕ್ಕನ್ನು ತೆರೆಯೋದು, ಆ ಒಂದು ಪೇಜಿನಲ್ಲಿ ಏನ್ ಶ್ಲೋಕ ಬರ್ತಾ ಇದೆಯೋ ಅದು ನಿಮಗೆ ಸೊಲ್ಯೂಷನ್ ಇರ್ತಾ ಇತ್ತಂತೆ. ಸತ್ಯ ಧರ್ಮ ತೀರ್ಥರು ಯಾತ್ರಾ ಮಾರ್ಗದಲ್ಲಿ ಹೋಗ್ತಾ ಇದ್ರು, ಉತ್ತರಾದಿ ಮಠಾಧೀಶರು ಹೋಗ್ತಾ ಇದ್ದಾಗ ಒಂದು ರಾಜ ಕೇಳಿದ, ರಾಮದೇವರಿಗೆ ವಿಶೇಷವಾದ ಕಾಣಿಕೆಗಳನ್ನು ಕೊಟ್ಟ, ರಾಮದೇವರು ಪೂಜೆಯನ್ನು ಮಾಡಿಸಿದ, ಭಿಕ್ಷೆಯನ್ನು ಕೊಟ್ಟಾಗ ಏನು ಕೇಳಿದರು? ನಮಗೆ ಮಕ್ಕಳಾಗಬೇಕು ಅಂದ್ರು. ಮಕ್ಕಳಾಗಬೇಕು ಅಂತ ಕೇಳಿದರೆ ಅಲ್ಲಿ ಹೇಳಿದಿರುತ್ತೆ, ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ತೆರೆದರೆ ನಚೇತ್ ಪ್ರಸಾದ್ಯ ಸಿತ್ವನನ್ ರಘುತ್ತಮ ಪ್ರಿಯಾಂ ತದ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಸು ಯಾಸ್ಯಸಿ. ರಾವಣನಲ್ಲಿ ಹನುಮಂತ ಹೇಳಿದ ಮಾತು, ನೀ ಪುತ್ರ ಮಿತ್ರ ಬಂಧು ಬಾಂಧವ ಎಲ್ಲರ ಜೊತೆಯಾಗಿ ನಾಶವಾಗುತ್ತೀಯಪ್ಪ ಅಂತ. ಯಾತಕ್ಕೆ? ಸೀತೆಯನ್ನು ನೀ ರಾಮದೇವರಿಗೆ ಕೊಡದೇ ಇದ್ದರೆ ಎಂದು ಒಂದು ಕಂಡೀಷನ್ ಹಾಕಿರಲ್ಲಿ. ಇವರೆಲ್ಲ ಕೇಳಿದವರೆಲ್ಲ ಇಟ್ಟಿರುತ್ತೆ, ಏನು ನಿರ್ಣಯ ಪ್ರಶ್ನೆಯಲ್ಲಿ ಏನು ಮಕ್ಕಳೆಲ್ಲ ಎಲ್ಲ ನಾಶ ಅಂತ ಬಂದಿದೆ ಅಂತ. ಸತ್ಯ ಧರ್ಮ ತೀರ ಹತ್ತನ ನೋಡಿ ಸಾಲ ಒಂದು ಇಫ್ ಕಂಡೀಷನ್ ಇದೆ ಅಲ್ಲಿ. ರಾಮರಿಗೆ ಸೀತೆಯನ್ನ ಕೊಡದೇ ಇದ್ದರೆ ಎಂದ್ರು. ನೀವು ರಾಮರಿಗೆ ನಿಮ್ಮ ಸಂಪತ್ತಿ ಎಂಬ ಸೀತೆಯನ್ನ ಕೊಟ್ಟಿದ್ದೀರಿ, ಆದರೆ ಅದರಿಂದ ನಿಮಗೆ ಪುತ್ರ ಮಿತ್ರ ಬಂಧು ಬಾಂಧವ ಎಲ್ಲ ಶಾಶ್ವತವಾಗತ್ತೆ ಅಂತ ಹೇಳಿದಂದ್ರೆ அடுத்த 1 ವರ್ಷ ಮಕ್ಕಳಾಗಿತ್ತಂತೆ. ಇದು ನಿರ್ಣಯ ಪ್ರಶ್ನ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಚಿತಂ, ವ್ಯಾಸರಾಜರ ಮಾತು. ಅಂತ ವಿಶೇಷವಾದ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ನೋಡ್ರಿ, ಆಚಾರ್ಯರ ಒவ்வೊಂದು ವಿಷಯಗಳನ್ನ ನೋಡ್ತಾ ಇದ್ದೆವು. ಅವರಿಗೆ 64 ಕಲೆಗಳು ಬರ್ತಾ ಇದೆ ಅಂತ ನೋಡಿದೆವು. ಮುಂದೆ 64 ಕಲೆಗಳು ಅಂದ್ರೆ ಕಾವ್ಯ ರಚನೆ ಮಾಡಬೇಕು ಅಂತ, ಕಾವ್ಯ ಗ್ರಂಥಗಳು. ಆಚಾರ್ಯರ ಆತರ ಮಾಡಿಗೆ ಹೋಗಿದ್ರು, ನಿಮಗೆ ಕಾವ್ಯ ಶಾಸ್ತ್ರ ಬರ್ತಾ ಇದೆಯೋ? ಹಿಡಿದುಕೊಳ್ಳಿ, ಈಗವೇ ಬರಿತಾಣಂದ್ರು. ಹೇಳಿ ಬರಕಲ್ಲಿ, ಈಗವೇ ಬರೆದುಕೊಳ್ಳಿ. 7 ಗ್ರಂಥ. ಯಮಕ ಭಾರತ ಎಂಬ ಒಂದು ಗ್ರಂಥವನ್ನು ಆಚಾರ್ಯ ರಚನೆ ಮಾಡಿದರು. ಯಮಕ ಎಂಬುದು ಒಂದು ಅಲಂಕಾರ. ನಾವು ಕೇಳ್ತೇವೆ ಸ್ಲೇಡೆ ಅಂತ ಒಂದು ತಮಿಳಲ್ಲಿ ಕೇಳ್ತೇವೆ, ಸ್ಲೇಡೆ ಅಂತ ಒಂದು, ಅದು ಅಣಿ ಅಂತ ಹೇಳ್ತೇವಲ್ಲ ತಮಿಳಿನಲ್ಲಿ, ಇದು ಅಲಂಕಾರ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಈ ಸ್ಲೇಡೆ ಎಂಬುದು ಏನಂದ್ರೆ ಒಂದೇ ಶಬ್ದ 2 ಅರ್ಥ ಹೇಳುತ್ತೆ.
ಯಮಕಾಂಬದೇಣು ಒಂದೇ ಶಬ್ದ ಮತ್ತು 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 ರಿಪೀಟ್ ಆಗೋ ವೇಳೆ ಅದು ಬೇರೆ ಬೇರೆ ಅರ್ಥವನ್ನು ಹೇಳತ್ತಂತೆ. ಆಚಾರ್ಯರು ಆ ಥರ ಒಂದು ಗ್ರಂಥ ಮಾಡಿದರು. ಮಹಾಭಾರತವನ್ನ ಸಂಗ್ರಹವಾಗಿ ಸಂಕ್ಷಿಪ್ತವಾಗಿ ಕೃಷ್ಣನ ಚರಿತ್ರೆಯನ್ನ ಯಮಕ ಅಲಂಕಾರದಲ್ಲಿ ಮಾಡಿಕೊಟ್ರಂತೆ. ಧ್ಯಾಯೇತ್ ಪರಮಾನಂದಂ ಯನಮಾಥ ಪತಿಮಯದ ಪರಮಾನಂದಂ. ಪರಮಾನಂದಂ ಬುದ್ಧ ಶಬ್ದ ಮತ್ತು ಮತ್ತು ರಿಪೀಟ್ ಆಗುತ್ತೆ, ಬೇರೆ ಬೇರೆ ಅರ್ಥ. ಇನ್ನು ವಿಶೇಷವಾಗಿ ತಿಳಿಸಬೇಕಾದರೆ 48ನೇ ಶ್ಲೋಕದಲ್ಲಿ ಆಚಾರ್ಯ ಒಂದು ಟ್ವಿಸ್ಟ್ ಇಟ್ರು, ಕೇಳಿದರೆ ಎಲ್ಲಾರೇ ಆಶ್ಚರ್ಯ ಆಗಿತ್ತು. ಏನು ಹೇಳ್ತಾರೆ ಸ್ವಾಮಿಗಳು ಗುರುಗಳು? ಬಾಬಾ 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 ಬಾ ಬಾಬಾ 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 ಬಾ ಬಾಬಾ 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 ಬಾ ಬಾಬಾ 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 ಬಾ. ಏನಪ್ಪಾ ಸ್ವಾಮಿಗಳು ಬಾಬಾ ಬ್ಲಾಕ್ ಶಿಪ್ ಎಲ್ಲ ಇದ್ದಾರೆಯೋ? ನಮ್ಮ ಮಕ್ಕಳು ಕೂಡ ಬಾಬಾ ಅಂತ ಹೇಳ್ತಾರೆ. ಸ್ವಾಮಿಗಳು ಯಾರನ್ನ ಬಾ ಅಂತ ಕರೀತಾರೆ ಅಂತ. ಆಚಾರ್ಯರು ಮುಂದೆ ಹೇಳಿದಿರುತ್ತೆ, ಗುರುಗಳೇ ಏನು ಅರ್ಥ ಆಗಿಲ್ಲ, ಬಾಂಬ ಶಬ್ದ ಮತ್ತು ಮತ್ತು ಯಮಕ ಅಲಂಕಾರದಲ್ಲಿ ರಿಪೀಟ್ ಆಗಿದೆ, ನಮಗೇನು ಗೊತ್ತಿಲ್ಲ ಸ್ವಾಮಿ. ಒவ்வೊಂದು ಭಾವಿಯನು ಕೃಷ್ಣನ ಚರಿತ್ರೆ ಒಂದೊಂದು ಭಾಗವನ್ನು ಹೇಳಿದಿರುತ್ತೆ. ಒಂದೊಂದು ಭಾವಿಗೆ ಕೃಷ್ಣನ ಚರಿತ್ರ ಭಾರತದ ಒಂದೊಂದು ಅರ್ಥವನ್ನೇ ಹೇಳಿದೆ. ನಮ್ಮ ಗುರುಗಳು ಅಂದರೆ ಇತಿರ್ಯಾರೋ ಗುರುವೇ ಸಮರ್ಯಾರೋ ಅಂತ ಕಾವ್ಯ ಶಾಸ್ತ್ರದಲ್ಲಿ ಶ್ರೇಷ್ಠರು ಅಂದರೆ ನಮ್ಮ ಮೂಲ ಗುರುಗಳು. ಆ ವಾಯು ನಮ್ಮ ಕುಲಗುರು ರಾಯನು. ಶ್ರೀಪಾದರಾಜ ಹೇಳಿದಂತೆ ಹೆಮ್ಮೆಯಿಂದ ಹೇಳಬೇಕು ನಾವು, ಈ ವಾಯು ಇಲ್ಲ ಆ ವಾಯು ಅಂದ್ರು. ಎಂಥ ವಾಯು? ಆಂಬ ಶಬ್ದದಲ್ಲೇ ತಿಳಿಸ್ತಾರೆ. ಆ ಅಂದ್ರೆ ಎಂಥವರು ಗೊತ್ತಾ? ಸರ್ವೋತ್ತಮನಿಗೆ ಪ್ರತಿಬಿಂಬ, ನೇರಾಗಿ ಪ್ರತಿಬಿಂಬ ಅಂದರೆ ಇವರೇ. ಅಂತ ವಾಯುದೇವರು, ಜೀವರಲ್ಲಿ ಉತ್ತಮರು, ಜೀವೋತ್ತಮರು ಅಂತ ವಾಯುದೇವರು. ಒಬ್ಬೊಬ್ಬರಲ್ಲಿ 21,600 ಬಾರಿ ಹಂಸ ಶ್ವಾಸ ಜಪ ನಡೆಸುವ ಆ ವಾಯುದೇವರು. ಈ ಬ್ರಹ್ಮಾಂಡವನ್ನು ಧಾರಣ ಮಾಡುವ ಶೇಷದೇವರನ್ನ ಮತ್ತು ಕೂರ್ಮದೊಪ್ಪಲ್ಲಿ ಧಾರಣ ಮಾಡಿರುವ ಆ ವಾಯುದೇವರು. ಆ ವಾಯು ನಮ್ಮ ಕುಲಗುರು ರಾಯನು. ಅಂತ ವಾಯುದೇವರಲ್ಲಿ ಕಾವ್ಯ ಗ್ರಂಥ ರಚನೆ ಮಾಡಿದರೆ ಎಷ್ಟು ಅರ್ಥ ಇರಬೇಕು. ಮುಂದೆ ಹೇಳ್ತಾ ಇರುತ್ತೆ, ಎಷ್ಟು ಸುಂದರವಾಗಿ ನೋಡಿ. 71st ಶ್ಲೋಕನ್ನ ಹಂಗೆ ರಿವರ್ಸ್ ಮಾಡಿದ್ರೆ 72nd ಶ್ಲೋಕ ಬರ್ತಾ ಇತ್ತು. ಆಚಾರ್ಯರು ಈ ಟಂಗ್ ಟ್ವಿಸ್ಟರ್ ಎಲ್ಲ ಹೇಳ್ತಾರೆ ಇಲ್ಲ, ಅದ್ರಲ್ಲಿ ಆಚಾರ್ಯ ಗ್ರಂಥಗಳನ್ನ ಇಲ್ಲಿ ಅಭ್ಯಾಸ ಮಾಡಿದರೆ ನಮ್ಮ ಮಕ್ಕಳಿಗೆ ನಾಳೆಗಳ ಈ ಶಬ್ದಗಳು ಚಂದ ಆಟ ಆಡುತ್ತೆ. ಅಂತಹ ಶಬ್ದಗಳನ್ನು ಆಚಾರ್ಯರು ಮಾಡಿಕೊಟ್ರು ಅಂತ ಹೇಳ್ತಾರೆ. ವಿಶೇಷವಾಗಿ ಅಂತಹ ಗ್ರಂಥಗಳು ಅಂದರೆ ಯಮಕ ಭಾರತ ಎಂಬ ಗ್ರಂಥ ಯಮ ಭಯವನ್ನು ಪರಿಹಾರ ಮಾಡುವಂತಹ ಗ್ರಂಥ ಅಂತಾರೆ. ಇನ್ನು ವಿಶೇಷವಾಗಿ ಹೇಳಿದರೆ ಮಹಾಭಾರತ ಪೂರ್ತಿಯಾಗಿ ಪಾರಾಯಣ ಮಾಡಿದ ಫಲ ನಮಗೆ ಆಗಬೇಕಾದರೆ ಈ ಸಣ್ಣ ಗ್ರಂಥವಾದ ಯಮಕ ಭಾರತವನ್ನು ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ಇನ್ನೊಂದು ಹೇಳ್ತಾರೆ, ಯಮಕ ಭಾರತ ಹೇಳಿದಾಗ ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರು ಅಂದ್ರೆ ಪಲಿಮಾರು ಮಠ ಪೀಠಾಧೀಶರು, ಮೂಲ ಪೀಠಾಧೀಶರು ಋಷಿಕೇಶ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದಾರಂತೆ. ಅಂತ ವ್ಯಾಖ್ಯಾನವನ್ನ ಉತ್ತರಾದಿ ಮಠದಲ್ಲಿ ಬರುವಂತಹ ಸತ್ಯಧರ್ಮ ತೀರ್ಥರು ತನ್ನ ಭಾಗವತ ಟಿಪ್ಪಣಿ ಗ್ರಂಥದಲ್ಲಿ ಕೋಟ್ ಮಾಡ್ತಾರಂತೆ. ಋಷಿಕೇಶ ತೀರ್ಥರು ಈ ಆಚಾರ್ಯರು ಮಾಡಿದ ಯಮಕ ಭಾರತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅದರಲ್ಲಿ ಈ ತರ ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾರೆ ಅಂತ ಹೇಳ್ತಾರೆ. ವಿಶೇಷವಾಗಿ ನರಗಿರಿ ತೀರ್ಥರು ಆಚಾರ್ಯರ ನೇರ ಇರುವಂತಹ ಶಿಷ್ಯರು ನರಗಿರಿ ತೀರ್ಥರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಗ್ರಂಥ ಅಂದ್ರೆ ಕಾವ್ಯದಲ್ಲಿನೂ ಕಾವ್ಯ ಗ್ರಂಥ ನೀಡುವುದಲ್ಲಿ ರಚನೆ ಮಾಡುವುದಲ್ಲಿನೂ ಆಚಾರ್ಯರು ಶ್ರೇಷ್ಠರು. ಕಾವ್ಯಗಳು ಬರ್ತಾ ಇದೆ, ಆಚಾರ್ಯರು ಬೇರೆ ಕಲೆಗಳು ಬರ್ತಯ್ಯಾ? ಆಚಾರ್ಯರಿಗೆ ಶಿಲಾ ನಿರ್ಮಾಣ ಇತ್ಯಾದಿಗಳು ಬರ್ತಾ ಇದೆಯಾ? ನೋಡ್ರಿ, ಆಚಾರ್ಯರ ಚರಿತ್ರೆ ಕೇಳಿದೇ ಗೊತ್ತಾಗಿತ್ತೆ. ಆಚಾರ್ಯರು ಅಷ್ಟಮಠಗಳನ್ನು ನಿರ್ಮಾಣ ಮಾಡಬೇಕಾದರೆ ಅಷ್ಟಮಠಗಳಿಗೆ ಅವರು ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಪರಿಮಾರು ಮಠಾಧೀಶರ ಆಗ ಆಚಾರ್ಯರು ಪೀಠವನ್ನು ಕೊಟ್ಟಿರುವ 8 ಪೀಠಾಧೀಶರು. ಪಲಿಮಾರು ಮಠಕ್ಕೆ ಋಷಿಕೇಶ ತೀರ್ಥರಿಗೆ ಲಕ್ಷ್ಮಣ ಸೀತಾ ಸಮಯದ ರಾಮದೇವರು, ಅಥವಾರು ಮಠಕ್ಕೆ ನರಸಿಂಹ ತೀರ್ಥರಿಗೆ ಚತುರ್ಭುಜ ಕಾಳಿಯ ಮರ್ದನ ಕೃಷ್ಣ, ಕೃಷ್ಣಾಪುರ ಮಠಕ್ಕೆ ಶ್ರೀ ಜನಾರ್ದನ ತೀರ್ಥರಿಗೆ ದ್ವಿಭುಜ ಕಾಳಿಯ ಮರ್ದನ ಕೃಷ್ಣ, ಮತ್ತು ಬುದ್ಧಿಗೆ ಮಠಕ್ಕೆ ಶ್ರೀ ಉಪೇಂದ್ರ ತೀರ್ಥರಿಗೆ ವಿಠಲ, ಶಿರೂರು ಮಠಕ್ಕೆ ಶ್ರೀ ವಾಮನ ತೀರ್ಥರಿಗೆ ಶ್ರೀಭೂಸಗಿತ ವಿಠಲ, ಸೋದೆ ಮಠಕ್ಕೆ ಶ್ರೀ ವಿಷ್ಣು ತೀರ್ಥರಿಗೆ ಭೂವರಾಗ ದೇವರು, ಕಾನಿಯೂರು ಮಠಕ್ಕೆ ಪೀಠಾಧೀಶರಾಗಿದ್ದ ಶ್ರೀ ರಾಮತೀರ್ಥರಿಗೆ ಯೋಗ ನರಸಿಂಹ ದೇವರು. ಇದೆಲ್ಲ ನೋಡಬಹುದು. ಈಗೆಲ್ಲ ಚೆನ್ನಾಗಿ ಎಲ್ಲ 8 ಮಠ ಸಂಸ್ಥಾನ ವಿಗ್ರಹಗಳನ್ನ ಫೋಟೋ ಆಗಿ ಬರ್ತಾ ಇದೆ. ಎಲ್ಲ ನೋಡುವಾಗ ಅನುಸಂಧಾನ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಮುಂದೆ ಬೇಜಾವರ ಮಠಕ್ಕೆ ಶ್ರೀ ಅಧೋಕ್ಷಜ ತೀರ್ಥರು ಮೂಲ ಗುರುಗಳು, ಅಧೋಕ್ಷ ತೀರ್ಥರಿಗೆ ಶ್ರೀಭೂ ಸಹಿತ ವಿಠಲ ದೇವರು.
ಇಂಥ ಅಷ್ಟಮಠಗಳಿಗೂ ಕೂಡ ಆ ಪೀಠಾಧೀಶರಿಗೆ ಸಂಸ್ಥಾನ ವಿಗ್ರಹಗಳನ್ನ ಆಚಾರ್ಯರು ಅವರೇ ಮಾಡಿಕೊಟ್ಟಿದ್ದಾರೆ ಅಂತ ಕೇಳುತ್ತೇವು. ವಿಶೇಷವಾಗಿ ಗುರುಗಳು ಬಂದೆ ಅಂತ ಪೀಠಾಧೀಶರಿಗೆ ಮಾತ್ರ ಇಲ್ಲ, ಗೃಹಸ್ಥರಿಗೂ ಕೂಡ ಮಾಡಿಕೊಟ್ಟಿದ್ದಾರಂತೆ ಆಚಾರ್ಯರು. ದೊಂಡಿಲ್ಲ ಇರುಂಬ ಆ ಗೃಹಸ್ಥರಿಗೆ ಕುಂಚಿ ಕೃಷ್ಣ, ಇನ್ನು ದೊಡ್ಡ ಲಿಸ್ಟ್ ಆಗುತ್ತಾರೆ, ನಮಗೆ ಟೈಮ್ ಇಲ್ಲ. ಆಚಾರ್ಯರು ಇಷ್ಟು ಪ್ರತಿಮೆಗಳನ್ನ ವಿಗ್ರಹಗಳನ್ನ ಮಾಡಿದಾರಲ್ಲ, ಯಾವ ತರ ಮಾಡಿರ್ಬೋದು ಗೊತ್ತಲ್ಲ? ಯಾವ ತರ ಮಾಡಿರ್ಬಹುದು? ಏನೋ ನಮ್ಮಂತ ಆರ್ಡರ್ ಕೊಟ್ಟು ಕಾಯ್ತಾ ಇದ್ದು ಅವ್ರನ್ನ ಫಾಲೋ ಅಪ್ ಮಾಡಿ ರೆಡಿಯಾ ಸಾರ್ ಫೋನ್ಲಿ ಕೇಳಿ ಒಂದು ಮಠ ನಿರ್ಮಾಣ ಮಾಡಬೇಕಾದರೆ ಬೃಂದಾವನ ಪ್ರತಿಷ್ಠೆಯ ಪಡುವಂತ ಪಾಡು ಅವ್ರ ಟ್ರಸ್ಟೀಸ್ ಅವರೆಲ್ಲ ಒவ்வೊಂದು ಕಾರ್ಯಕ್ಕೆ ಇಂದ್ರ ಹೋಗ್ಬೇಕು. ಎಲ್ಲಾರಿಂದ್ರೆ ಸಾರ್ ಅದು ರೆಡಿಯಾ, ಸಾರ್ ಇದು ರೆಡಿಯಾ, ಅದು ರೆಡಿಯಾ, ಇದು ರೆಡಿಯಾ ಅಂತ ಆ ತರ ಒಬ್ಬೊಬ್ಬರು ಹಿಂದರ ಹೋಗಿ ಕೇಳಿ ಮಾಡಿದ ಪ್ರತಿಮೆಗಳಲ್ಲ. ಆಚಾರ್ಯರು ತನ್ನ ಕರಕಮಲದಿಂದ ತಾನೇ ಮಾಡಿದ ಶಿಲೆಗಳು ಅಂದರೆ ಈ ಪ್ರತಿಮೆಗಳು. ಇದನ್ನು ನೋಡಬಹುದು. ಇವತ್ತು ನೋಡ್ತಾ ಇದ್ದೆವು, ಪಲಿಮಾರ ಶ್ರೀಗಳು ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಚಾತುರ್ಮಾಸ್ಯದಲ್ಲಿ ಲಕ್ಷ್ಮಣ ಸೀತಾ ಸಮೇತ ರಾಮದೇವರು ಆಚಾರ್ಯರು ತನ್ನ ಕರಕಮಲದಿಂದ ತಾನೇ ಮಾಡಿ ಕೊಟ್ಟಿರುವ ಪ್ರತಿಮೆ. ಇದನ್ನ ಆಚಾರ್ಯರಲ್ಲಿ ಅಲ್ಲ, ನಾವು ಪರಂಪರೆಯಲ್ಲಿ ನೋಡ್ತಾ ಇದ್ದೆವು. ಯಾರು? ಜಯತೀರ್ಥರು ಕೊಟ್ಟಿರುವ ಜಯರಾಮರು ನೋಡ್ತಾ ಇದ್ದೇವೆ. ಈಗ ವ್ಯಾಸರಾಜರು ಎಷ್ಟೊಂದು ಪ್ರತಿಮೆಗಳನ್ನು ಮಾಡಿದ್ದಾರೆ. 732 ಮುಖ್ಯ ಪ್ರಾಣದೇವರು ಬಡೀ ಭಾರತ ದೇಶ ಪೂರ್ತಿಯಾಗಿ ಯಾತ್ರೆ ಮಾಡಿ ಅಲ್ಲಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಅಂತ ವ್ಯಾಸರಾಜರು ಮಾಡಿದ ಪ್ರತಿಮೆಗಳು ಅವರಿಗೆ ಬರ್ತಾ ಇತ್ತು ಶಿಲ್ಪಶಾಸ್ತ್ರ. ಮತ್ತು ವಿಜಯೇಂದ್ರರು ಇವತ್ತು ಕುಂಭಕೋಣಕ್ಕೆ ಹೋದರನು ನೋಡಬಹುದು. ನೋಡ್ರಿ, ಕ್ಲೇ ಅಂತ ನಮ್ಮ ಮಕ್ಕಳ ಈ ಕ್ಲೇ ಇಟ್ಟು ಆಟ ಆಡ್ತಾ ಇದ್ದಾರೆ. ಆಗ ಕ್ಲೇನಿಟ್ಟ ಆಟ ಆಡುವಂತ ಮಕ್ಕಳಂತೆ ಸೆಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಟವಾಗಿ ಪ್ರತಿಮೆಗಳ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ರಾಯರು ಸ್ವರ್ಣದಿಂದ ಗೋಪಾಲಕೃಷ್ಣ ಮಾಡಿದರು. ಆ ಗೋಪಾಲಕೃಷ್ಣನೇ ಸಂತಾಲ ಗೋಪಾಲಕೃಷ್ಣ ಎಂಬುದಾಗಿ ಅವರು ಬೃಂದಾವನ ಪ್ರವೇಶ ಕಾಲದಲ್ಲಿ ನರ್ದನ ಆಡಿತು ಅಂತ ಹೇಳ್ತಾರೆ. ಅಂತ ಪ್ರತಿಮೆಗಳನ್ನ ಮಾಡಿದ ಪರಂಪರೆ ನಮ್ಮ ಪರಂಪರೆ. ಅಂತ ಮೂಲ ಗುರುಗಳು ಶಿಲಾಶಾಸ್ತ್ರ ಬರ್ತಾ ಇತ್ತು. ಮುಂದೆ ಆಚಾರ್ಯರು ರಾತ್ರ ಭಾರತದಲ್ಲಿ ಬಂದಿದ್ರು. ಆಚಾರ್ಯರೇ, ನಿಮಗೆ ಸಂಗೀತ ಶಾಸ್ತ್ರ ಬರ್ತಾ ಇದೆಯಾ? ಸಂಗೀತ ಶುರು ಮಾಡಿಬಿಟ್ರು ಅಲ್ಲಿಯೇ. ನಾವು ಹೇಳಿದಂತೆ ನಮಗೆ ಎಲ್ಲ ಬೇಸಿಕ್ 2 ದೇವರ ನಾಮ ಹೇಳಿದರೆ ನಾವು ನಮ್ಮನ ಭಜನಾ ಮಂಡಳಿ ಮುದ್ರೆ ಕೊಡಿಸ್ತಾರೆಯಾ, ನಮಗೆ ನೇರ ಮೈಕ್ ಕೊಡ್ತಾರೆಯಾ, ನಮಗೆ ಯೂಟ್ಯೂಬ್ ಲೈವ್ ಆಗ್ತಾ ಇದೆ, ನಮ್ಮ ಮುಖಕ್ಕೆ ಕಾಣಿಸ್ತಾ ಇದೆಯಾ, ಮನೆಯಲ್ಲಿ ಫೋನ್ ಮಾಡಿ ನಾ ಬರ್ತಾ ಇದ್ದಾನೆ ನೋಡೇ ಕೊಂಚ ಹೇಳೋದು ನಾವಿಲ್ಲಿ. ಆಚಾರ್ಯರು ಏನು ಅಡ್ವರ್ಟೈಸ್ಮೆಂಟೇ ಇಲ್ಲ. ಆಚಾರ್ಯರು ಯಾವ ಥರ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಸಂಗೀತ ಶಾಸ್ತ್ರ ಬರ್ತಾ ಇದೆಯಾ ಅಂದ್ರೆ ಆ ಕ್ಷಣ ಅವರು ಮಾಡಿದ ಸಂಗೀತ ಹೆಂಗಿತ್ತು ಅಂತ ಕೇಳಿದರೆ ಕಾಯಿನ ಹಣ್ಣಾಕುವಂತ ಸಂಗೀತಂತೆ. ಆಚಾರ್ಯರು ಸಂಗೀತವನ್ನು ಹೇಳಿ ಮುಡಿಸಿದರೆ ಅಲ್ಲಿ ಹಣ್ಣಾಗುತ್ತಾ ಇತ್ತು ಅಂತ ವೃಕ್ಷಗಳಲ್ಲಿ. ಅಂತ ಸುಂದರವಾದ ರೀತಿಯಲ್ಲಿ ಹನುಮಪ್ಪ ಹಾಡ್ಯಾಣು ಅಂತ ಕನಕದಾಸರು ಹೇಳ್ತಾರೆ. ಭಗವಂತ ಕಾಳಿಂಗ ನರ್ದನ ಮೇಲೆ ನರ್ದನ ಆಡಿದಾಗ ಯಾರು ಹಾಡು ಹೇಳಿದರು ಅಂದ್ರೆ ಹನುಮಪ್ಪ ಅಂತ ಹೇಳಿದರು. ಅಂತ ಹನುಮಪ್ಪನೇ ಇಲ್ಲಿ ಆಚಾರ್ಯರಾಗಿ ಬಂದಿದ್ದಾನೆ. ಸುಂದರವಾಗಿ ಹಾಡುಗಳನ್ನ ಹೇಳಿದ್ದಾರೆ. ಆಗ ಎಲ್ಲರೂ ಕೇಳಿದರಂತೆ ನಮಗೆ ಒಂದು ಗ್ರಂಥ ಮಾಡಿಕೊಡಿ ಅಂತ. ಆಗ ಸಂಗೀತ ಶಾಸ್ತ್ರಕ್ಕೆ ಒಂದು ಗ್ರಂಥವನ್ನು ಆಚಾರ್ಯರು ಮಾಡಿಕೊಟ್ರಂತೆ. ಅದು ನಮಗೆ ಸಿಕ್ಕೋದಿಲ್ಲ. 37 ಸರ್ವಮೂಲ ಗ್ರಂಥಗಳದು ಇಲ್ಲ. ಆದರೆ ಆಚಾರ್ಯರು ಸಂಗೀತ ಶಾಸ್ತ್ರಕ್ಕೆ ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ ಅಂತ ತಿಳಿಯುತ್ತೆ. ಇಂಥ ಒಂದು ಜ್ಞಾನ ಆಚಾರ್ಯರ ಜ್ಞಾನ ಅಂತ ತಿಳಿಯಬೇಕು. ಅಂತ ಆಚಾರ್ಯರು ಮುಂದೆ ಗಂಗೆಗೆ ಹೋಗಬೇಕಾದ್ರೆ ನಿಮ್ಮ ಗುರುಗಳು ಹೇಳಿದರು, ಗಂಗೆಗೆ ಹೋಗಬೇಕಾದ್ರೆ ಶಿಷ್ಯರುಗಳೆಲ್ಲ ಇಂದ್ರ ಫಾಲೋ ಮಾಡಿ ಬರ್ತಾ ಇದ್ದಾರೆ. ಇಷ್ಟು ದೊಡ್ಡದ ಹರಿತಾ ಇರುವಂತ ಗಂಗಾ ಪ್ರವಾಹದಲ್ಲಿ ಹೇಗೆ ಈ ಗಂಗೆಯ ಈ ಒಂದು ಕಡೆಯಿಂದ ಆ ಕಡೆ ಹೋಗ್ಬೋದು? ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಜಲಸ್ತಂಭ ಎಂಬ ಸಿದ್ಧಿ ಅದು 64 ಕಲೆಗಳು ಬರುತ್ತೆ. ಜಲಸ್ತಂಭ ಅಂದ್ರೆ ಜಲವನ್ನ ಸ್ತಂಭವಾಗಿ ಬಿಡೋದು. ಅಗ್ನಿ ಸ್ತಂಭ ಅಂದ್ರೆ ಅಗ್ನಿಯನ್ನ ಸ್ತಂಭವಾಗಿ ಮಾಡಬಹುದು ಅಂತ ವಿಜಯೇಂದ್ರ ತೀರ್ಥದೆಲ್ಲ ಮಾಡಿ ತೋರಿಸಿದರು ಅಂತ ಹೇಳ್ತಾರೆ. ಮೂಲ ಗುರುಗಳು ತಮ್ಮ ಶಿಷ್ಯರನ್ನ ಗಂಗೆ ಮೇಲೆ ನಡೆಸಿದರಂತೆ. ತಮ್ಮ ವಸ್ತ್ರ ಒಂದು ಜೊಟ್ಟು ನಣಿಯಲಿಲ್ಲಂತೆ ಯಾರಿಗೆ. ನೋಡ್ರಿ ಎಂತ ಒಂದು ಈ ಕಣ್ಣಾಡಿ ಮೇಲೆ ನಡೆದರೆ ಯಾವ ತರ ಇರುತ್ತೆ ಆ ತರ ಜಲ ಕಾಣಿಸ್ತಾ ಇತ್ತು ಅಂತ ಅವರಿಗೆ. ಒಂದು ವಸ್ತ್ರ ಅವರಿಗೆ ನಡೆಯಲಿಲ್ಲ. ಆ ತರ ಜಲವನ್ನ ಸ್ತಂಭವಾಗಿ ಮಾಡಿ ನಡೆಸಿದರು ಆಚಾರ್ಯರು. ಮುಂದೆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿ ಒಂದು ದೊಡ್ಡ ಪಂಡಿತರು ಅವರು ಹೇಳಿದರಂತೆ, ನನಗೆ ರಹಸ್ಯವಾದ ವಿಶೇಷವಾದ ವರಾಗ ಮಂತ್ರಗಳು ಗೊತ್ತಿದೆ ಅಂತ ವರಾಗ ಮಂತ್ರಗಳನ್ನ ಹೇಳ್ತಾ ಇದ್ದೇನೆ. ಇಂಥ ವರಾಗ ಮಂತ್ರಗಳನ್ನ ನೀವು ಕೇಳ್ತೀರಾ ಅಂತ.
ಅವರಿಗೆ ಕೊಂಚ ಒಂದು ಗರ್ವಣಿತ್ತು. ಏನು ಅಂದರೆ ನಮಗೆ ಇಷ್ಟು ವರಾಗ ಮಂತ್ರಗಳು ಗೊತ್ತಿದೆ, ಆಚಾರ್ಯರಲ್ಲಿ ಹೇಳಿ ತೋರಿಸೋಣ. ನಮಗೆ ಏನಂದ್ರೆ ಯಾವಾಗಲೂ ನಮಗೇನು ಗೊತ್ತಿದೆ ಅದು ಹೇಳಿಬಿಡಬೇಕು. ಅದು ಸಭೆಯಲ್ಲಿ ನಾವೇ ಹೇಳೋದು ವಾಲಂಟಿಯರ್ ಆಗಿ. ದೇವರ ವಿಷಯ ಹೇಳಿದರೆ ಸಂತೋಷ ಆಗತ್ತೆ, ಇದ್ದರೂ ಅದು ಗರ್ವದಿಂದ ಹೇಳಬಾರದು. ಗರ್ವದಿಂದ ಇಲ್ಲ. ಆಗ ಆಚಾರ್ಯರಲ್ಲಿ ನಿಮಗೇನೇನು ಗೊತ್ತಿದೆ ಅಂತ ಹೇಳಿದಂತ ಆಚಾರ್ಯ ಹೇಳಿದಿರುತ್ತೆ, ನಿಮಗೇನು ಗೊತ್ತಿದೆ ಎಂಬುದು ನಮಗೆ ಗೊತ್ತು, ನಿಮಗೆ ಗೊತ್ತಿರುವಂತ ಮಂತ್ರಗಳನ್ನ ನಾನೇ ಹೇಳ್ತಾನೆ ಅಂತ ಅವರಿಗೆ ಗೊತ್ತಿರುವಂತ ಎಲ್ಲಾ ವರಾಗ ಮಂತ್ರಗಳನ್ನು ಹೇಳಿ ಅವರಿಗೆ ಗೊತ್ತಿರದಂತೆ ಇರುವಂತಹ ಎಷ್ಟೋ ವರಾಗ ಮಂತ್ರಗಳನ್ನ ಮುಂದೆ ಹೇಳಿದಿರುವಂತೆ. ತುಂಬಾ ಆಶ್ಚರ್ಯವಾಗಿತ್ತು. ನಮಗೆ ಇಷ್ಟು ತರ ಗೊತ್ತಿದೆಯಾ? ಆಚಾರ್ಯರಿಗೆ ಎಷ್ಟು ಗೊತ್ತಿದೆ ಅಂತ ಹೇಳಿದರೆ ರಾಯರು ತನ್ನ ಪ್ರಾತಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಸಪ್ತಕೋಟಿ ಮಹಾಮಂತ್ರಾಣ ಅಂದ್ರು. ಆಚಾರ್ಯ ಎಷ್ಟು ಮಂತ್ರ ಗೊತ್ತಿದೆ ಗೊತ್ತೋ? ಸಪ್ತಕೋಟಿ ಮಹಾಮಂತ್ರಾಣ. 7 ಕೋಟಿ ಮಂತ್ರಗಳಿಲ್ಲ, ಮಹಾಮಂತ್ರಗಳು ಮಾತ್ರವೇ 7 ಕೋಟಿ ಮಹಾಮಂತ್ರಗಳು ಗೊತ್ತಿದಂತೆ. 7 ಕೋಟಿ ಮಹಾಮಂತ್ರ ಮಾತ್ರ ಇಲ್ಲ. ಆಚಾರ್ಯರು ಭಗವಂತನ ಚಿಂತನೆ ಮಾಡಬೇಕಾದ್ರೆ ಹೆಂಗ ಮಾಡ್ತಾರೆ ಅಂತ ಬಿಂದ ನೋಡ್ತೇವೆ. ಆಚಾರ್ಯರಿಗೆ ಅಷ್ಟೊಂದು ಸಿದ್ಧಿ ಇತ್ತು, ಅಷ್ಟೊಂದು ಮಂತ್ರಗಳ ಜ್ಞಾನ ಇತ್ತು, ಅಷ್ಟೊಂದು ಮಂತ್ರಗಳನ್ನ ಜಪವನ್ನು ಮಾಡ್ತಾ ಇದ್ರಂತೆ. ಅಂತ ವಿಶೇಷವಾದ ಆಚಾರ್ಯರು ಇಂಥ ಮಂತ್ರಗಳ ಬಗ್ಗೆ ನಮಗೆ ತಿಳಿಸಬೇಕು. ಹಂಗಂದ್ರೆ ಹೆಂಗೆ ಅಂತ ಹೇಳಿದಾಗ ಆಚಾರ್ಯರು ಒಂದು ವಿಶೇಷವಾದ ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ. ಏನು ಗ್ರಂಥ ಅಂದರೆ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥ. ಆ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥ ಅಂದರೆ ಅದರಲ್ಲಿ 4 ಅಧ್ಯಾಯಗಳಿದೆ. ಅದು ಮೂಲದಲ್ಲಿ ತಂತ್ರಸಾರ ಎಂಬ ಗ್ರಂಥದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟಿರುವಂತಹ ಗ್ರಂಥ ತಂತ್ರಸಾರ ಸಂಗ್ರಹ. ತಂತ್ರಸಾರ ಸಂಗ್ರಹ ಮೂಲದಲ್ಲಿ ಇದೆ. ಅದರಲ್ಲಿ ಸಂಗ್ರಹ ಮಾಡಿಕೊಟ್ಟಿರುವ ವಿಷಯಗಳು ಏನು? ಅದರ ಪ್ರಥಮ ಅಧ್ಯಾಯದಲ್ಲಿ ಆಚಾರ್ಯರು ವಿಶೇಷವಾಗಿ ಭಗವಂತನ 51 ಭಗವತ್ ರೂಪಗಳ ಚಿಂತನೆ. ಭಗವತ್ ರೂಪಗಳ ಚಿಂತನೆ ಎಂದರೆ ಮಾತೃಕಾ ಮಂತ್ರಗಳು, ಈ ಇಂದು ಒவ்வೊಂದು ಅಕ್ಷರಗಳು ಅಂದರೆ ಒவ்வೊಂದು ಮಾತೃಕಾ ಅಕ್ಷರಗಳು. ಆ ಒவ்வೊಂದರ ಅಕ್ಷರಗಳಿಗೂ ಕೂಡ ಭಗವಂತನ ರೂಪ ಚಿಂತನೆ. ಓಂ ಅಂ ಅಜಾಯ ನಮಃ, ಓಂ ಆಂ ಆನಂದಾಯ ನಮಃ, ಓಂ ಇಂ ಇಂದ್ರಾಯ ನಮಃ, ಓಂ ಈಂ ಈಶಾಯ ನಮಃ. 51 ನಾಮ, ಅದು ಮಾತೃಕಾ ಮಂತ್ರ ಅಂತ. ಮುಂದೆ ಭಗವಂತನ ಪಂಚಾಕ್ಷರ ಮಂತ್ರಗಳು, 5 ಅಕ್ಷರ ಇರುವಂತಹ ಮಂತ್ರಗಳು, ಷಡಕ್ಷರ 6 ಅಕ್ಷರಗಳಿರುವಂತಹ ಮಂತ್ರಗಳು, ಮತ್ತು 8 ಅಕ್ಷರಗಳ 6 ಅಕ್ಷರಗಳ 8 ಅಕ್ಷರಗಳ ದ್ವಾದಶಾಕ್ಷರ ಮಂತ್ರಗಳು ಇತ್ಯಾದಿ ಮಂತ್ರಗಳನ್ನ ಹೇಳ್ತಾ ಚಕ್ರಾಬ್ಜ ಮಂಡಲವಾಗಿ ಆಚಾರ್ಯರಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು ಕೇಳುತ್ತೇವೆ ವಿಶೇಷವಾಗಿ ಚಕ್ರಾಬ್ಜ ಮಂಡಲ ತುಂಬಾ ಪ್ರಸಿದ್ಧಿಯಾಗಿದೆ. ಈಗ ಮುಂದೆ ಬರುವಂತ ಕಾಲದಲ್ಲಿ ಸಮೀಪದಲ್ಲಿ ಸಪ್ತರಾಬ್ಜ ಮಂಡಲ. ಯಾತಕ್ಕೆ ಅಂದರೆ ಚಕ್ರಾಬ್ಜ ಮಂಡಲಕ್ಕೆ ವಿಶೇಷವಾಗಿ ಸುಡಾದಿ ಮಾಡಿಕೊಟ್ಟವರು ವಿಜಯದಾಸರು. ಕಂಕಣಕಾರ ಸುಡಾದಿ ಎಂಬ ಸುಡಾದಿಯಲ್ಲಿ ಆ ಚಕ್ರಾಬ್ಜ ಮಂಡಲ ಇರುವಂತಹ ದೇವರು ರೂಪಗಳೇನೇನು, ಎಷ್ಟೆಷ್ಟು ದಡಗಳಿರಬೇಕು, ಅದರಲ್ಲಿರುವಂತಹ ಮಂತ್ರಗಳೇನು, ಏನು ಚಿಂತನೆ ಮಾಡಬೇಕು, ಮಧ್ಯದಲ್ಲಿ ಇರುವಂತಹ ಗೃಣಿ ನಾಮಕ ಪರಮಾತ್ಮನ ಹೆಂಗೆ ಚಿಂತನೆ ಮಾಡಬೇಕು ಇತ್ಯಾದಿ ವಿಷಯಗಳನ್ನ ವಿಜಯದಾಸರು ಎಕ್ಸ್ಪ್ಯಾಂಡ್ ಮಾಡಿ ಕೊಡ್ತಾರೆ ನಮಗೆ ಕಂಕಣಕಾರ ಸುಡಾದಿಯಲ್ಲಿ. ಅಂತ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಮಾಡಿ ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನ ಕೂಡಿಸಿ ದೇವರು ಪೂಜೆ ಮಾಡಬೇಕು ಇತ್ಯಾದಿ ವಿಷಯಗಳನ್ನ ಹೇಳ್ತಾರೆ ನಮಗೆ. ಅದಕ್ಕೋಸ್ಕರ ವಿಜಯದಾಸರು ಹೇಳಿದರು, ಸಂಧ್ಯಾವಂದನ ಕಾಲದಲ್ಲಿ ಯಜ್ಞ ಯೋಮ ಕಾಲದಲ್ಲಿ ಜಪತಪಗಳನ್ನು ಅನುಷ್ಠಾನ ಮಾಡುವಾಗ ದೇವರು ಪೂಜೆ ಮಾಡುವಾಗ ಚಕ್ರಾಬ್ಜ ಮಂಡಲನ ಸ್ಮರಣ ಮಾಡಿ ಚಕ್ರಾಬ್ಜ ಮಂಡಲ ರಂಗೋಲಿಯಾಗಿ ಹಾಕಿ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. 2ನೇ ಅಧ್ಯಾಯದಲ್ಲಿ ಕಲಶ ನಿರ್ಮಾಣ, ಕಲಶ ಸ್ಥಾಪನಾ, ಕಳಸ ಪೂಜೆ ಇತ್ಯಾದಿಗಳ ಬಗ್ಗೆ ಹೇಳಿದ್ದಾರೆ. 3ನೇ ಅಧ್ಯಾಯಗಳು ತೆಗೆದುಕೊಂಡ್ರೆ ಶಿಲ್ಪಶಾಸ್ತ್ರ ನೋಡಿದೆವು. ಒಂದು ಶಿಲ್ಪವನ್ನ ಹೇಗೆ ನಿರ್ಮಾಣ ಮಾಡಬೇಕು, ಅದು ಶಿಲ್ಪವನ್ನು ಮಾಡಬೇಕಾದ್ರೆ ಅದಕ್ಕೆ ಯಾವ ತರ ಕಲ್ಲನ್ನ ತೆಗಿಬೇಕು. ನೋಡ್ರಿ, ಏನೋ ಕಲ್ಲನ್ನ ಎಲ್ಲಿಯೋ ತಗೊಂಡು ಬಂದು ಯಾರ ತಲೆ ಕದ್ದು ಬಂದು ಅವರಿಗೆ ಕೊಟ್ಟದ್ದು ಇವರಿಗೆ ಕೊಟ್ಟದ್ದಲ್ಲ, ಕದ್ದು ತಗೊಂಡು ಬಂದದಲ್ಲ. ಆ ಕಲ್ಲನ್ನ ತೆಗಿಬೇಕಾದ್ರೆ ತೆಗಿಲಕ್ಕೆ ಒಂದು ಕಾಲ ಇದೆ, ಕಲ್ ತುಂಗುಂ ಕಾಲ್ ಅಂತ ಹೇಳ್ತಾರೆ. ಕಲ್ಲಿನ ಯುದ್ಧ ಮಾಡತಂತೆ ಶಾಸ್ತ್ರಗಳು ಹೇಳುತ್ತೆ. ಕಲ್ಲಿನ ತೆಗಿಬೇಕಾದ್ರೆ ಅದಕ್ಕೊಂದು ಕಾಲ ಇದೆ, ಆ ಕಾಲ ನೋಡಿ ತೆಗಿಬೇಕು. ಯಾವ ತರ ಕಲ್ಲನ್ನ ತೆಗಿಬೇಕು, ಆ ಕಲ್ಲಿನಿಂದ ಶಿಲ್ಪ ಮಾಡಬೇಕಾದ್ರೆ ಮೆಷರ್ಮೆಂಟ್ ಹೇಳ್ತಾರೆ. ಎಷ್ಟೋ ನಾವು ನೋಡ್ತೇವೆ, ಅರ್ಚಕರು ಇಷ್ಟೇ ಇದ್ದಾರೆ 4 ಅಡಿ 4 ಫೀಟ್ ಅರ್ಚಕರಿಗೆ 40 ಅಡಿ ಮೂರ್ತಿಯಲ್ಲಿ ಪೂಜೆ ಮಾಡಲಿಕ್ಕೆ. ಪ್ರಪೋಸಿಷನ್ ರೇಷಿಯೋ ಹೇಳ್ತಾರೆ ಆಚಾರ್ಯರು. ಪೂಜೆ ಮಾಡುವಂತ ಅರ್ಚಕರಿಗೆ ಹೊರಗಿರುವಂತ ದೇವರಿಗೆ ಎಷ್ಟು ಇರಬೇಕು ಎಲ್ಲ ವಿಷಯಗಳನ್ನ ಆಚಾರ್ಯರು ಹಿಂಗ ಮಾಡಿದರೆ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರ್ತದೆ.
ಇಂಥ ವಿಷಯಗಳನ್ನು ಹೇಳ್ತಾ ವಾಸ್ತು ಲಕ್ಷಣ ಇತ್ಯಾದಿಗಳನ್ನ ಹೇಳ್ತಾ 4ನೇ ಅಧ್ಯಾಯದಲ್ಲಿ ಆಚಾರ್ಯರು 60 ಮಂತ್ರಗಳನ್ನ ಹೇಳಿದ್ದಾರೆ. ವಿಶೇಷವಾದ ಮಂತ್ರಗಳನ್ನು ಹೇಳಿ ಮುಂದೆ ಒಂದು ಮಾತು ಹೇಳ್ತಾರೆ. ಇಷ್ಟು ದೊಡ್ಡ ಗ್ರಂಥವನ್ನು ಮಾಡಿಕೊಟ್ಟಿದ್ದೆವು, ಇದು ಸಂಗ್ರಹವಾಡಿ ತಂತ್ರಸಾರ ಸಂಗ್ರಹ ಎಂಬುದಾಗಿ ಮಾಡಿಕೊಟ್ಟಿದ್ದೆವು. ಈ ಗ್ರಂಥದಲ್ಲಿರುವಂತಹ ಮಂತ್ರಗಳನ್ನ ಹೇಳಿ ಇಲ್ಲ ಹೇಳದೆ ಬಿಡಿ, ಹೇಳಿದರೆ ಸಿದ್ಧಿ. ಹೇಳಿದರೆ ಎಷ್ಟು ಸಿದ್ಧಿ ಎಂದರೆ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿರುವಂತಹ ಮಂತ್ರಗಳನ್ನು ಜಪಿಸಿ ಸಿದ್ಧಿ ಪಡೆದಂತಹ ಪರಂಪರೆ ನಮ್ಮ ಪರಂಪರೆ. ಜಯತೀರ್ಥರಂತ ಜ್ಞಾನಿಗಳು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜಯೀಂದ್ರರು, ರಘುತ್ತಮರು, ರಾಯರಂತ ಮಹಾಜ್ಞಾನಿಗಳೆಲ್ಲ ಅಂತ ಪವಾದಗಳನ್ನು ತೋರಿಸಿದಾರಲ್ಲ. ಇದೆಲ್ಲ ಹೆಂಗಾಗಿತ್ತು ಅವರಿಗೆ? ಅವರು ಹೇಳುವಂತ ಮಾತು ಇದೆ, ಇದು ನನ್ನ ಪವಾದ ಅಲ್ಲ, ಆಚಾರ್ಯರು ಮಾಡಿಕೊಟ್ಟಿರುವ ತಂತ್ರಸಾರ ಸಂಗ್ರಹದಲ್ಲಿರುವಂತಹ ಮಂತ್ರಗಳ ಜಪದ ಸಿದ್ಧಿ ಅಂತ ತಿಳಿದುಕೊಳ್ಳಿ ಎಂದ್ರು. ಅಂದರೆ ಆಚಾರ್ಯರು ಹೇಳ್ತಾರೆ, ಇಂಥ ಮಂತ್ರಗಳನ್ನ ತಿಳಿದುಕೊಳ್ಳಿ, ಹೇಳಿ. ಹೇಳದಿದ್ದರನು ಕೂಡ ಗ್ರಂಥೋಯಂ ಪಾಠ ಮಾತ್ರೇನೆ ಸಕಲಾಭೀಷ್ಟ ಸಿದ್ಧಿತಃ. ಆಚಾರ್ಯರ ತಂತ್ರಸಾರ ಸಂಗ್ರಹದ ಗ್ರಂಥವನ್ನ ಪಾಠ ಮಾತ್ರ ಪಾರಾಯಣ ಮಾಡಿದ ಮಾತ್ರದಿಂದಲೇ ಕೂಡ ನೀವು ಸಕಲಾಭೀಷ್ಟಿ ಸಿದ್ಧತಃ, ಸಕಲಾಭೀಷ್ಟಿಯನ್ನು ನಿಮಗೆ ಸಿದ್ಧಿ ಆಗತ್ತೆ ಅಂತ ಅವರು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಆಚಾರ್ಯರ ಗ್ರಂಥದಲ್ಲಿ ಅವರಲ್ಲಿ ಹೇಳಿದರೆ, ಆಚಾರ್ಯ ಪರಂಪರೆಯಲ್ಲಿ ಬಂದಿರುವಂತಹ ಜಯತೀರ್ಥರು ತಾನು ಪದ್ಯಮಾಲಾ ಎಂಬ ಗ್ರಂಥ ಪೂಜೆ ಹೆಂಗ ಮಾಡಬೇಕು ಅಂತ ಮಾಡಿದಾಗ ಅವರು ಹೇಳಿದರು, ಪೂಜೆ ಮಾಡಿ ಪದ್ಯಮಾಲಾ ಓದಿ ಪಾರಾಯಣ ಮಾಡಿ ಪೂಜೆ ಮಾಡಿ. ಪೂಜೆ ಮಾಡ್ಲಿಕ್ಕೆ ಆಗುವಂತ ಏನೋ ಒಂದು ಆಪತ್ಕಾಲ ಬಂದರೆ ಪದ್ಯಮಾಲಾ ಓದಿ ಅದುವೇ ಪೂಜೆ ಮಾಡಿದ ಫಲನನ್ನು ಕೊಡುತ್ತೆ ಅಂತ. ಎಲ್ಲ ಇದು ಆಚಾರ್ಯರ ಸ್ಟೈಲ್, ಅದು ಮುಂದೆ ಫಾಲೋ ಮಾಡ್ತಾ ಬರ್ತಾರೆ. ವ್ಯಾಸರಾಜರು ಇನ್ನೂ ಒಂದು ಸ್ಟೆಪ್ ಹೆಜ್ಜೆ ಮುಂದೆ ಇಟ್ರು. ಹಿಂದೆ ಹೇಳಿದರು, ಆಚಾರ್ಯರ ಗ್ರಂಥನ ಪಾರಾಯಣ ಮಾಡಿದರೆ ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿತಃ ಅಂತ ಆಚಾರ್ಯರು ಹೇಳಿದ್ದಾರೆ. ಅದರ ಪಾರಾಯಣ ಮಾಡ್ಲಿಕ್ಕಂತ ತಿಳಿಬೇಕಲ್ಲ ಸ್ವಾಮಿ ನಮಗೆ. ಆಚಾರ್ಯರ ಸರ್ವಮೂಲ ಗ್ರಂಥವೇ ಏನದು ಗೊತ್ತಿಲ್ಲವೇ ಇತ್ತು. ಯಾರೋ ಒಂದು ಆಕ್ಟರ್ ಏನು 100 ಪಟ ಮಾಡಿದ್ದಾನೆ ಅಂತ ಹೇಳ್ತಾರೆ ಮಕ್ಕಳು, ಗಡ 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 ಅಂತ. ಕ್ರಿಕೆಟ್ ಪ್ಲೇಯರ್ ಎಷ್ಟು ಸಾಧನ ಮಾಡಿದ್ದಾನೆ, ಎಲ್ಲೆಲ್ಲಿ ಸೆಂಚುರಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಚಾರ್ಯರ ಗ್ರಂಥಕ್ಕೆ ತಿಳಿಬೇಕಲ್ಲ. ಗ್ರಂಥಮಾಲಿಕಾ ಸ್ತೋತ್ರ ಅಂತ ಮಾಡಿಕೊಡ್ತೇನೆ, ಅದ್ರಲ್ಲಿ ಆಚಾರ್ಯರ 37 ಗ್ರಂಥಗಳ ನಾಮಗಳನ್ನ ಹೇಳಿದ್ದಾನೆ. ಈ ನಾಮಗಳನ್ನ ಪಾಠ ಮಾಡಿ ಪಾರಾಯಣ ಮಾಡಿ ಏತೇಷಾಂ ಪಾಠ ಮಾತ್ರೇಣ ಮದ್ವೇಷ ಪ್ರಿಯತೆ ಹರಿ ಎಂದ್ರು. ಆಚಾರ್ಯರ ಗ್ರಂಥಗಳ ಹೆಸರನ್ನ ಹೇಳಿದ ಮಾತ್ರದಿಂದಲೇ ಮದ್ವೇಷನಾದ ಶ್ರೀಹರಿ ಪ್ರೀತಿಯಾಗುತ್ತಾನೆ ಅಂತ ವ್ಯಾಸರಾಜರು ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟು ಫಲಶ್ರುತಿಯನ್ನು ಹೇಳಿದ್ದಾರೆ. ಅಂದರೆ ಅಂಥ ಆಚಾರ್ಯರ ತಂತ್ರಸಾರ ಸಂಗ್ರಹವನ್ನು ಅನುಸರಿಸಿ ರಾಯರದಲ್ಲಿರುವಂತಹ ಮಂತ್ರಗಳಿಗೆ ಮಂತ್ರಾರ್ಥ ಮಂಜರಿ ಅಂತ ಒಂದು ಗ್ರಂಥ ಕೊಟ್ಟಿದ್ದಾರೆ. ಮಂತ್ರಾರ್ಥ ಮಂಜರಿಯನ್ನು ಕೊಟ್ಟರು ಮಂತ್ರಸಿದ್ಧಿ ಕ್ಷೇತ್ರ ಮಂತ್ರಾಲಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೋಡ್ರಿ, ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ ಫಲ ರಾಯರಿಗೆ ಮಂತ್ರಾರ್ಥ ಮಂಜರಿಯನ್ನು ಕೊಟ್ಟರು. ಮಂತ್ರಸಿದ್ಧಿ ಕ್ಷೇತ್ರ ಗೋಪಾಲದಾಸರು ಹೇಳಿದಂತೆ ಅಂತ ಮಂತ್ರಾಲಯದಲ್ಲಿ ವಾಸ ಮಾಡುವಂತ ಭಾಗ್ಯ ಅವರಿಗೆ ಆಗಿತ್ತು ಅಂತ ಕೇಳ್ತೇವೆ. ಆಗ ಆಚಾರ್ಯರು ಇಷ್ಟು ವಿಶೇಷವಾಗಿ ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ತೇವೆ. ಪಲಿಮಾರು ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಗುರುಗಳಿಗೆ ಎಲ್ಲರೂ ಕೂಡ ಎದ್ದು ನಿಂತು ನಿಮ್ಮ ಅಭಿವಂದನೆಗಳನ್ನ ಸೇವಿಸಬೇಕು ಮಾಡಬೇಕು ಅಂತ ಎಲ್ಲರನ್ನ ಕೇಳಿಂತೇವು. ಪಲಿಮಾರು ಶ್ರೀಗಳು ನಮ್ಮ ಗುರುಗಳು ಆಗಮಿಸಿದ್ದಾರೆ. ಇವತ್ತು 5ನೇ ದಿವಸ ಉಳ್ಳಗರ ಕ್ಷೇತ್ರದಲ್ಲಿ ಹನುಮಂತನ ಬಗ್ಗೆ ಗುರುಗಳು ಅನುಗ್ರಹ ಭಾಷಣವನ್ನು ದಿನಾಲು ನಮಗಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂತ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಪದ್ಮರಾಯರ ಸ್ಮರಣೆ ಎಂಬುದಾಗಿ ಆಚಾರ್ಯರ ಗುಣಗಳನ್ನ ಮಹಿಮೆಗಳನ್ನ ಅವರ ಗ್ರಂಥಗಳನ್ನ 2ನೇ ದಿವಸ ಇವತ್ತು ನಾವು ಮುಂದೆ ಮಾಡಿದ್ದೆವು. ನಿನ್ನೆ ಹೇಳಿದಂತೆ ಇವತ್ತು ವಿಶೇಷವಾಗಿ ಆಚಾರ್ಯರು ಅಲ್ಲಲ್ಲಿ ಮಾಡಿಕೊಟ್ಟಿರುವ ತೀರ್ಥಗಳ ಬಗ್ಗೆ ಹೇಳಿ ಅವರೇ ಆನಂದ ತೀರ್ಥರು ಎಂಬುದಾಗಿ, ತೀರ್ಥ ಎಂದರೆ
ವಿಶೇಷವಾಗಿ ಶಾಸ್ತ್ರ ಎಂಬುದಾಗಿ ಹೇಳಿ ಆಚಾರ್ಯರ ಅವತಾರ ಮುಖ್ಯವಾಗಿ ಅದು ಜ್ಞಾನ ಕಾರ್ಯಕ್ಕಾಗಿ ಅಂತ ಹೇಳ್ತಾ ಆಚಾರ್ಯರು ತಮ್ಮ ಪೂರ್ವಾಶ್ರಮದಲ್ಲಿ ವಾಸುದೇವನಾಗಿದ್ದಾಗ ಅವರು ವಾಕ್ಪಟುತ್ವವನ್ನು ಯಾವ ಥರ ವೇದಗಳನ್ನು ಹೇಳುತ್ತಾ ಪುರಾಣಗಳಿರುವಂತಹ ದೋಷಗಳನ್ನು ಸರಿ ಮಾಡಿಕೊಳ್ಳುತ್ತಾ ಆಚಾರ್ಯರು ಮಾಡ್ತಾ ಬಂದು ವಿಶೇಷವಾಗಿ ಶ್ರೀಮದ್ ಭಾಗವತಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ ಅಂಥ ಭಾಗವತವನ್ನು ಆಚಾರ್ಯರು ನಿತ್ಯನು ಶ್ರವಣ ಮಾಡಬೇಕಾದರೆ ಪಳಿಮಾರು ಮಠಾಧೀಶರು ಮೂಲ ಗುರುಗಳಾದ ಋಷಿಕೇಶ ತೀರ್ಥರ ಮುಖಗಮನದಿಂದ ಕೇಳ್ತಾ ಇದ್ದರು ಅಂತ ಕೇಳಿದೆವು. ಅಂತಹ ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳು ಇಲ್ಲಿ ಅವರು ಸನ್ನಿಧಾನದಲ್ಲಿ ನಾವು ಯಥಾಶಕ್ತಿ ಗುರುಗಳ ಸ್ಮರಣೆಯನ್ನ ಮಾಡ್ತಾ ಇದ್ದೆವು. ವಿಶೇಷವಾಗಿ ಆಚಾರ್ಯರ ಶೈಲ್ಯ, ಅವರು ಅಲ್ಲಲ್ಲಿ ಮಾಡಿದಂತಹ ಶಿಲೆ, ಅವರು ವಿಶೇಷವಾಗಿ 8 ಮಠಕ್ಕಾಗಿ ವಿಶೇಷವಾಗಿ ಮಾಡಿಕೊಟ್ಟಿರುವ ಸಂಸ್ಥಾನ ವಿಗ್ರಹ, ಅದರಲ್ಲಿ ವಿಶೇಷವಾಗಿ ಒவ்வೊಂದು ಮೂಲ ಗುರುಗಳಿಗೂ ಅವರು ಮಾಡಿಕೊಟ್ಟಿರುವ ಸಂಸ್ಥಾನ ವಿಗ್ರಹಗಳನ್ನ ಹೇಳ್ತಾ ಆಚಾರ್ಯರಿಗೆ ಶಿಲಾಶಾಸ್ತ್ರ ಬರ್ತಾ ಇದೆ ಅಂತ ನೋಡಿದೆವು. ಆಚಾರ್ಯರು ಮಾಡಿಕೊಟ್ಟಿರುವ ಯಮಕ ಭಾರತ ಗ್ರಂಥದಿಂದ ಅವರಿಗೆ ಕಾವ್ಯಶಾಸ್ತ್ರ ಬರ್ತಾ ಇದೆ ಅಂತ ನೋಡಿದೆವು. ಆಚಾರ್ಯರು ವೇದಗಳಿಗೆ ಪುರಾಣಿಗಳಿಗೆ ವಿಶೇಷವಾಗಿ ಮಹಾಭಾರತಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ವಿಶೇಷ ಅರ್ಥಗಳನ್ನು ತಿಳಿಸ್ತಾ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ ಅಂತ ನೋಡಿದೆವು. ಮುಂದೆ ಆ ವೇದಗಳಿಗೆ ಅರ್ಥ ಮಾಡುವಂಥ ಆಚಾರ್ಯರು ವಿಶೇಷವಾಗಿ ಋಗ್ಭಾಷ್ಯ ಎಂಬ ಗ್ರಂಥವನ್ನ, ಆ ವೇದಾಂತಗಳಿಗೆ ವಿಶೇಷವಾಗಿ ಭಾಷ್ಯವನ್ನು ನೀಡುತ್ತಾ ದಶ ಉಪನಿಷತ್ತುಗಳನ್ನ ಭಾಷ್ಯವಾಗಿ ಮಾಡಿಕೊಟ್ಟಿದ್ದಾರೆ ಎಂಬುದನ್ನ ನೋಡುತ್ತಾ ಆಚಾರ್ಯರು ಮಾಡಿದಂತಹ ಮುಂದೆ 2-3 ವಿಷಯಗಳನ್ನು ಹೇಳುತ್ತಾ ಮುಂದೆ ಗುರುಗಳ ಅನುಗ್ರಹ ಭಾಷೆಗಾಗಿ ಬಂದಿದ್ದಾರೆ. ಅಲ್ಲಿ ವಿಶೇಷವಾಗಿ ಹೇಳುತ್ತಾ ಇದ್ದದ್ದು ತಂತ್ರಸಾರ ಸಂಗ್ರಹದ ಬಗ್ಗೆ. ಆಚಾರ್ಯರು ಹೇಳಿದರು, ಈ ಗ್ರಂಥದಲ್ಲಿರುವಂತಹ ಮಂತ್ರಗಳನ್ನ ಹೇಳಿ ಸಿದ್ಧ ಪಡೆದುಕೊಳ್ಳಿ, ಆದರೆ ಗ್ರಂಥಗಳನ್ನು ಪಾಠವನ್ನು ಆದರೂ ಮಾಡಿಕೊಳ್ಳಿ. ಕಮ್ಮಿ ಪಕ್ಷ ಏತೇಷಾಂ ಪಾಠ ಮಾತ್ರೇನ ಸಕಲಾಭೀಷ್ಟ ಸಿದ್ಧಿತಃ. ಈ ಗ್ರಂಥಗಳನ್ನ ಪಾಠ ಮಾತ್ರದಿಂದಲೇ ಕೂಡ ಭೀಷ್ಟ ಸಿದ್ಧಿಯನ್ನು ನೀವು ಪಡಿತಾರೆ ಅಂತೇಳಿ ಫಲಶ್ರುತಿಯನ್ನು ಆಚಾರ್ಯ ನಮಗಾಗಿ ಮಾಡಿಕೊಟ್ಟಿದ್ದಾರೆ. ಎಂದರೆ ಅಂತ ಆಚಾರ್ಯರ ಗ್ರಂಥಗಳ ನಾಮಗಳನ್ನು ಉಚ್ಚಾರಣೆ ಮಾಡಿದ ಮಾತ್ರದಿಂದಲೂ ಕೂಡ ವ್ಯಾಸರಾಜರು ಹೇಳಿದಂತೆ ಏತೇಷಾಂ ಪಾಠ ಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ ಇಂಥ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಹೇಳಿದಂತೆ ಆಚಾರ್ಯರ ಗ್ರಂಥಗಳ ನಾಮಗಳ ಹೇಳಿದ ಮಾತ್ರದಿಂದಲೂ ಕೂಡ ಮದ್ವೇಷ ಹರಿ ಶ್ರೀಹರಿ ಪ್ರೀತನಾಗುತ್ತಾನೆ ಎಂಬುದಾಗಿ ಹೇಳುತ್ತಾ ಮುಂದೆ ವಿಶೇಷವಾಗಿ ಆಚಾರ್ಯರು ಮಾಡಿದಂತಹ ಒಂದು ವಿಷಯ ಆಚಾರ್ಯನ್ನೇ ಗುರುಗಳು ನಮಗೆ ತೋರಿಸಿಕೊಟ್ಟದ್ದು ಹನುಮಂತನ ವೈರಾಗ್ಯ. ನಾವು ಎಂಥ ಸಮಯ ನಮಗೆ ಜೋಡಿಸಿಕೊಟ್ಟಿದ್ದಾರೆ ಅಂದರೆ ಆಚಾರ್ಯರ ವೈರಾಗ್ಯವನ್ನು ನಾವು ಹೇಳಕ್ಕೆ ಶುರು ಮಾಡಿದೆವು. ನಮ್ಮ ಆಚಾರ್ಯರೇ ಬಂದು ಮುಂದೆ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರ ವೈರಾಗ್ಯ ಎಂತಹದ್ದು ಅಂತ ಕೇಳ್ತೇವೆ. ಆಚಾರ್ಯರ ಸಂಕಲ್ಪ, ಅವರು ದೃಢ ನಿಶ್ಚಯದಿಂದ ಅವರು ಮಾಡುವಂತಹ ಕಾರ್ಯಗಳು. ಆಚಾರ್ಯರು ಮುಂದೆ ವಾಸುದೇವನಾಗಿದ್ದಾಗ ಹೇಳಿದರಂತೆ, ಬೇರೆ ಬೇರೆ ದೋಷಗಳನ್ನ ನೋಡ್ತಾ ಇದ್ದಾಗ ಅವರು ಅಲ್ಲಿ ಸರಿ ಮಾಡಿ ಕೊಡ್ತಾ ಇದ್ದರೋ ಮುಂದೆ ಹೇಳಿದರಂತೆ, ಸದ್ವೈಷ್ಣವ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತೇನೆ ಅಂತ ಹೇಳಿದ ಕ್ಷಣ ಮಧ್ಯಗೆ ಭಟ್ರು ಹೇಳಿದರಂತೆ, ಈ ಕಲಿಯುಗದಲ್ಲಿ ಸಾಧ್ಯವೋ? ಆಚಾರ್ಯ ಹೇಳಿದರು, ಇದು ಸಾಧ್ಯ ಅಂದ್ರೆ ಹೇಗೆ ಸಾಧ್ಯ ಅಂದ್ರೆ ಈ ಒಣಗಿದ ಈ ವುಡನ್ ಪೀಸ್ ಇದಲ್ಲ, ಉಳಕ್ಕೈ ಅಂತ ತಮಿಳು ಹೇಳಬೇಕಾದ್ರೆ ಇದು ಮುಂದೆ ಮೊಳೆದರೆ ಚಿಗುರು ಬಿಟ್ರೆ ಇದು ಸಾಧ್ಯವಾಗತ್ತೆ. ಆಚಾರ್ಯ ಹೇಳಿದ್ರು ಆಗತ್ತೆ ಅಂದ್ರು. ನಿತ್ಯನು ಅದನ್ನು ನೋಡ್ತಾ ಬಂದ್ರೆ ಆಚಾರ್ಯರ ಕಣ್ಣು ಮುಂದೆ ನಾವು ಹೇಳಿದಂತೆ ಆಚಾರ್ಯರ ಸಿದ್ಧಾಂತ ಪ್ರತ್ಯಕ್ಷವನ್ನ ಅನುಭವದಿಂದ ನಮಗೆ ತೋರಿಸುವಂತ ಸಿದ್ಧಾಂತ ಪ್ರತ್ಯಕ್ಷವಾಗಿ ತೋರಿಸಿದರು ಆಚಾರ್ಯರು. ದೃಢ ನಿಶ್ಚಯದಿಂದ ನಾವು ವೈಷ್ಣವ ಆ ಒಂದು ಸಂಪ್ರದಾಯವನ್ನು ಸ್ಥಾಪನೆ ಮಾಡ್ತೇನೆ ಎಂಬ ಅದಕ್ಕೆ ಸಾಕ್ಷಿಯಾಗಿ ಮಾಡಿ ತೋರಿಸಿದ್ದಾರೆ. ಆಚಾರ್ಯರ ನಿಷ್ಠೆ ಇಲ್ಲ, ಅದು ಆಚಾರ್ಯರ ಸಂಕಲ್ಪ ಅಂತ ನಾವು ತಿಳಿಯಬೇಕು. ಯಾತಕ್ಕೆ ಆಚಾರ್ಯರು ಹೇಳ್ತಾರೆ, ಸಂಕಲ್ಪ ಮಾಡಿ ಕಮ್ಮಿ ಪಕ್ಷ ಏನೊಂದೇ ವಿಷಯಗಳಲ್ಲಿ ಉಳ್ಳಗರಲ್ಲಿ ವಿಶೇಷವಾಗಿ ಅಧಿಕ ಮಾಸ ಪ್ರವಚನ ನಡೀತಾ ಇದೆ. ಗುರುಗಳು ಅನುಗ್ರಹ ಭಾಷಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭಜನಾ ಮಂಡಳಿ ಹಾಡು ಹೇಳ್ತಾ ಇದ್ದಾರೆ. ಹೋಗಕ್ಕೆ ಸಾಧ್ಯವೋ? ಇಲ್ಲ ಸ್ವಾಮಿ, ನಮಗೆ ಆಫೀಸ್ ಲೇಟ್ ಆಗತ್ತೆ, ಮನೆಯಲ್ಲಿ ಕೆಲಸ. ಸಂಕಲ್ಪ ಮಾಡಿಕೊಳ್ಳಿ. ಏನು ಸಂಕಲ್ಪ? ಇಚ್ಛೆಯನ್ನು ಪಡಿ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮಿ ನ ನಿಷ್ಫಲ. ಪ್ರಾರಂಭ ಮಾತ್ರ ಕೂಡ ಫಲವನ್ನು ನೀಡುತ್ತೆ. ಏನು? ವಿಷ್ಣು ಧರ್ಮದಲ್ಲಿ ಇಚ್ಛೆ ಎಂಬ ಪ್ರಾರಂಭವನ್ನು ಮಾಡಿ. ಆಸ ಬೇಕು ಅಂದ್ರು. ಆಸೆಯನ್ನು ಪಡೆದರೆ ಈ ಜನ್ಮದಲ್ಲಿ ನೀವು ಮಾಡಿದ ಸಾಧನೆ ಒಂದು ಮೆಟ್ಟಿಲು ಹೆಚ್ಚಿದ್ದು ಏನೆತ್ತಿದ್ರಿ? ಇಚ್ಛೆ ಸಂಕಲ್ಪ ಎಂಬ ಒಂದು ಮೆಟ್ಟಲು ಎತ್ತಿದ್ದೀರಿ. ಮುಂದೆ ಬರುವಂತಹ ಜನ್ಮದಲ್ಲಿ ಮುಂದೆ ಹೋಗುವಂತ ಮಾರ್ಗವನ್ನು ಭಗವಂತ ನಮಗೆ ನೀಡುತ್ತಾನೆ ಅಂತ. ಆಗ ಆಚಾರ್ಯರು ಮಾಡಿದ ಸಂಕಲ್ಪ ಮುಂದೆ ನಿಷ್ಠೆಯಿಂದ ಏನು ಮಾಡಿದರು? ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳಿಗೆ ನಮಸ್ಕಾರ ಮಾಡಿದರು. ಮಧ್ಯಗೆ ಭಟ್ರು ಎಲ್ಲ ನೋಡಿದರು, ಏನು ವಸ್ತು ಎಲ್ಲ ವಾಸುದೇವ ಎಲ್ಲದಕ್ಕೆ ನಮಸ್ಕಾರ ಮಾಡ್ತಾನಲ್ಲ, ವಸ್ತುಗಳ ಮೇಲೆ ಇಷ್ಟೊಂದು ಪ್ರೀತಿಯೋ ನನ್ನದು ಅಂತ ಇಲ್ಲ. ಆಚಾರ್ಯರು ಮಾಡಿದ್ದು ಎಲ್ಲಾ ಕಡೆಯಲ್ಲಿ ಸರ್ವತ್ರ ವ್ಯಾಪಿಯಾದ ಪರಮಾತ್ಮನನ್ನ ದರ್ಶನ ಮಾಡ್ತಾ ಇದ್ದವರು. ಭಗವಂತನ ನೇರಾಗಿರುವಂತಹ ಬಿಂಬರೂಪಿ ಆಚಾರ್ಯರು ಅಂತ ನೋಡುತ್ತೇವೆ. ಬಿಂಬರೂಪಿಯಾದ ಭಗವಂತನಿಗೆ ಪ್ರತಿಬಿಂಬ ಆಚಾರ್ಯರು, ಬಿಂಬರೂಪಿ ಪರಮಾತ್ಮನನ್ನ ಸರ್ವತ್ರ ದರ್ಶನ ಮಾಡ್ತಾ ಇದ್ದರು ಆಚಾರ್ಯರು.
ಮುಂದೆ ಮಧ್ಯಗೇಗ ಭಟ್ಟರು ಕೇಳಿದರಂತೆ, ವಾಸುದೇವ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಬಾರದು, ಮಾಡಿದರೆ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನಪ್ಪ ಅಂತ. ಆಚಾರ್ಯರೇನು ಮಾಡಿದರು, ವಾಸುದೇವ ನಾಗಿದ್ದಾಗ ಕೌಪೀನವನ್ನು ಧರಿಸಿದರಂತೆ. ತಂದೆ ನೀವು ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಅಲ್ಲಿ ಕೇಳಿದರು. ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ನಿಮ್ಮ ಪ್ರಾಣ ನಮ್ಮದಲ್ಲಿ ಇದೆ ಅಂತ. ನಾವು ಮಧ್ಯಗೇಗ ಭಟ್ಟರ ಪ್ರಾಣ ಇಲ್ಲ, ಎಲ್ಲ ಜೀವರಾಶಿಗಳ ಪ್ರಾಣ ಆಚಾರ್ಯರಲ್ಲಿ ಇದೆ. ಯಾತಕ್ಕೆ ಅಂದರೆ 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗ ತಮ ಜನರಿಗ ಪಾರ ದುಃಖಗಳೀವ ಗುರುಪವ ಮಾನಸಲಗೆಮ್ಮ. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ 21,600 ಬಾರಿ ಹಂಸ ಶ್ವಾಸ ಜಪವನ್ನ ನಮ್ಮೊಳಗಿದ್ದು ನಾವು ಎಲ್ಲಾ ದೇಹದಲ್ಲಿನೂ ಕೂಡ ಇದ್ದು ಆಚಾರ್ಯರು ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣ ಮಾಡ್ತಾರಲ್ಲ, ಅದಕ್ಕಾಗಿ ನಾವು ಬದುಕುತ್ತಾ ಇದ್ದೆವು. ಕರ್ಣಾಭಿಮಾನಿ ಸುರಹೃದಯಗವ ಬಿಡಲು ಕುರುಡಕಿ ಬಿಡ ಮೂಕನೆಂದೆಣಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಗವನು ಅರಿತು ಪೆನನೆಂದು ಪೇಳುವರು ಬುಧ ಜನ. ಶ್ರೀಪಾದರಾಜರು ಹೇಳಿದಂತೆ ಆ ವಾಯುದೇವರು ಹೊಡೆಯಿಟ್ಟಿದ್ದರೆ ಈ ದೇಹದಲ್ಲಿ ಸುಟ್ಟು ಬೂದಿ ಹಾಕುತ್ತಾರೆ, ಬೇರೆ ಇಲ್ಲ, ಭಗವಂತ ಹೊರಡ್ತಾನೆ. ಆವವನು ದೇಹದೊಳಗಿರಲು ಹರಿತಾ ನಳಸಿಗನು, ಆವವನು ತೊಲಗೆ ಹರಿತಾ ತೊಲಗುವ ಅಂತ ಶ್ರೀಪಾದರಾಜರು ಸ್ಪಷ್ಟವಾಗಿ ಅದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಆಗ ಹೇಳಿದ್ರಂತೆ, ಇಲ್ಲಪ್ಪ ವಾಸುದೇವ ನೀ ಒಂದೇ ಮಗ ನಮಗೆ, ಅದು ನಿನ್ನ ಮಗನಾಗಿ ನಾವು ಪಡೆಯಬೇಕಾದರೆ 12 ವರ್ಷ ಕಾಲ ತಪಸ್ಸು ಮಾಡಿದರು ಅನಂತೇಶ್ವರ ಸನ್ನಿಧಾನದಲ್ಲಿ ಪಯೋವ್ರತವನ್ನು ಮಾಡುತ್ತಾ. ಈಗ ನೀವು ಹೊರಟು ಬಿಟ್ರೆ ನಮಗೆ ಯಾರಿದ್ದಾರೆ? ವಾಸುದೇವ ಹೇಳಿದರು, ನಿಮಗೆ ಮಗನೇ ಬೇಕು ತಾನೆ, ಇನ್ನೊಂದು ಮಗ ಆಗತ್ತೆ ಎಂದರು. ಇನ್ನೊಂದು ಮಗ ಹುಟ್ಟುತ್ತಾನೆ. ಮಧ್ಯಗೇಗ ಭಟ್ಟರು ಅಂದುಕೊಂಡ್ರಂತೆ, ಏನು ಅಂದರೆ ಅಂದುಕೊಂಡ್ರು 12 ವರ್ಷ ತಪಸ್ಸು ಮಾಡಿದ್ರು, ನೀವು ಏನೊಂದು ತಪಸ್ಸು ಬೇಡ, ಆತಕ್ಕೆ ವಾಸುದೇವ ಜೊತೆಯಾಗಿರ್ತಾನಲ್ಲ ಅಂದರೆ ಒಂದೇ ವರ್ಷದಲ್ಲಿ ಇನ್ನೊಂದು ಮಗ ಆಗಿತ್ತು. ಅವರೇ ಮುಂದೆ ವಿಷ್ಣು ತೀರ್ಥರಾಗಿ ಸನ್ಯಾಸಾಶ್ರಮವನ್ನು ಪಡೆದು ಸೋದೆ ಮಠಕ್ಕೆ ಪೀಠಾಧೀಶರು, ಪ್ರಥಮ ಪೀಠಾಧೀಶರಾದರು ಅಂತ ಕೇಳ್ತೇವೆ. ನೋಡ್ರಿ, ಮಧ್ಯಗೇಗ ಭಟ್ಟರ ದಂಪತಿಗಳಿಗೆ ಮುಂದೆ ಮಕ್ಕಳು ಹುಟ್ಟಿ ಹೋಗ್ತಾ ಇದ್ರು. ಆದರೆ ಮುಂದೆ ಹುಟ್ಟಿದ 2 ಮಕ್ಕಳು ಇವತ್ತು ಇದ್ದಾರೆ. ಒಬ್ಬರು ಬದರಿಕಾಶ್ರಮದಲ್ಲಿ ಮೇಲ್ಬದರಿಯಲ್ಲಿ ಇದ್ದಾರೆ, ಇನ್ನೊಬ್ಬರು ಕುಮಾರ ಪರ್ವದಲ್ಲಿ ಇದ್ದಾರೆ. 36,000 ವರ್ಷಕ್ಕ ಮೇಲೆ ಆಚಾರ್ಯರ ಗ್ರಂಥಗಳನ್ನು ಹೊರಗೆ ತೆಗೆದು ಪ್ರಚಾರವನ್ನು ಮಾಡುತ್ತಾರೆ ಅಂತ ಹೇಳಿದರೆ ಮಧ್ಯಗೇಗ ಭಟ್ಟರು ದಂಪತಿಗಳು ಮಾಡಿದ ಪುಣ್ಯ ಅಂತಹದ್ದು ಅಂತ ನೋಡ್ತಾ ಇದ್ದೇವೆ. ಅಂತ ಆಚಾರ್ಯರ ವೈರಾಗ್ಯ ನಿಷ್ಠೆಯಿಂದ ಹೇಳಿದರು, ಇಲ್ಲ ನಾನು ಸಮಾಧಾನ ಆಗಿಬಿಟ್ಟಪ್ಪ, ಈಗ ಇನ್ನು ಸಮಾಧಾನ ಆಗಬೇಕ, ಇನ್ನು ತಾಯಿ ಸಮಾಧಾನ ಆಗೋದಿಲ್ಲ. ಸಾಷ್ಟಾಂಗಾಗಿ ನಮಸ್ಕಾರವನ್ನು ಮಾಡಿದರು. ಹೇಳಿದರಂತೆ, ನೀವು ಈಗ ಸಮಾಧಾನ ಆಗಿದ್ದೀರಿ ಅಂತ. ಯಾತಕ್ಕೆ ಅಂದರೆ ಒಂದು ತಂದೆ ಗುರು ಹೇಗ ತಮ್ಮ ಮಗನಿಗೆ ಇಲ್ಲ ಶಿಷ್ಯರಿಗೆ ನಮಸ್ಕಾರ ಮಾಡುತ್ತಾರೆಯೋ ಆಗ ಅವರು ಸನ್ಯಾಸಿ ಆಗುತ್ತಾರೆ ಅಂತ ಅರ್ಥ, ಸನ್ಯಾಸಿ ಆಗಿದ್ದಾರೆ ಅಂತ ಅರ್ಥ. ಆಗ ನೀವು ನಿಮ್ಮ ಸಮದವನ್ನು ಇಂಡೈರೆಕ್ಟ್ ಆಗಿ ಇಲ್ಲ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀರಿ ಅಂತ. ಆಗ ಮಾತಾಡಕ್ಕಾಗಲಿಲ್ಲ. ಆಚಾರ್ಯರ ಚಾತುರ್ಯ ಇಂತಹದ್ದು. ವೇಗವಾಗಿ ಹೋಗಬೇಕು, ಹೇಗೆ ವಿವೇಕವಾಗಿರಬೇಕು. ಹನುಮಂತನ ಪ್ರಭಾವದಲ್ಲಿ ಲಂಕೆಯಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಗುರುಗಳು ಮುಖದಿಂದ ಆ ಹನುಮಂತನ ಪ್ರಭಾವವನ್ನು ದಿನಗಳು ಕೇಳ್ತಾ ಇದ್ದೆವು. ಹೇಗೆ ಬೇಗವಾಗಿರಬೇಕು, ಹೇಗೆ ನಿಧಾನವಾಗಿರಬೇಕು. ಲಂಬೇಶ ಲೆಂಬ ಶಿಖರೆ ನಿಪಪಾದ ಲಂಕಾ ಅಂತ ಬೆಕ್ಕಾಗಿ ಹೋಗಿದವರು, ಪರಾಕ್ರಮದಿಂದ ಮನೋಜಪ ಮಾರುತ ತುಲ್ಯ ಬೇಗದಿಂದ ಹಾರಿದವರು, ರಾವಣನ ಎದುರಿಸಿದವರು. ಆದರೆ ಅದೇ ಸಮಯ ನಿಧಾನವಾಗಿ ಸೀತೆಯಲ್ಲಿ ಮಾತಾಡಿದವರು. ಯಾರಲ್ಲಿ ಯಾವ ಥರ ಮಾತಾಡಬೇಕು ತಿಳಿದವರು ಆಚಾರ್ಯರು ಇಲ್ಲಿ ತೋರಿಸುತ್ತಾರೆ. ತಂದೆ ಸಮಾನವಾದರೂ ಸಮಾಧಾನ ಆಗಿತ್ತು, ಆದರೆ ತಾಯಿ ಸಮಾಧಾನ ಅದನ್ನು ಮಾಡಿಕೊಳ್ಳುತ್ತೇನಮ್ಮ. ನೇರ ತಾಯಿಯಲ್ಲಿ ಬಂದರು, ಅಮ್ಮ ನಾನು ನಿಮಗೆ ದಿನಾಲು ಕಾಣಿಸ್ತಾ ಇದ್ದೇನೆ, ಆದರೆ ನನ್ನ ಸನ್ಯಾಸ ಆದರೂ ನೀವು ಒಂದು ನೋಡಬಹುದು, ಆದರೆ ಸನ್ಯಾಸಕ ಸಮ್ಮದ ನೀವು ಅನುಮತಿ ಕೊಡದೇ ಇದ್ದರೆ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ದೂರ ಹೋಗಿ ಬಿಡುತ್ತೇನೆ. ತಾಯಿ ಮನಸ್ಸು ಎಂತದ್ದು ನೋಡಿ. ಮಗ ಸನ್ಯಾಸ ಆದರೂ ನೋಡಬಹುದಲ್ಲ, ಅವರು ಸಮ್ಮತ ಸರಿ ಅಂತನೇ ಅಲ್ಲ, ನೋಂತ ಎಲ್ಲ ಎಸ್ಸೆ ಎಲ್ಲ, ಸಮ್ಮತ ಮೌನವಾಗಿದ್ದರು. ಆ ಮೌನವೇ ಸಮ್ಮತವಾಗಿತ್ತು ಅಂತ ಹೇಳಿ ಮುಂದೆ ಆಚಾರ್ಯರು ವಿಶೇಷವಾಗಿ ತನ್ನ ಸನ್ಯಾಸಾಶ್ರಮ ದೀಕ್ಷೆಯನ್ನು ಪಡೆದರು ಅಂತ ಹೇಳ್ತಾರೆ. ಅಂತ ದೀಕ್ಷೆ ಎಂದರೆ ತಾನೇ ನಿನ್ನೆ ಗುರುಗಳು ಹೇಳಿದಂತೆ ಬ್ರಹ್ಮಚರ್ಯಾಶ್ರಮಕ್ಕೆ ಉದಾಹರಣೆ, ರೋಲ್ ಮಾಡೆಲ್, ಹಂಗಂದ್ರೆ ಇನ್ಸ್ಪಿರೇಷನ್, ಹಂಗಂದ್ರೆ ಅದು ಹನುಮಂತನ ಅವತಾರ. ಗೃಹಸ್ಥಾಶ್ರಮಕ್ಕೆ ಇನ್ಸ್ಪಿರೇಷನ್ ಆಗಿರಬೇಕು ಅಂದ್ರೆ ಭೀಮನ ಅವತಾರ, ರೋಲ್ ಮಾಡೆಲ್. ಸನ್ಯಾಸಾಶ್ರಮಕ್ಕೆ ಇನ್ಸ್ಪಿರೇಷನ್ ಆಗಿರುವವರು ಅಂದ್ರೆ ರೋಲ್ ಮಾಡೆಲ್ ಅಂದ್ರೆ ಆಚಾರ್ಯರ ಅವತಾರ. ತಾನು ಇದ್ದು ತೋರಿಸಿದವರು, ಮಾಡಿ ತೋರಿಸಿದವರು ವೈರಾಗ್ಯದಿಂದ ಮತ್ತು ಗ್ರಂಥ ರಚನೆಯಿಂದಲೂ ತೋರಿಸಿದ್ದಾರೆ. ಯತಿ ಪ್ರಣವ ಕಲ್ಪಂ ಎಂಬ ಗ್ರಂಥವನ್ನ, ಯತಿ ಪ್ರಣವ ಕಲ್ಪಂ ಚ ಪ್ರಣವಾರ್ಥ ಪ್ರಕಾಶಕಂ ಅಂತ ವ್ಯಾಸರಾಜ ವರ್ಣನೆ ಮಾಡಿದ್ದಾರೆ. ಅಂತ ಆ ಗ್ರಂಥದಲ್ಲಿ ಏನು ತೋರಿಸಿದ್ದಾರೆ ಅಂದ್ರೆ, ಒಬ್ಬರು ಸನ್ಯಾಸಿ ಆಗಬೇಕಾದರೆ ಆಚಾರ್ಯರು ಮೊದಲೇ ಮಾತಲ್ಲಿ ತೋರಿಸಿದರು.
ಏನು ಬೇಕು? ಅನುಮತಿವಿಲ್ಲ. ಮುಖ್ಯವಾಗಿ ವಿರಕ್ತಿ ಬಂದರೆ, ಭಕ್ತಿ ಇದ್ದರೆ, ನಿಷ್ಠೆ ಇದ್ದರೆ ಸನ್ಯಾಸ ಆಗಬಹುದು. ಆಗ ಯಾರು ಸನ್ಯಾಸ ಆಗಬೇಕಾದ್ರೆ ಅಂತ ವಿರಕ್ತರಾಗಿರಬೇಕು, ವೈರಾಗ್ಯದಿಂದ ಇರಬೇಕು, ಪ್ರಣವ ಮಂತ್ರ ಉಪಾಸನೆಯನ್ನು ಮಾಡುವವರಾಗಿರಬೇಕು, ವಿಶೇಷವಾಗಿ ಹರಿ ಸರ್ವೋತ್ತಮತ್ವವನ್ನು ಪ್ರಚಾರ ಮಾಡುವವರಾಗಿರಬೇಕು ಎಂಬ ವಿಷಯಗಳನ್ನು ತನ್ನ ಯತಿಪ್ರಣವ ಕಲ್ಪ ಎಂಬ ಗ್ರಂಥದಲ್ಲಿ ವಿಶೇಷವಾಗಿ ಆಚಾರ್ಯರು ತೋರಿಸಿದ್ದಾರೆ. ಎಂದರೆ ಅದನ್ನವೇ ರಾಯರು ತನ್ನ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆಚಾರ್ಯರು ಎಂಥ ಉಪಾಸನ ಮಾಡುವವರು ಅಂತ ವರ್ಣನೆ ಮಾಡಿದ್ದಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರಿಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಅರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಘೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾಣಾಂ. ಪ್ರಣವ ಮಂತ್ರ ಉಪಾಸನೆಯನ್ನು ಮಾಡುವವರು ಆಚಾರ್ಯರು ಅಂತ ರಾಯರು ತೋರಿಸಿಕೊಟ್ಟಿದ್ದಾರೆ ನಮಗಾಗಿ ವಾಯುದೇವರ ಮಹಿಮೆಯನ್ನ. ಅಂತ ಪ್ರಣವ ಉಪಾಸನೆಯನ್ನ ಯಾತರ ಸನ್ಯಾಸಿಯಾಗಿದ್ದು ಮಾಡಬೇಕು ಎಂಬುದನ್ನ ತನ್ನ ಯತಿಪ್ರಣವ ಕಲ್ಪ ಎಂಬ ಗ್ರಂಥದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ ಅಂತ ಹೇಳಿ ಇಂಥ ವಿಶೇಷವಾದ ಆಚಾರ್ಯರ ಮಹಿಮೆಗಳನ್ನ ಇವತ್ತು 2ನೇ ದಿವಸ ಆಚಾರ್ಯರ ಮಹಿಮೆಗಳನ್ನ ಇವತ್ತು ಗುರುಮುಖವಾಗಿ ವಿಶೇಷವಾಗಿ ಗುರು ಅಂತರ್ಯಾಮಿಯಾಗಿರುವಂಥ ಪರಮಾತ್ಮನಲ್ಲಿ ಕ್ಷೇತ್ರಮೂರ್ತಿಯಾದ ಸೀತಾರಾಮಚಂದ್ರ ದೇವರಲ್ಲಿ ಸಮರ್ಪಣೆಯನ್ನು ಮಾಡುತ್ತೇವು. ಶ್ರೀಕೃಷ್ಣಾರ್ಪಣಮಸ್ತು.